ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ವಾಕ್ಯ ಕೇಳೋಕ್ಕೆ ಸಿದ್ಧರಾಗಿದ್ದೀರಾ? ದೇವರು ನಿಮ್ಮನ್ನು ಆತನು ಅನೇಕ ಪಟ್ಟಣಗಳಿಗೆ, ನಗರಗಳಿಗೆ ಆಶೀರ್ವಾದವಾಗಿ ಸಭೆಯಲ್ಲಿರುವವರನ್ನು ನಾನಾ ಸ್ಥಳಗಳಿಗೆ, ನಾನಾ ದೇಶಗಳಿಗೆ ಆಶೀರ್ವಾದವಾಗಿ ತೆಗೆದುಕೊಂಡು ಹೋಗ್ತಾನೆ. ನೀವು ನಂಬಿದರೆ ಜೋರಾಗಿ ಆಮೇಲೆ ಹೇಳ್ಬೋದು. ನಾನು ಏನೋ ನಿಮ್ಮನ್ನು ಉಬ್ಬಿಸ್ಬೇಕಂತ ಹೇಳ್ತಾ ಇಲ್ಲ. ಆಮೇನ್, ಹಲ್ಲೆಲೂಯಾ. ನಾನು ಇಂದು ನಿಮ್ಮ ಸಂಗಡ ಆ್ಯಕ್ಚುಲಿ ನಿಮ್ಮ ಸಂಗಡ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ, ಸಿದ್ಧ ಮಾಡಿಕೊಂಡು ಬಂದಿದ್ದೇನೆ. ಆದರೆ ನಾನು ಹೇಳುವಂಥ ಒಂದು ವಿಷಯವನ್ನು ನೀವು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಸೊ ಇಂದು ನಾನು ಹೇಳುವಂಥ ಒಂದು ವಾಕ್ಯ ಭಾಗ ನೀವು ಗಮನವಿಟ್ಟು ಕೇಳಬೇಕಾಗಿ ನಾನು ಬೇಡುತ್ತೇನೆ. ಯಾಕಂದರೆ ಇದು ನನ್ನ ಬಗ್ಗೆ ಅಲ್ಲ, ಇದು ನಾನು ಮಾಡುವಂಥ ಒಂದು ವಿಷಯದ ಬಗ್ಗೆ ಅಲ್ಲ, ಆದರೆ ದೇವರು ನಮ್ಮ ಮೂಲಕ ಏನು ಮಾಡಲಿಕ್ಕಿದ್ದಾನೋ ಅದರ ಕುರಿತಾಗಿ ಆಗಿದೆ. ಹಲ್ಲೆಲೂಯಾ. ಎಚ್ಚರಿಕೆಯಿಂದ ನೀವು ಕೇಳಿಸ್ಕೊಳ್ಬೇಕಾಗಿ ನಾನು ಬಿಡುತ್ತೇನೆ. ಆಮೆನ್. ಈ ಸಂಗತಿಗಳನ್ನು ನೀವು ಕೇಳಿಸ್ಕೊಳ್ಳುವಾಗ ಮತ್ತು ದೇವರು ನಿಮ್ಮ ಜೀವಿತದಲ್ಲಿ ಆತನು ತನ್ನ ಉದ್ದೇಶಗಳನ್ನು ಇಟ್ಟಿದ್ದಾನೆ ಎಂಬುದಾಗಿ ಆತನು ನಿಮ್ಮನ್ನು ಎಚ್ಚರಿಸುವವನಾಗಿದ್ದಾನೆ. ಈ ದೇವರ ವಾಕ್ಯವನ್ನು ನೀವು ಕೇಳಿಸ್ಕೊಳ್ತಾ ಇರಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ಆತನ ಮಹಾ ಉದ್ದೇಶಗಳನ್ನು ಆತನು ಇಟ್ಟಿದ್ದಾನೆ ಅಂತ ನಿಮಗೆ ಗುರುತಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಂದು ವಿಶ್ವಾಸಿ ಆತನು ಯಶಸ್ವಿಯ ಜೀವಿತ ಅಂದರೆ ಜಯಪ್ರದವಂಥ ಜೀವಿತ, ಎಲ್ಲ ಸಮಯಗಳಲ್ಲಿ ದೇವರಿಗೆ ಮಹಿಮೆ ತರುವಂಥ ಜೀವಿತ ಜೀವಿಸಬೇಕು ಅಂತ ಬಯಸುವುದಾದರೆ 3 ಪ್ರಾಮುಖ್ಯವಾದಂಥ ಸಂಗತಿಗಳು ನಿಮ್ಮಲ್ಲಿ ಇರಬೇಕು. ನಾನು ಮತ್ತೆ ಇನ್ನೊಂದು ಸಾರಿ ಹೇಳ್ತೇನೆ. ಯಾಕೆ ಕನ್ನಡದವರಿಗೆ ನಾನು 2 ಸರಿ ಯಾಕೆ ಹೇಳ್ತೀನಿ ಅಂತಂದರೆ ಸ್ವಲ್ಪ ನೀವು ಕೇಳಿಸ್ಕೊಳ್ಳೋದನ್ನು ಹೆಚ್ಚು ಮಾಡಬೇಕೆಂಬುದಾಗಿ ನನ್ನ ಒಂದು ಪ್ರಯಾಸ. ಓಕೆ, ಯೇಸು ಸ್ವಾಮಿ ಸಹ ತನ್ನ ಸಾಮ್ಯವನ್ನು ಹೇಳುವಾಗ ಕೇಳಿಸಿಕೊಳ್ಳುವವನು ಕಿವಿಯುಳ್ಳವನು ಎಚ್ಚರದಿಂದ ಕೇಳಿಸಿಕೊಳ್ಳಲಿ. ಆಮೆನ್. ಕಿವಿಯುಳ್ಳವನು ಆತ್ಮನು ಸಭೆಗೆ ಏನು ನುಡಿತಾ ಇದ್ದಾನೋ ಅದನ್ನು ಅವನು ಕೇಳಿಸಿಕೊಳ್ಳಲಿ ಎಂಬುದಾಗಿ ಆತನು ಹೇಳ್ತಾ ಹೋದನು. ಅದರ ಅರ್ಥ ಅಲ್ಲಿ ಯಾವ ಕಿವುಡರು ಇದ್ದಿಲ್ಲ. ಅಂದರೆ ಕಿವಿಯುಳ್ಳವನು ಕೇಳಿಸ್ಕೊಳ್ಳಲಿ ಅಂತಂದರೆ ನಮಗೆ 2 ಕಿವಿ ಇದೆ ಅಲ್ಲ, ಒಂದು ಕಿವಿಯಲ್ಲಿ ದೇವರ ಸ್ವರ ಕೇಳ್ತಾ ಇರ್ತದೆ, ಇನ್ನೊಂದು ಕಿವಿಯಲ್ಲಿ ಬೇರೆ ಏನೋ ಸ್ವರಗಳು ಬರ್ತಾ ಇರ್ತದೆ. ನೋಡ್ರಿ, ಇಲ್ಲಿ ಕೂತ್ಕೊಂಡೆ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಏನೋ ನಮ್ಮ ಒಂದು ಮಕ್ಕಳ ಬಗ್ಗೆ, ನಮ್ಮ ಮುಂದಿನ ಒಂದು ಅಡುಗೆ ಮಾಡೋದ್ರ ಬಗ್ಗೆ. ನಾವು ಇವಾಗ ಹೋಗಿ ಮಾರ್ಕೆಟ್ಗೆ ಹೋಗ್ಬೇಕಲ್ಲ, ಇವಾಗ ನಾನು ಹೋದ್ರೆ ಲೇಟ್ ಆದರೆ ಹೆಂಗೆ, ಪುಟ್ಟಣ ಬಂದುಬಿಟ್ಟ, ಇವಾಗ ಸ್ವಲ್ಪ 12 ಗಂಟೆ 12:30 ಮೇಲಾಗ್ಬಿಟ್ರೆ ಹೆಂಗೆ ಅಂತ ಪ್ರಶ್ನೆಗಳು ಇನ್ನೊಂದು ಕಿವಿಯಲ್ಲಿ ಕೇಳಿಸ್ಕೊಳ್ತಾ ಇರ್ತೀವಿ. ಆಮೇನ್, ಹಲ್ಲೆಲೂಯಾ. ಸೊ ದಯಮಾಡಿ ಎಚ್ಚರಿಕೆಯಿಂದ ನೀವು ಕೇಳಿಸ್ಕೊಳ್ಬೇಕಾಗಿ ಬಿಡುತ್ತೇನೆ. ಈ ಸಂಗತಿಗಳನ್ನು ನಾವು ಗುರುತಿಸ್ಕೊಳ್ಳುವುದಾದರೆ, ನಮ್ಮನ್ನು ನಾವು ಎಚ್ಚರಿಸ್ಕೊಳ್ಳುವುದಾದರೆ ನಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಪಕ್ಕದಲ್ಲಿರೋ ನೋಡಿ ಹೇಳ್ರಿ, ನಿಮ್ಮ ಜೀವಿತ ಇದ್ದ ಹಾಗೆ ಹೀಗೆ ಇರುವುದಿಲ್ಲ. ಅವರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ರಿ, ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಆಮೇನ್. ದೇವರು ನಿಮ್ಮ ಜೀವಿತದಲ್ಲಿ ಏನೋ ಘನವಾದದ್ದನ್ನು ಆತನು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೇವರು ನಮಗೆ ಈ ಒಂದು ಹೊಸ ವರ್ಷವನ್ನು ಕೊಟ್ಟಿದ್ದಾನೆ. ಅನೇಕರು ಈ ವರ್ಷವನ್ನು ಕಾಣಲಿಲ್ಲ, ಅನೇಕರಿಗೆ ಈ ಒಂದು ಸೌಭಾಗ್ಯ ಇಲ್ಲ. ಈ ಹೊಸ ವರ್ಷದಲ್ಲಿ ನಮ್ಮನ್ನು ಇನ್ನೊಂದು ವರ್ಷವನ್ನು ನಮ್ಮ ಆಯುಷ್ಯಕ್ಕೆ, ನಮ್ಮ ಜೀವಿತಕ್ಕೆ, ನಮ್ಮ ಬದುಕುಗಳಿಗೆ ಕೊಟ್ಟಿದ್ದಾನೆ. ಅಂದರೆ ಅರ್ಥ ಅದು ಆತನ ಒಂದು ಕೃಪೆ, ಆತನ ಒಂದು ಕರುಣೆ, ಆತನ ಒಂದು ಅನುದಾನ, ಆತನ ಒಂದು ಅನುಗ್ರಹ. ಆಮೆನ್, ಹಲ್ಲೆಲೂಯಾ. ಆದರೆ ನಾವು ಒಂದು ತೀರ್ಮಾನ ಮಾಡಬೇಕು. ಇವತ್ತು ನಾನು ಹೇಳುವಂಥ ಒಂದು ವಿಷಯ ಒಂದು ತೀರ್ಮಾನ ಮಾಡುವಂಥ ಒಂದು ವಿಷಯ ಆಗಿದೆ. ನಾವು ನಮ್ಮ ಒಂದು ಸಂಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಬುದ್ಧಿಯಿಂದ ನಾವು ಇವುಗಳನ್ನು ಕೇಳಿಸ್ಕೊಳ್ತಾ ಒಂದು ನಿರ್ಧಾರಕ್ಕೆ ಬರಬೇಕು. ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವರಿಗೆ ಮಹಿಮೆ ಆಗಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನಾನು ಹೇಳಿದೆ, ಒಬ್ಬ ವಿಶ್ವಾಸಿ ಯಶಸ್ವಿಯಾಗಿ ಸೈತಾನನಿಗೆ ಬಗ್ಗದಂತೆ ಮತ್ತು ದೇವರಿಗೆ ಯಾವಾಗಲೂ ಮಹಿಮೆ ಪಡುವಂಥ ಒಂದು ಜೀವಿತ ಜೀವಿಸಬೇಕಾದ್ರೆ 3 ವಿಷಯಗಳು ಬೇಕು. ಆಮೇಲೆ ಎಲ್ಲರೂ 3 ಕೈ ಬೆರಳು ತೋರಿಸಿ ಹೇಳ್ರಿ, 3 ವಿಷಯ ಬೇಕು. 3 ವಿಷಯ. ಮೊದಲನೇ ಸಂಗತಿ ನಾನು ಹೇಳ್ತೇನೆ, 3 ಸಂಗತಿ ನಾವು ಅದನ್ನು ನಾವು ಇಟ್ಟುಕೊಳ್ಳುವುದಾದರೆ, ಅದರ ಮೇಲೆ ನಾವು ಗಮನ ಹರಿಸುವುದಾದರೆ ನಮ್ಮ ಜೀವಿತದಲ್ಲಿ ಎಂದಿಗೂ ನಾವು ಸೋತು ಹೋಗುವುದಿಲ್ಲ. ಯಾವಾಗಲೂ ಜಯಶಾಲಿಗಳಾಗಿರ್ತೇವೆ ಮತ್ತು ಯಾವಾಗಲೂ ನಾವು ಆಶೀರ್ವಾದಗಳನ್ನು ಹೊಂದುವವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಮೊದಲನೇದಾಗಿ ಅಲ್ಲಿ ಹೇಳುವಂಥದ್ದು, ಯಶಸ್ವಿಗೆ ಇರಬೇಕಾದಂಥ ನಮ್ಮ ಜೀವಿತದಲ್ಲಿ ಇರಬೇಕಂತ ಪ್ರಾಮುಖ್ಯವಂತ ಅಂಶಗಳು ಏನಂತಂದರೆ, ಮೊದಲನೇದಾಗಿ ನಮಗಿರುವಂಥ ಗುರುತು. ಎಲ್ಲರೂ ಹೇಳ್ರಿ, ನನ್ನ ಹಿಂದೆ ಗುರುತು. ಗಟ್ಟಿಗೆ ಹೇಳ್ರಿ, ಗುರುತು, ಐಡೆಂಟಿಟಿ. ಇಂಗ್ಲೀಷ್ ಭಾಷೆಯಲ್ಲಿ ನಾವು ಇದನ್ನು ಐಡೆಂಟಿಟಿ ಅಂತ ಹೇಳ್ತೇವೆ. ಅಂದರೆ ನಮಗೆ ಇರುವಂಥ ಗುರುತು ಏನು, ನಾವು ಯಾರು. ಅದಕ್ಕೆ ಸರಳವಾಗಿ ಪ್ರಶ್ನೆ ಕೇಳಿ ನಿಮ್ಗೆ ಅರ್ಥ ಹೇಳ್ಬೇಕಂತಂದರೆ, ನಾನು ಯಾರಪ್ಪ, ನಾನು ಈ ಲೋಕದಲ್ಲಿ ಯಾರಾಗಿದ್ದೇನೆ,
ಈ ಪ್ರಶ್ನೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಅದು ಪ್ರಶ್ನೆಯಾಗಿ ಉಳ್ಕೊಳ್ಬಾರ್ದು. ಅದಕ್ಕೆ ನಿಮಗೆ ಉಚಿತ ಉತ್ತರ ಖಂಡಿತವಾಗಿ ಗೊತ್ತಿರಬೇಕು. ಹಲ್ಲೆಲೂಯಾ. ನೀನು ಯಾರು ಅಂತ ಕೇಳುವುದಾದರೆ, ಅನೇಕರು ನಮ್ಮ ಒಂದು ಕೆಲಸವನ್ನು ಗುರುತಿಸಿ, ಅನೇಕರು ನಮ್ಮ ಒಂದು ಮಾಡುವಂಥ ಒಂದು ಕುಲಕಸಬನ್ನು ಗುರುತಿಸಿ, ಅಥವಾ ನಾವು ಮಾಡುವಂಥ ಏನೋ ನಮ್ಮ ಒಂದು ಸುತ್ತಮುತ್ತಲಿರುವಂಥ ವಾತಾವರಣವನ್ನು ಗುರುತಿಸಿ ನಮ್ಮನ್ನು ನಾವು ಗುರುತಿಸ್ಕೊಳ್ತಾ ಇರ್ತೇವೆ, ನಾವು ಯಾರಾಗಿದ್ದೇವೆ ಎಂಬುದಾಗಿ. ನಾನು ಪ್ರಶ್ನೆ ಕೇಳುವುದಾದರೆ, ನೀನು ಯಾರಪ್ಪ ಅಂತ ಹೇಳಿದ್ರೆ, ನನ್ನ ಪ್ರಶ್ನೆ ಕೇಳಿದ್ರೆ, ನಾನು ಪಾಸ್ಟ್ರು. ನಾನು ಯಾರು ಅಂತಂದರೆ, ನಾನು ಒಬ್ಬ ತಂದೆ. ನನ್ನ ಯಾರು ಅಂತಂದರೆ, ನಾನು ಈ ರೀತಿಯಲ್ಲಿ ಒಂದು ಎಲ್ ಶಡೈ ಚರ್ಚಿಗೆ ಕೆಲಸ ಮಾಡೋದು. ಈ ರೀತಿಯಲ್ಲಿ ನಮ್ಮನ್ನು ಗುರುತಿಸ್ಕೊಳ್ತಾ ಇರ್ತೇವೆ. ಆಮೇನ್. ಸೈತಾನನು ಯಾವಾಗ ನಾವು ನಮ್ಮ ಗುರುತು ಏನು ಎಂಬುದಾಗಿ ನಾವು ಮರೆತು ಹೋಗ್ತೇವೋ, ನಮ್ಮ ಜೀವಿತದಲ್ಲಿ ನಾವು ಯಾವ ಒಂದು ದಿಕ್ಕಿನಲ್ಲಿದ್ದೇವೆ, ನಾವು ಏನು ಮಾಡಬೇಕು, ನಾವು ಎಲ್ಲಿಗೆ ಹೋಗಬೇಕು, ಎಲ್ಲಿ ಇರಬೇಕು ಅನ್ನುವಂಥ ಒಂದು ಉದ್ದೇಶಗಳನ್ನೇ ನಾವು ಕಳೆದುಕೊಳ್ಳುವಂತೆ ಆಗುತ್ತದೆ. ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ, ನೀನು ಯಾರು ಎಂದು ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ನಿನ್ನ ಗುರುತು ಏನೆಂಬುದಾಗಿ ನಿನಗೆ ಗೊತ್ತಿರಬೇಕು. ಯಾರು ತಮ್ಮನ್ನು ತಾವು ಯಾರು ಎಂಬುದಾಗಿ ಗುರುತಿಸ್ಕೊಳ್ತಾರೋ, ಅಂದರೆ ವಾಕ್ಯಾನುಸಾರವಾಗಿ ದೇವರ ಒಂದು ದೃಷ್ಟಿಕೋನದಿಂದ ತಮ್ಮ ಜೀವಿತಗಳನ್ನು ಅವರು ನೋಡಿಕೊಳ್ಳುತ್ತಾರೋ, ಅವರ ಜೀವಿತಗಳು ಇದ್ದ ಹಾಗೆ ಇರುವುದಿಲ್ಲ. ಎಷ್ಟು ಜನಕ್ಕೆ ನಮ್ಮ ಜೀವಿತ ಇದ್ದ ಹಾಗೆ ಇರಬೇಕು? 23ನೇ ಇಸ್ವಿಯಲ್ಲಿ ಹೆಂಗಿತ್ತು ಹಂಗೆ ಇರಲಿ, 24ನೇ ಇಸ್ವಿಯಲ್ಲಿ ಹೆಂಗಿತ್ತು ಹಂಗೆ ಇರಲಿ, 22ನೇ ಇಸ್ವಿಯಲ್ಲಿ ಹೆಂಗಿತ್ತು ಹಂಗೆ ಇರಲಿ ಅಂತ ಎಷ್ಟು ಜನ ಹಾಗೇ ಇರಬೇಕಂತ ಬಯಸ್ತೀರಿ? ನಾನು ಈ ಪ್ರಶ್ನೆ ಕೇಳಿದರೆ ಯಾರೂ ಹಾಗೆ ಇರಬೇಕಂತ ಬಯಸೋದಿಲ್ಲ. ಆದರೆ ಎಲ್ಲರಿಗೆ ಅಭಿವೃದ್ಧಿ ಬೇಕು, ಎಲ್ಲರಿಗೆ ತಮ್ಮ ಜೀವಿತದಲ್ಲಿ ಬಡ್ತಿ ಬೇಕು, ಎಲ್ಲರಿಗೆ ತಮ್ಮ ಜೀವಿತದಲ್ಲಿ ಮೇಲು, ಇನ್ನೂ ಆಶೀರ್ವಾದ, ಇನ್ನೂ ಮೇಲ್ಮಟ್ಟದ ಒಂದು ಮಹಿಮೆ ದೇವರಿಗೆ ಆಗಬೇಕಂತ ನಿಮ್ಮ ಒಂದು ಬಯಕೆ. ನಿಮ್ಮ ಬಯಕೆ ಆಗಿದ್ರೆ ಆಮೇಲೆ ಅಂತ ಹೇಳ್ರಿ. ಆಮೇನ್. ಹಲ್ಲೆಲೂಯಾ. ಆದರೆ ನಿಮ್ಮ ಗುರುತು ನಿಮಗೆ ಗೊತ್ತಿಲ್ಲ ಅಂತಂದರೆ, ನೀವು ಯಾರಾಗಿದ್ದೀರಿ ಕ್ರಿಸ್ತನಲ್ಲಿ ಅನ್ನುವಂಥ ಒಂದು ನಿಮ್ಮ ಒಂದು ಐಡೆಂಟಿಟಿ, ನಿಮ್ಮ ಒಂದು ಗುರುತು ನಿಮಗೆ ಗೊತ್ತಿಲ್ಲ ಅಂದರೆ, ಸೈತಾನನು ನಿಮ್ಮ ಜೊತೆ ಚೆಲ್ಲಾಟ ಆಡುತ್ತಾನೆ. ನೀವು ದೇವರ ಉದ್ದೇಶಗಳನ್ನು ನೆರವೇರಿಸಲಿಕ್ಕೆ ಆಗುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣುವುದಿಲ್ಲ. ನಿಮ್ಮ ಜೀವಿತಗಳಲ್ಲಿ ಸೈತಾನನು ಅವನು ಬಯಸುವಂಥ ಚಿತ್ತಗಳು, ಅವನು ಬಯಸುವಂಥ ಅವನ ದುರುದ್ದೇಶಗಳು ನಿಮ್ಮಲ್ಲಿ ನೆರವೇರಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಗತ 2 ವಾರಗಳಿಂದ ನಾವು ಕೇಳಿಸ್ಕೊಳ್ತಾ ಇದ್ದೀವಿ, ಸೈತಾನನಿಗೆ ಅವಕಾಶ ಮಾಡಿಕೊಡಬೇಡ್ರಿ, ನಿಮ್ಮ ಕರೆಗೆ ಯೋಗ್ಯರಾಗಿ ನಡೀರಿ, ನೀವು ಕರ್ತನಿಗೆ ಯೋಗ್ಯರಾಗಿ ನಡೀರಿ ಎಂಬುದಾಗಿ ಅನಿಲ್ ಪಾಸ್ಟರ್ ಅವರು ನಮಗೆ ಬೋಧನೆ ಮಾಡ್ತಾ ಇದ್ರು. FSA ಒಂದು ಪತ್ರಿಕೆಯಿಂದ ನಾವು ಅನೇಕ ಸಂಗತಿಗಳನ್ನು ನಾವು ಕಲಿತುಕೊಳ್ತಾ ಇದ್ವಿ. ಹೌದಾ? ಪ್ರತಿಯೊಬ್ಬರಿಗೆ ಮೆಸೇಜ್ ಕೂಡ ಹಾಕ್ತಾ ಇದ್ದಾರೆ. ಮತ್ತು ಏನಂತ ಹಾಕ್ತಾ ಇದ್ದಾರೆ ಪಾಸ್ಟರ್ ಅನಿಲ್ ಅವರು? ನಿಮ್ಮ ಒಂದು ಕರೆಗೆ ಯೋಗ್ಯರಾಗಿ ನಡೀರಿ ಎಂಬುದಾಗಿ ನಾನು ನನ್ನನ್ನು ಗುರುತಿಸ್ಕೊಳ್ತಾ ಇದ್ದೇನೆ. ನೀವು ಸಹ ನಿಮ್ಮ ಕರೆಗೆ ಯೋಗ್ಯರಾಗಿ ನಡೆಯಬೇಕೆಂಬುದಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ರಿ ಎಂಬುದಾಗಿ ಅವರು ನಮ್ಮನ್ನು ಆ ವಾಕ್ಯಗಳಿಂದ ದೇವರು ನಮ್ಮ ಸಂಗಡ ಎಚ್ಚರಪಡಿಸುತ್ತಾ ಬಂದಿದ್ದಾನೆ. ನಮ್ಮ ಕರೆಗೆ ನಾವು ಯೋಗ್ಯರಾಗಿ ನಡೆಯಬೇಕಾದರೆ ನಮ್ಮ ಗುರುತು ಏನು ನಮಗೆ ಚೆನ್ನಾಗಿ ತಿಳಿದಿರಬೇಕು. ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿನ್ನ ಗುರುತು ಏನು, ನೀನು ಯಾರು ಚೆನ್ನಾಗಿ ತಿಳಿದುಕೊಳ್ಳಬೇಕು. ರಾತ್ರಿ ನಿದ್ದೆಯಲ್ಲಿ ನಿಮ್ಮನ್ನು ಎಬ್ಬಿಸಿ ಕೇಳಿದ್ರು ಕೂಡ ನೀನು ಯಾರು ಅಂತ ಹೇಳ್ಬೇಕು. ನಾವು ಮನೆ ಕೆಲಸ ಮಾಡ್ತೀವಿ, ನಾವು ಬಡಿಗರು, ನಾವು ಕಮ್ಮರರು, ನಾವು ಅಕ್ಕಸಾಲರು, ನಾವು ಇದು ಶಟ್ರು, ನಾವು ಈ ವ್ಯಾಪಾರ ಮಾಡೋರು, ನಾವು ಯಾವಾಗಲೂ ನಾವು ಕೆಲಸ ಮಾಡುವಂಥ ರೀತಿಯಲ್ಲಿ ನಾನು ಸೋಷಿಯಲ್ ವರ್ಕರು, ನಾನು ಇಲ್ಲಿ ಕೆಲಸ ಮಾಡ್ತೀನಿ, ನಾನು ಅಲ್ಲಿ ಅಲ್ಲಲ್ಲ. ನೀನು ಯಾರು? ಇವಾಗ ಬಂತು ಉತ್ತರ. ನೀನು ಯಾರು? ಗಟ್ಟಿಗೆ ಹೇಳ್ರಿ, ನೀವು ಯಾರು? ನೀನು ಯಾರು? ನಾವು ದೇವರ ಮಗು. ಈ ಗುರುತು ನಮಗೆ ಬೈಬಲಿಂದ ಅನೇಕ ಸಂಗತಿಗಳು ನಮ್ಮನ್ನು ಅದು ಗುರುತಿಸ್ತದೆ. ನಾನು ಬೆಳಕಾಗಿದ್ದೇನೆ, ನಾನು ಉಪ್ಪಾಗಿದ್ದೇನೆ, ನಾನು ಜೀವದಿಂದ ತುಂಬಿದವನಾಗಿದ್ದೇನೆ, ದೇವರ ನಿವಾಸ ಸ್ಥಾನವಾಗಿದ್ದೇನೆ, ನಾನು ದೇವರ ಪ್ರತಿನಿಧಿಯಾಗಿದ್ದೇನೆ, ನಾನು ಆತನ ಪ್ರತಿರೂಪವಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಗುರುತು ನಮಗೆ ಚೆನ್ನಾಗಿರ್ಬೇಕು. ನಾವು ಯಾರು ಅನ್ನುವಂಥ ವಿಷಯ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಲ್ಲೆಲೂಯಾ. ನಾವು ಗುಗ್ಗರಟ್ಟಿಯವರು, ನಾವು ಬಾಪೂಜಿನಗರವರು, ನಾವು ಶ್ರೀರಾಮಪುರಂದವರು, ನಾವು ಬಂಡೆಟ್ಟಿಯವರು. ನಿಮ್ಮ ಸ್ಥಳದಿಂದ ನಿಮ್ಮನ್ನು ನಾವು ಗುರುತಿಸಲ್ಲ, ದೇವರ ದೃಷ್ಟಿಕೋನದಿಂದ ನಿಮ್ಮನ್ನು ನೀವು ಗುರುತಿಸಿ ನೋಡಬೇಕು. ನೀವು ದೇವರ ನೀವು ದೇವರ ಮಕ್ಕಳು, ನೀವು ಪರಿಶುದ್ಧ ಜನಾಂಗ, ನೀವು ಆಯ್ಕೆ ಮಾಡಲ್ಪಟ್ಟವರು,
ನೀವು ಕತ್ತಲೆಯಿಂದ ಕರೆದು ಬೆಳಕಿನ ರಾಜ್ಯದಲ್ಲಿ ಬಾಧ್ಯಸ್ಥರು. ನೀವು ಪರಲೋಕದ ನಿವಾಸಿಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮೂರು ಸಂಗತಿಗಳು ನಮ್ಮ ಜೀವಿತದಲ್ಲಿ ನಮಗೆ ಚೆನ್ನಾಗಿ ಅರಿತವರಾದರೆ ನಮ್ಮ ಯಶಸ್ಸು ಅದು ಖಂಡಿತ. ನಾವು ಎಲ್ಲಿ ಹೋದರೂ ಯಶಸ್ಸನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಮೊದಲನೇದು ಗುರುತು, ಎರಡನೇದು ಉದ್ದೇಶ. ಎರಡನೇದು ಉದ್ದೇಶ. ಏನು ಮಾಡಬೇಕು, ನಮ್ಮ ಉದ್ದೇಶ, ಯಾಕೆ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ, ನಮ್ಮನ್ನು ದೇವರು ಮಾಡಿದಂಥ ಕಾರಣವೇನು. ನಮ್ಮ ಗುರುತು ನಮಗೆ ಗೊತ್ತಿಲ್ಲ ಅಂದರೆ ನಾವು ಮಾಡುವಂಥ ಕೆಲಸವೂ ಸಹ ವಿಫಲವಾಗಿರುತ್ತದೆ. ನಮ್ಮ ಉದ್ದೇಶವನ್ನು ನಾವು ಕಳೆದುಕೊಂಡರೆ ನಮ್ಮ ಜೀವಿತದಲ್ಲಿ ಸಂತೋಷವಿರುವುದಿಲ್ಲ, ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ಕಾಣುವುದಿಲ್ಲ. ನಾವು ಸಭೆಗೆ ಬರಬಹುದು, ನಾವು ಕಾಣಿಕೆ ಕೊಡಬಹುದು, ನಾವು ಅನೇಕ ಪ್ರಾರ್ಥನೆಗಳು ಮಾಡಬಹುದು, ಆದರೆ ನಮ್ಮ ಗುರುತು ನಮಗೆ ಗೊತ್ತಿಲ್ಲ ಅಂದರೆ ದೇವರ ಉದ್ದೇಶವನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಜೀವಿತದಲ್ಲಿ ಸಂತೃಪ್ತಿ ಇರೋದಿಲ್ಲ. ಯಾವಾಗ ನನಗೆ ಸಂತೃಪ್ತಿ, ಯಾವಾಗ ನನಗೆ ಸಂತೋಷ, ಯಾವಾಗ ನನಗೆ ಬಿಡುಗಡೆ, ಯಾವಾಗ ನನಗೆ ಸಮೃದ್ಧಿಯಾಗಿ ನಾನು ಅನುಭವಿಸ್ತೇನೆ ಅಂತ ಹೇಳುವುದಾದರೆ ಮೊದಲನೇದಾಗಿ ನನ್ನ ಗುರುತು ನನಗೆ ಚೆನ್ನಾಗಿ ಗೊತ್ತಿರಬೇಕು. ನನ್ನ ಗುರುತು ಗೊತ್ತಿದ್ದರೆ ನಾನು ಮಾಡುವಂಥ ಕೆಲಸವೂ ಸಹ ಅದು ಉದ್ದೇಶಪೂರ್ವಕವಾಗಿ ಇರುವಂತಾಗಿದೆ, ಅದು ದೇವರ ಉದ್ದೇಶಗಳೇ ಆಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀನು ಯಾರು ಎಂದು ಗುರುತಿಸು, ನೀನು ಏನು ಮಾಡಬೇಕು ಎಂದು ನಿನ್ನ ಉದ್ದೇಶವನ್ನು ತಿಳಿದುಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆರೆಮೀಯನಿಗೆ ದೇವರು ಹೇಳ್ತಾನೆ, ಇಂದು ನಮಗೆ ಹೇಳ್ತಾನೆ, ತಾಯಿಯ ಉದರದಲ್ಲಿ ಬರೋಕ್ಕಿಂತ ಮುಂಚೆನೆ ನಾನು ನಿಮ್ಮನ್ನು ತಿಳಿದಿದ್ದೇನೆ. ಇದು ಯೆರೆಮೀಯನಿಗಲ್ಲ, ನಿಮಗೆ ಎಲ್ಶಡೈ ಚರ್ಚ್ ಅವರಿಗೆ, ಇಲ್ಲಿರುವಂಥ ಮೊದಲನೇ ಸಾಲಿನಿಂದ ಕೊನೆಯ ಸಾಲಿನವರೆಗೆ ಕೂತಿರುವಂಥ ಪ್ರತಿಯೊಬ್ಬರಿಗೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ನಿನ್ನ ತಾಯಿಯ ಉದರದಲ್ಲಿ ಬರೋಕ್ಕಿಂತ ಮುಂಚೆನೆ ನಾನು ಅರಿತಿದ್ದೇನೆ, ನಿನ್ನನ್ನು ಪ್ರತಿಷ್ಠೆ ಮಾಡಿದ್ದೇನೆ, ನಿನ್ನನ್ನು ಅನೇಕ ದೇಶಗಳಿಗೆ ಪ್ರವಾದಿಯಾಗಿ ಕರೆದಿದ್ದೇನೆ. ದೇವರ ಉದ್ದೇಶಗಳು ಮಹಾ ಉದ್ದೇಶಗಳು ರೀ. ಅಲ್ಪ ಸ್ವಲ್ಪ ಯೋಜನೆಗಳು ಇಲ್ಲೇ ಇಲ್ಲ ದೇವರಿಗೆ. ನಮ್ಮ ಪಕ್ಷದಲ್ಲಿ ನಾವು ಮಾಡ್ತೀವಿ, ಸ್ಮಾಲ್ ಪ್ಲ್ಯಾನ್ ಮಾಡ್ತೀವಿ. ನಮ್ಮ ಬಡ್ಜೆಟ್ ಏನಿದೆಯೋ, ನಮ್ಮ ಪಾಕೆಟ್ ಏನು ಹೇಳ್ತದೋ, ಎಷ್ಟು ಹಣ ನಮ್ಮ ಬೊಕ್ಕಣದಲ್ಲಿದೆಯೋ ಅದಕ್ಕೆ ತಕ್ಕಂತೆ ನಮ್ಮ ಪ್ಲ್ಯಾನ್ ಮಾಡ್ತೀವಿ. ಆದರೆ ದೇವರ ಬೊಕ್ಕಣದಲ್ಲಿ, ದೇವರ ಒಂದು ಖಜಾನೆಯಲ್ಲಿ ಯಾವತ್ತೂ ಕೊರತೆ ಇಲ್ಲ. ಆತನು ಸಮೃದ್ಧಿಯಾಗಿ ಆತನು ನಿಮಗಾಗಿ ಯೋಜನೆ ಇಟ್ಟಿದ್ದಾನೆ. ಆತನು ನಿಮಗಾಗಿ ದೊಡ್ಡ ಯೋಜನೆ ಇಟ್ಟಿದ್ದಾನೆ, ನಿಮಗೆ ಉನ್ನತವಾದ ಯೋಜನೆಗಳನ್ನು ಇಟ್ಟಿದ್ದಾನೆ, ಸಮೃದ್ಧಿಯಾದಂಥ ಯೋಜನೆಗಳನ್ನು ಇಟ್ಟಿದ್ದಾನೆ, ವಿಸ್ತಾರವಾದಂಥ ಯೋಜನೆಗಳನ್ನು ಇಟ್ಟಿದ್ದಾನೆ, ನಿಮಗೆ ಹಿತಕರವಾದಂಥ ಯೋಚನೆಗಳನ್ನೇ ಇಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮೊದಲನೇದಾಗಿ ನಾನು ಹೇಳಿದೆ ಗುರುತು, ನಾನು ಯಾರು, ಉದ್ದೇಶ, ನಾನು ಏನು ಮಾಡಬೇಕು. ಆಮೆನ್. ನಮ್ಮ ಗುರುತು ನಮಗೆ ಗೊತ್ತಿಲ್ಲ ಅಂದರೆ ನಾವು ನಮ್ಮ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಲ್ಲ. ಆದರೆ ನಾವು ಇವತ್ತು ಉದ್ದೇಶವನ್ನು ಮಾಡಲಿಕ್ಕಾಗಿದ್ದೇವೆ. ನಮ್ಮವರೆಲ್ಲ ಜೋರಾಗಾಮನೆ ಅಂತ ಹೇಳಿ. ಓಕೆ, ಇಲ್ಲೊಬ್ಬ ಅರಸನಿದ್ದಾನೆ. ಓಕೆ, ಆತನ ಬಗ್ಗೆ ನಾನು ನಿಮಗೆ ಸ್ವಲ್ಪ ಹೇಳ್ತೇನೆ. ಅದಾದ ನಂತರ ನಿಮಗೊಂದು ಪ್ರಶ್ನೆಯಲ್ಲಿ ನಡೆಸ್ತೇನೆ. ನಮ್ಮೆಲ್ಲರಿಗೆ ಪ್ರಶ್ನೆ ಇದು, ನಾವು ಸಹ ಈ ಪ್ರಶ್ನೆಗಳನ್ನು ನಮಗೆ ಅಳವಡಿಸ್ಕೊಳ್ಬೇಕು, ಆಯಿತಾ? ಓಕೆ, ಎರಡನೇ ಅರಸುಗಳು 18ನೇ ಅಧ್ಯಾಯ 2ರಿಂದ 7 ವಚನಗಳು. ಎರಡನೇ ಅರಸುಗಳು 18ನೇ ಅಧ್ಯಾಯ. ಇಲ್ಲಿ ಒಬ್ಬ ಅರಸನ ಬಗ್ಗೆ ಮಾತಾಡ್ತಾರೆ. ಬೈಬಲಲ್ಲಿ ಶ್ರೇಷ್ಠ ಒಬ್ಬ ರಾಜನು ಇಸ್ರಾಯೇಲರಲ್ಲಿ ಯಾರು ಅಂತ ನಾನು ಪ್ರಶ್ನೆ ಕೇಳೋದಾದರೆ ನಿಮ್ಮೆಲ್ಲರಲ್ಲಿ ನೀವು ಉತ್ತರ ಹೇಳ್ಬೋದು, ದಾವೀದನು. ಓಕೆ, ನಿಮ್ಮ ಮನಸ್ಸಲ್ಲಿ ಶ್ರೇಷ್ಠ ರಾಜನ ಯಾರಪ್ಪ ಅಂತಂದರೆ ದಾವೀದನಂತಲೇ ಬರ್ತದೆ, ಹೌದಾ? ಓಕೆ, ಇಲ್ಲ ತಪ್ಪಿದರೆ ಅವನ ಮಗ ಸೊಲೊಮೋನನು ಅಂತ ನೀವು ಹೇಳ್ಬೋದು, ಯಾಕಂದರೆ ಅವನಷ್ಟು ಜ್ಞಾನಿ ಯಾರಿಲ್ಲ. ಆದರೆ ಶ್ರೇಷ್ಠ ರಾಜನು ಯಾರು ಅಂತ ಬೈಬಲಿಂದ ನಾವು ನೋಡಿಕೊಳ್ಳೋಣ. ಓಕೆ, ಎರಡನೇ ಒಂದು ಅರಸುಗಳು 2ನೇ ಅಧ್ಯಾಯದಿಂದ 7 ವಚನಗಳು. 18ನೇ ಅಧ್ಯಾಯ 2ನೇ ಅರಸುಗಳು 18ನೇ ಅಧ್ಯಾಯ 2ರಿಂದ 7 ವಚನಗಳು. ಓಕೆ, ಈತನ 28 ವರ್ಷಗಳ ಕಾಲ ಆಳಿದನು. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 29 ವರ್ಷ ಆಳ್ವಿಕೆ ಮಾಡಿದನು. ಓಕೆ, ಜಕರ್ಯನ ಮಗಳಾದ ಅಬಿ ಎಂಬಾಕೆಯು ಈತನ ತಾಯಿ. ಇವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಓ ಆಮೆನ್. ಓಕೆ, ಮುಂದೆ. ಪೂಜಾ ಸ್ಥಳಗಳನ್ನು ಹಾಳು ಮಾಡಿ ಕಲ್ಲು ಕಂಬಗಳನ್ನು ಒಡೆದು ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ಮೋಶೆಯು ಮಾಡಿಸಿದ ಆರಾಧನೆಗಳನ್ನು ಸಂಹರಿಸಿದನು. ಮೋಶೆಯು ಮಾಡಿಸಿದ ತಾಮ್ರ ಸರ್ಪವನ್ನು ಚೂರು ಚೂರು ಮಾಡಿದನು. ಓಕೆ, ಮುಂದೆ ಹೋದ. ಇಸ್ರಾಯೇಲರು ಅದಕ್ಕೆ ಬೇಗ ಓದು. ಆವರೆಗೂ ಧೂಪ ಸುಡುತ್ತಿದ್ದರು. ಅದಕ್ಕೆ ನೆಹುಷ್ಟಾನ್ ಎಂಬ ಹೆಸರಿತ್ತು. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸವಿಟ್ಟಿದ್ದನು. ನೋಡ್ರಿ, ಅವನ ಗುಣಲಕ್ಷಣ ನೀವು ಕೇಳಿಸ್ಕೊಳ್ತಾ ಹೋಗ್ಬೇಕು, ಎಲ್ಲ ಓದ್ಬೇಡ್ರಿ. ಓಕೆ,
ನೆನಪಿರಲಿ, ನಾವು ಉದ್ದೇಶಪೂರ್ವಕವುಳ್ಳಂಥ ಜನಾಂಗವಾಗಿದ್ದೇವೆ. ಆಮೇನ್. ನಮ್ಮ ಜೀವನ ಪರ್ಯಂತ ಒಂದೇ ಕೆಲಸ, ದೇವರ ಉದ್ದೇಶ ನೆರವೇರಿಸಬೇಕು. ಹಣ ಗಳಿಸ್ಬೇಕು, ಅಭಿವೃದ್ಧಿ ಆಗಬೇಕು, ಆರೋಗ್ಯ ಇರಬೇಕು, ಆಶೀರ್ವಾದ ಇರಬೇಕು, ಆನಂದ ಇರಬೇಕು, ಎಲ್ಲ ಇರಬೇಕು. ಆದರೆ ದೇವರ ಉದ್ದೇಶ ನೆರವೇರಿಸಿದರೆ ಮಾತ್ರ ಇವೆಲ್ಲ ಆಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವತ್ತು ಯಾರಿಗೂ ಹೇಳ್ತಾ ಇದ್ದೀನಿ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಯಾಕಪ್ಪ ನಾನು ಜೀವಿಸ್ತಾ ಇದ್ದೀನಿ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿದ್ದರೆ, ಒಂದೇ ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ, ನೀನು ದೇವರ ಉದ್ದೇಶಕ್ಕಾಗಿ ಜೀವಿಸುವುದಾದರೆ ಮಾತ್ರ ನಿನ್ನ ಜೀವಿತದಲ್ಲಿ ಎಲ್ಲ ಸಮೃದ್ಧಿ, ಎಲ್ಲ ಆನಂದ, ಎಲ್ಲ ಒಂದು ಅಭಿಷೇಕ, ಎಲ್ಲ ಒಂದು ದೇವರು ಬಯಸುವಂಥ ಸಂಗತಿಗಳನ್ನು ನಿನ್ನ ಜೀವಿತದಲ್ಲಿ ನೀನು ಹೊಂದಿಕೊಳ್ತೀಯ. ನಿನ್ನ ಜೀವಿತದಲ್ಲಿ ಕುಂದು ಕೊರತೆನೇ ಇರುವುದಿಲ್ಲ. ಯಾಕೆ? ನೀನು ದೇವರ ಉದ್ದೇಶಕ್ಕಾಗಿ ಮಾತ್ರ ಜೀವಿಸಿ ಅಂತ ಇಂದು ನಿರ್ಧಾರ ಮಾಡ್ತಾ ಇದೆಯಾ. ಆಮೇನ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಹಿಜ್ಕೀಯನು ಎಂಬುದಾಗಿ ಆತನ ಹೆಸರು. ಆ ಅರಸನ ಗುಣಲಕ್ಷಣ ನೋಡ್ರಿ, ಆತನು ದೇವರನ್ನು ಮೆಚ್ಚಿಸಿದನು ಅಂತ ಹೇಳ್ತದೆ ದೇವರ ವಾಕ್ಯದಲ್ಲಿ. ಓಕೆ, ನಾನು ಕೆಲವು ಅಂಶಗಳನ್ನು ಮಾತ್ರ ಹೈಲೈಟ್ ಮಾಡ್ತಾ ಇದ್ದೇನೆ, ಅಲ್ಲಿ ಸ್ಕ್ರೀನ್ ಮೇಲೆ ಇಲ್ಲ, ದಯಮಾಡಿ ಇಲ್ಲಿ ನೋಡಬೇಡ್ರಿ, ನನ್ನ ಕೇಳಿಸ್ಕೊಡ್ರಿ. ಸೈತಾನಿಗೆ ತುತ್ತು ಮಾಡಿ ಕೊಡಬೇಡ್ರಿ ನಿಮ್ಮ ಜೀವಿತವನ್ನು. ದೇವರ ವಾಕ್ಯಕ್ಕೆ ನಿಮ್ಮ ಜೀವಿತವನ್ನು ಕೊಡಿರಿ. ವಾಕ್ಯ ಹೇಳ್ತದೆ, ಏನಂತ ಹೇಳ್ತದೆ? ಆತನು ದೇವರನ್ನು ಮೆಚ್ಚಿಸಿದನು. 29 ವರ್ಷಗಳ ಕಾಲ ಆಳಿದನು. 25ನೇ ವರ್ಷದಲ್ಲಿ ಆತನು ಅರಸನಾದನು. ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ದೇವರನ್ನು ಮೆಚ್ಚಿಸುವಂಥ ಅರಸನಾಗಿದ್ದನು. ಆತನು ಕರ್ತನಲ್ಲಿ ಸಂಪೂರ್ಣ ಹೃದಯದಿಂದ ಭರವಸೆ ಇಟ್ಟನು ಅಂತ ವಾಕ್ಯ ಹೇಳ್ತದೆ. ಇವನ ಗುಣಲಕ್ಷಣ ನೋಡ್ರಿ, ನೀವು ನೋಡ್ತಾ ಇದ್ದಂಗೆ ಒಂದೊಂದು ಗುಣಲಕ್ಷಣ ನಾನು ಹೇಳ್ತಾ ಇದ್ದಂಗೆ ಆಮೇನ್ ಅಂತ ಹೇಳಬೇಕು. ಅವನು ದೇವರನ್ನು ಮೆಚ್ಚಿಸಿದಂಥ ಅರಸನಾಗಿದ್ದನು. ಅವನು ದೇವರಲ್ಲಿ ಭರವಸೆ ಇಟ್ಟಂಥ ಅರಸನಾಗಿದ್ದನು. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ, ಕೆಲವರು ತೋಳ್ಬಲದಲ್ಲಿ, ಕೆಲವರು ವಾಕ್ಚಾತುರ್ಯದಲ್ಲಿ ಅವರ ಒಂದು ಭರವಸೆ ಇಡ್ತಾರೆ. ಆದರೆ ನಾವಾದರೂ ದೇವರ ಮಕ್ಕಳಾದಂಥ ನಾವಾದರೂ, ದೇವರ ಉದ್ದೇಶಗಳನ್ನು ಇಟ್ಟುಕೊಂಡವರಾಗಿ ನಾವು ರಥಬಲದಲ್ಲಿ, ಅಶ್ವಬಲದಲ್ಲಿ, ನಮ್ಮ ಒಂದು ಮೇಧಾವಿತನದಲ್ಲಿ, ನಮ್ಮ ಒಂದು ವಾಕ್ಚಾತುರ್ಯದಲ್ಲಿ ನಾವು ಭರವಸೆ ಇಡುವುದಿಲ್ಲ. ನಾವು ಕರ್ತನಲ್ಲಿ ಭರವಸೆ ಇಡುತ್ತೇವೆ. ಹಲ್ಲೆಲೂಯಾ. ಹಿಜ್ಕೀಯನು ಆತನು ಕರ್ತನನ್ನು ಮೆಚ್ಚಿಸಿದನು. ಆತನು ಕರ್ತನಲ್ಲಿ ಭರವಸೆ ಇಟ್ಟನು. ಮತ್ತು ನಾವು ನೋಡ್ತೇವೆ, ಆತನು ಅದು ಮಾತ್ರವಲ್ಲ, ಆತನು ಮೋಶೆ ಎಲ್ಲ ಕಟ್ಟಳೆಗಳನ್ನು, ಆಜ್ಞೆಗಳನ್ನು, ದೇವರು ಮೋಶೆಗೆ ಕೊಟ್ಟಂಥ ಆಜ್ಞೆಗಳನ್ನು ಆತನು ವಿಧೇಯನಾದನು. ಎಲ್ಲ ಒಂದು ವಿಷಯಗಳಲ್ಲಿ ಆತನು ವಿಧೇಯನಾದನು. ಅಲ್ಲಿ ನಾವು ನೋಡ್ತೇವೆ ಇನ್ನೊಂದು ಗುಣಲಕ್ಷಣ ಈ ಒಂದು ಅರಸನ ಬಗ್ಗೆ. ಅಲ್ಲಿ ಹೇಳ್ತದೆ, ಆ ಒಂದು ಇಸ್ರಾಯೇಲಿನಲ್ಲಿ ಇಲ್ಲಿಯವರೆಗೆ ಅಂತ ಒಂದು ರಾಜನು ಬರಲಿಲ್ಲ, ಇನ್ನು ಮುಂದೆ ಸಹ ಅವನಂತ ರಾಜನು ಬರುವುದಿಲ್ಲ ಅಂತ ಅವನ ಬಗ್ಗೆ ಬರ್ತದೆ. ಹಲೋ, ಅರ್ಥ ಆಯ್ತಾ ನಿಮಗೆ? ಹಿಜ್ಕೀಯನಂತ ಅರಸನು ಇಲ್ಲಿಯ ತನಕ ಬರಲಿಲ್ಲ, ಇನ್ನು ಮುಂದೆ ಸಹ ಅವನು ಬರುವುದಿಲ್ಲ ಅಂತ ಒಂದು ಶ್ರೇಷ್ಠ ಅರಸನು. ಎಂಥ ಸಾಕ್ಷಿ. ಆಮೇನ್. ಹಲ್ಲೆಲೂಯಾ. ಮತ್ತು ನೋಡ್ರಿ, ಆತನ ಬಗ್ಗೆ ಇನ್ನೊಂದು ಏನು ಹೇಳ್ತದೆ? ಆತನು ಕರ್ತನಿಗಾಗಿ ಮಾಡುವುದರ ಕರ್ತನಿಗಾಗಿ ಎಲ್ಲ ವಿಷಯದಲ್ಲಿ ನಂಬಿಗಸ್ತನಾಗಿದ್ದನು. ನಾವು ಒಂದೆರಡರಲ್ಲಿ ಸೋತು ಹೋಗ್ಬೋದು, ಆದರೆ ಹಿಜ್ಕೀಯನು ಅರಸನು 25ನೇ ವಯಸ್ಸು, 29 ವರ್ಷಗಳ ಕಾಲ ಆಳಿದನು. ಆತನು ಎಲ್ಲದರಲ್ಲಿ ಕರ್ತನಿಗೆ ನಂಬಿಗಸ್ತನಾಗಿದ್ದನು. ದೇವರನ್ನು ಮೆಚ್ಚಿಸಿದನು, ದೇವರಲ್ಲಿ ಭರವಸೆ ಇಟ್ಟನು. ಅವನಂತ ಅರಸನು ಹಿಂದೆ ಇಲ್ಲ ಮುಂದೆ ಇಲ್ಲ. ಅವನು ಎಲ್ಲ ಆಜ್ಞೆಗಳಿಗೆ ವಿಧೇಯನಾದನು. ಮತ್ತು ಅಲ್ಲಿ ವಾಕ್ಯ ಹೇಳ್ತದೆ, ಅವನು ದೇವರಿಗೆ ನಂಬಿಗಸ್ತನಾಗಿದ್ದನು. ಎಲ್ಲದರಲ್ಲಿ ನಂಬಿಗಸ್ತನಾಗಿದ್ದನು. ನಾನು ಯಾರಿಗೆ ಪ್ರಶ್ನೆ ಕೇಳ್ತಲ್ಲ, ನನಗೆ ನಾನು ಪ್ರಶ್ನೆ ಕೇಳ್ಕೊಳ್ತಾ ಇದ್ದೇನೆ, ನಾನು ಎಲ್ಲದರಲ್ಲಿ ದೇವರಿಗೆ ನಂಬಿಗಸ್ತನಾಗಿದ್ದೇನಾ? ಎಲ್ಲದರಲ್ಲಿ. ಬೇರೆ ಸಭೆಗೆ ಬರುವುದರಲ್ಲಿ, ಬೇರೆ ಕಾಣಿಕೆ ಕೊಡುವುದರಲ್ಲಿ, ಬೇರೆ ನಾವು ಪ್ರಾರ್ಥನೆಗಳಿಗೆ ಹೋಗುವುದರಲ್ಲಿ ಮಾತ್ರ ನಂಬಿಗಸ್ತಿಕಲ್ಲ. ನನ್ನ ಕೆಲಸದಲ್ಲಿ, ನನ್ನ ಉದ್ಯೋಗದಲ್ಲಿ, ನನ್ನ ವ್ಯಾಪಾರದಲ್ಲಿ, ನಾನು ಮಾಡುವಂಥ ದಿನನಿತ್ಯದ ಕೆಲಸದಲ್ಲಿ ನಾನು ದೇವರಿಗೆ ನಂಬಿಗಸ್ತನಾಗಿದ್ದೇನಾ? ಎಲ್ಲ ವಿಷಯದಲ್ಲಿ ನಂಬಿಗಸ್ತಿಕೆ ಬೇಕು. ಕರೆಗೆ ಯೋಗ್ಯರಾಗಿ ನಡೆಯಬೇಕು. ನೀವು ಕರೆಯಲ್ಪಟ್ಟ ಜನಾಂಗ. 1 ಪೇತ್ರ 2:9 ಓದು. 1 ಪೇತ್ರ 2:9. ನೀವು ಕರೆಯಲ್ಪಟ್ಟ ಜನಾಂಗ, ನೀವು ಆಯ್ಕೆ ಮಾಡಲ್ಪಟ್ಟಂಥ ಜನಾಂಗ, ನೀವು ಆತನ ಒಂದು ಮಹಿಮೆಯನ್ನು ತೋರ್ಪಡಿಸುವುದಕ್ಕಾಗಿ ಕರೆಯಲ್ಪಟ್ಟಂಥ ಜನಾಂಗವಾಗಿದ್ದೀರಿ. ನೀವು ಯಾಜಕರು, ನೀವು ಅರಸರಾಗಿದ್ದೀರಿ. ನಿಮ್ಮ ಗುರುತು ನಿಮಗೆ ಗೊತ್ತಿರಬೇಕು.
ಓದೋಣ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣ ಅತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ದೇವರಾದಕೊಂಡ ಜನಾಂಗ ನಾನು, ರಾಜವಂಶಸ್ಥರಾದ ಯಾಜಕನು ನಾನು. ಆಮೇನ್. ಮೀಸಲಾದ ಜನವು. ಆಮೇನ್. ಮೀಸಲಾದ ಅಂದ್ರೆ ಸಪರೇಟ್ ಜನರು. ಎಲ್ ಶಡಾಯ್ ಚರ್ಚ್ ಅವರು ಸಪರೇಟ್ ಜನರು. ಮೀಸಲಾಗಿ ಇಟ್ಟಂತ ಒಂದು ಜನಾಂಗ. ನೀವು ಕತ್ತಲೆಯಿಂದ ತೆಗೆದು ಬೆಳಕಿಗೆ ಸೇರಿಸಲ್ಪಟ್ಟಂತ ಜನಾಂಗ. ಹಲೋ, ಬೆಳಕಿನ ಜನರು ಇದ್ದೀರಾ? ಸ್ವರ ಬರಲಿ. ಹಲ್ಲೆಲೂಯ. ನೀವು ಪ್ರತ್ಯೇಕ ಮೀಸಲಾಗಿ ಇಟ್ಟಲ್ಪಟ್ಟಂತ ಜನಾಂಗ. ಓಕೆ, ಮುಂದೆ ಹೋದು. ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಪಕ್ಕದಲ್ಲಿ ನೋಡಲ್ರಿ, ದೇವರ ಸ್ವಂತ ಜನ ನೀವಾಗಿದ್ದೀರಿ. ಯೇಸುವಿನ ಸ್ವಕೀಯ ಜನಾಂಗವಾಗಿದ್ದೀರಿ. ಬಳ್ಳಾರಿಯಲ್ಲಿರುವಂಥ ಲಕ್ಷಾನುಗಟ್ಟಲೆ ಜನರಿಗೆ ಅಂತ ನೀವು ಪ್ರತ್ಯೇಕಿಸಲ್ಪಟ್ಟಂಥ ಜನ. ನೀವು ದೇವರಿಗೆ ಸ್ವಕೀಯ ಜನ. ನಿಮ್ಮ ಗುರುತು ಏನಂತ ಚೆನ್ನಾಗಿ ಗೊತ್ತಿರಬೇಕು. ಆಮೇಲೆ ಹಲ್ಲೆಲೂಯಾ. ಆಗ ನೀವು ದೇವರಿಗಾಗಿ ಆತನ ಉದ್ದೇಶಗಳನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತೀರ. ಯಾವಾಗ ದೇವರ ಉದ್ದೇಶಗಳನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತಿರೋ ಆಗ ನಿಮ್ಮ ಜೀವಿತದಲ್ಲಿ ಬೆಳಕು, ಬದಲಾವಣೆ, ಓ ಹಲ್ಲೆಲೂಯಾ, ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿ, ನಿಮ್ಮ ಜೀವಿತದಲ್ಲಿ ಸಮೃದ್ಧಿ, ಎಲ್ಲವನ್ನ ನಿಮ್ಮ ಜೀವಿತದಲ್ಲಿ ಸಂತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್. ಇವತ್ತು ಯಾರ್ಯಾರು ಆ ಜೀವಿತದಲ್ಲಿ ಸಂತೋಷನೇ ಇಲ್ಲ, ದುಃಖ ಯಾವಾಗಲೂ ಅಳು, ಯಾವಾಗಲೂ ಗೋಳು ಅಂತ ಇರುವಂಥ ಜೀವಿತ ನೀವು ಇದೆ ಅಂತ ಅಂದ್ಕೊಳ್ತಾ ಇರುವುದಾದರೆ ಅದು ಇರುವಂಥ ಅವಶ್ಯಕತೆ ಇಲ್ಲ. ನೀನು ಯಾವಾಗ ದೇವರ ಉದ್ದೇಶಗಳಿಗಾಗಿ ಜೀವಿಸ್ತಿದೆಯೋ, ಯಾವಾಗ ನಿನ್ನನ್ನು ನೀನು ಗುರುತಿಸ್ಕೊಳ್ತೀಯೋ, ನೀನು ಯಾರಾಗಿದ್ದಿ ಮತ್ತು ನಿನ್ನ ಕೆಲಸವೇನು ಅಂತ ನೀನು ಗುರುತಿಸಿದಾಗ, ನಿನ್ನ ಉದ್ದೇಶವನ್ನು ನೀನು ಮಾಡಿದಾಗ, ನಿನ್ನ ಜೀವಿತ ಸೋತು ಹೋದಂಥ ಜೀವಿತವಲ್ಲ, ದುಃಖ ಭರಿತವಂಥ ಜೀವಿತವಲ್ಲ, ಅದು ಮಹಿಮೆಯ ಜೀವಿತ. ನೀನು ದೇವರ ಸ್ವಕೀಯ ಜನವಾಗಿದ್ದಿ. ಸಪರೇಟ್. ನಿಂದು ಲಿಸ್ಟೇ ಬೇರೆ ದೇವರ ಹಸ್ತದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಆ ಲಿಸ್ಟ್ ಇಟ್ಕೊಂಡು ಇವರು ನಮ್ಮವರು. ಪರಲೋಕದಲ್ಲಿ ಆತನ ಹತ್ರ ಒಂದು ಸಪರೇಟ್ ಲಿಸ್ಟ್ ಇದೆ ಜೋಬಲ್ಲಿ. ಆ ಲಿಸ್ಟಲ್ಲಿ ನೋಡಿ, ಇವರು ನನ್ನ ಸ್ವಕೀಯ ಜನರು, ನನ್ನ ರಕ್ತದಿಂದ ತೊಳೆಯಲ್ಪಟ್ಟವರು. ಆಮೇಲೆ ಹಲ್ಲೆಲೂಯಾ. ಓಕೆ, ಓದಮ್ಮ ಮುಂದೆ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ನೀವು ಪ್ರಜೆ ಆಗಿರಲಿಲ್ಲ, ವಿರೋಧವಾಗಿದ್ರಿ, ಯೇಸುವಿನ ರಕ್ತ ಇರಲಿಲ್ಲ, ನೀವು ಕತ್ತಲೆಯಲ್ಲಿದ್ರಿ, ಅಂಧಕಾರದಲ್ಲಿದ್ರಿ, ನೀವು ಬೇರೆಯವರಾಗಿದ್ರಿ. ಆದ್ರೆ ಈಗ ಪ್ರಜೆಯಾಗಿದ್ದೀರಿ, ಪರಲೋಕದ ಪ್ರಜೆಗಳಾಗಿದ್ದೀರಿ. ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀನು ನಾನು ದೇವರಿಗೆ ಸ್ವಕೀಯ ಜನಾಂಗ, ಸ್ವಂತ ಜನರು, ಪರಲೋಕದ ಪ್ರಜೆಗಳು. ಆಮೇಲೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು? ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಇಲ್ಲಿ ನಾವು ಆಯಲ್ಪಟ್ಟವರಾಗಿದ್ದೀವಿ. ಹಲ್ಲೆಲೂಯಾ. ಓಕೆ, ಈ ಒಂದು ಹಿಜ್ಕೀಯನ ಗುಣಲಕ್ಷಣದಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಇದ್ದೇವೆ. ಮತ್ತು ಇನ್ನ 2 ಗುಣಲಕ್ಷಣಗಳು. ಲಾರ್ಡ್ ವಾಸ್ ವಿತ್ ಹಿಮ್, ಕರ್ತನು ಅವನ ಜೊತೆ ಇದ್ದನು. ಹಿಜ್ಕೀಯನ ಜೊತೆ ಕರ್ತನು ಹಿಜ್ಕೀಯನ ಜೊತೆ ಇದ್ದನು. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ಕರ್ತನು ನಮ್ಮ ಸಂಗಡ ಇದ್ದಾನೆ ಅನ್ನುವಂಥದ್ದು ಮರೆತು ಹೋಗ್ತಾ ಇರ್ತದೆ. ಸೈತಾನು ಏನು ಮಾಡ್ತಾನೆ? ಮರೆತು ಹೋಗುವಂತೆ ಮಾಡಿ ನಾನಾ ಕಷ್ಟಗಳು ತರ್ತಾನೆ, ನಾನಾ ಸಮಸ್ಯೆ ತರ್ತಾನೆ. ಯಾವಾಗ ಸಮಸ್ಯೆ ದೇವರೇ ನೀನು ಎಲ್ಲಿದೆಯಪ್ಪ, ನನಗೆ ಕಷ್ಟ ಬಂದ್ಬಿಡ್ತಪ್ಪ, ನೀನಿದ್ರೆ ಯಾಕೆ ನನಗೆ ಈ ಕಷ್ಟ ಬರ್ತಾ ಇತ್ತಪ್ಪ ಅಂತ ನಾವು ಪ್ರಶ್ನೆ ಹಾಕುವಂಥ ಒಂದು ಸನ್ನಿವೇಶಗಳು ಅನೇಕ ಇವೆ. ಯಾವಾಗ ಗೊತ್ತಾ? ದೇವರು ನಿನ್ನ ಜೊತೆ ಇದ್ದಾನೆ ಅನ್ನೋದನ್ನು ನೀನು ಮರೆತು ಹೋದಾಗ. ಕಷ್ಟದಲ್ಲಿಯೂ, ಕಣಿವೆಯಲ್ಲಿಯೂ, ಬೆಟ್ಟದಲ್ಲಿಯೂ, ಎಲ್ಲ ಸಮಯಗಳಲ್ಲಿಯೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ ಅಂತ ಹೇಳಿದಂಥ ದೇವರು ನಿಮ್ಮ ಜೊತೆಯಲ್ಲಿ, ನಿಮ್ಮ ಹಿಂದುಗಡೆ, ನಿಮ್ಮ ಮುಂದುಗಡೆ, ನಿಮ್ಮ ಒಳಗಡೆ ಆತನಿದ್ದಾನೆ. ಹಲ್ಲೆಲೂಯಾ. ಓಕೆ, ಇದನ್ನು ಆ ಒಂದು ಗುಣಲಕ್ಷಣ ದೇವರು ಹಿಜ್ಕೀಯನ ಸಂಗಡ ಇದ್ದನು. ಇದು ಇನ್ನೊಂದು ಆತನೊಂದು ಸಾಕ್ಷಿ, ಕೊನೆಯ ಸಾಕ್ಷಿ ಹೇಳ್ತಾ ಇದ್ದೇನೆ. ಹಿಜ್ಕೀಯನ ಒಂದು ಈ ಸಾಕ್ಷಿ ನೋಡ್ರಿ. ಹಿ ವಾಸ್ ಸಕ್ಸಸ್ಫುಲ್ ಇನ್ ಎವ್ರಿಥಿಂಗ್ ಹಿ ಡಿಡ್. ಆತನು ಏನೆಲ್ಲ ಮಾಡಿದ್ನೋ, ಮುಟ್ಟಿದ್ದೆಲ್ಲ, ಕೈ ಹಾಕಿದ್ದೆಲ್ಲ ಸಕ್ಸಸ್, 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 ಸಕ್ಸಸ್.
ಯಶಸ್ಸು, ಯಶಸ್ಸು, ಅಭಿವೃದ್ಧಿ, ಯಶಸ್ಸು, ಕೈ ಹಾಕಿದಂಥ ಕೆಲಸವೆಲ್ಲ ಅವನಿಗೆ ಯಶಸ್ಸನ್ನು ದೇವರು ಕೊಟ್ಟನು. ಎಲ್ಲದರಲ್ಲಿ ಯಶಸ್ಸು ಹೊಂದಿದನು. ಆಮೇನ್, ಹಲ್ಲೆಲೂಯಾ. ಓಕೆ, ಈ ಕಥೆನ ಸಣ್ಣದಾಗಿ ಹೇಳಿ ನಾನು ಈಗ ಏನು ಹೇಳಬೇಕಂತ ಇದ್ದೀನೋ ಅದಕ್ಕೆ ಬರ್ತೀನಿ, ಸರಿನಾ? ಹಿಜ್ಕೀಯನು ಅವನ ಅಂತ್ಯಕಾಲ ಬರ್ತದೆ, ಕೊನೆಯ ದಿವಸ ರೋಗದಲ್ಲಿದ್ದಾನೆ, ಈಗ ವೃದ್ಧನಾಗಿದ್ದಾನೆ. ಇವನ ಬಗ್ಗೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ಅಲ್ಲಿ 38ನೇ ಅಧ್ಯಾಯ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 1ನೇ ವಚನದಿಂದ 5 ವಚನಗಳು ನೀವು ಓದಬೇಡ್ರಿ. ಅಲ್ಲಿ ನಾನು ನಿಮ್ಮ ಕಥೆನ ರೂಪದಲ್ಲಿ ನಾನು ಹೇಳ್ತೇನೆ. ಇಲ್ಲಿ ಯೆಶಾಯನು, ಪ್ರವಾದಿಯಾದಂಥ ಯೆಶಾಯನು ಅರಸನಾದಂಥ ಹಿಜ್ಕೀಯನ ಬಳಿಗೆ ಬರ್ತಾನೆ. ಯಾವ ಸಮಯದಲ್ಲಿ ಬರ್ತಾನೆ? ಅವನು ಸಾಯುವ ಸ್ಥಿತಿಯಲ್ಲಿ, ಅವನು ಅನಾರೋಗ್ಯದಲ್ಲಿ, ದೀರ್ಘಾವಧಿ ಸಾಯುವ ಪರಿಸ್ಥಿತಿಯಲ್ಲಿ ಅವನಿದ್ದಾನೆ. ಮುದುಕ, ಸಾಯುವಂಥ ಸ್ಥಿತಿ. ಓಕೆ, ಆಮೇನ್. ಎಲ್ಲರೂ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಆಮೇನ್. ನಮ್ಮ ನಿತ್ಯ ನಿವಾಸ ಸೇರಬೇಕು, ಅಪ್ಪನ ಸನ್ನಿಧಾನ ಸೇರಬೇಕು. ಆಮೇನ್. ಆದರೆ ಇವನು ನೋಡ್ರಿ, ಇಲ್ಲಿ ಕಥೆಯಲ್ಲಿ ಒಂದು ವಿಶೇಷತೆ ನೋಡ್ರಿ. ಆ ದಿವಸಗಳಲ್ಲಿ ಹಿಜ್ಕೀಯನು ಬಹಳ ಒಂದು ರೋಗದಲ್ಲಿದ್ದು ಅವನು ಸಾಯುವ ಸ್ಥಿತಿಯಲ್ಲಿರುವಾಗ ಯೆಶಾಯನಾದ ಪ್ರವಾದಿಯಾದಂಥ ಯೆಶಾಯನು ಅವನ ಬಳಿಗೆ ಬಂದು ಅವನು ಈತನಿಗೆ ಇಂತನು ತಾನೆ, ಹಿಜ್ಕೀಯನಿಗೆ ಈ ರೀತಿಯಲ್ಲಿ ಹೇಳ್ತಾನೆ. ಏನಂತ ಹೇಳ್ತಾನೆ ದೇವರು? ನೋಡ್ರಿ, ನೀನು ನಿನ್ನ ಮನೆಯನ್ನು ಸರಿಪಡಿಸು, ನೀನು ಸಾಯುವಂಥವನಾಗಿದ್ದಿ. ಓಕೆ, ಹಿಜ್ಕೀಯನಿಗೆ ಯೆಶಾಯ ಪ್ರವಾದಿ ಏನು ಹೇಳ್ತಾನೆ? ನೀನು ಸಾಯ್ತಿ, ರೋಗದಲ್ಲಿದೆಯಲ್ಲ, ನೀನು ಸಾಯುವವನಾಗಿದ್ದಿ, ನೀನು ಸತ್ತು ಹೋಗುತ್ತೀಯ, ನಿನ್ನ ಮನೆಯನ್ನೊಂದು ಸ್ಥಿತಿಯಲ್ಲಿ ಇಟ್ಕೋ ಎಂಬುದಾಗಿ ಹೇಳಿದಾಗ ಸತ್ತು ಹೋಗುತ್ತೀಯ ಅನ್ನೋಂಥ ಪದವನ್ನು ಕೇಳಿದ ತಕ್ಷಣವೇ ಹಿಜ್ಕೀಯ ಅರಸನ ಏನು ಮಾಡಿದ ಗೊತ್ತಾ? ದೇವರನ್ನು ಮೆಚ್ಚಿಸಿದವನು, ದೇವರಲ್ಲಿ ಭರವಸೆ ಇಟ್ಟವನು, ಅವನಂಥ ಅರಸನು ಹಿಂದೆ ಇಲ್ಲ ಮುಂದೆ ಇಲ್ಲ. ಅವನು ದೇವರನ್ನು ಎಲ್ಲ ರೀತಿಯಲ್ಲಿ ಆತನು ವಿಧೇಯನಾಗಿ, ಆತನು ಕೈ ಇಟ್ಟಂಥ ಕೆಲಸದಲ್ಲಿ ಎಲ್ಲದರಲ್ಲಿ ಸಫಲತೆ ಹೊಂದು ಇಂಥ ಒಂದು ವ್ಯಕ್ತಿ ಆತನು ಅನಾರೋಗ್ಯದಲ್ಲಿ ಬಂದಾಗ ಅವನು ಸಾಹಿತ್ಯ ಅಂತ ಹೇಳಿದಾಗ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಕತೆ ನನಗೆ ಹೇಳೋದನ್ನು ಕೇಳಿಸ್ಕೊಡ್ರಿ. ಪ್ರಾರ್ಥನೆ ಮಾಡಿದಾಗ ಗಮನವಿಟ್ಟು ಕೇಳಿಸ್ಕೊಡ್ರಿ. ಆತನು ಬದುಕುವುದರ ಬಗ್ಗೆ ನೀವು ಗಮನ ಹರಿಸಬಾರ್ದು. ಆದರೆ ಅವನ ಜೀವಿತದಲ್ಲಿ ನಾನು ಆ 3 ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳ್ತೇನೆ, ಅದಕ್ಕೆ ನೀವು ಉತ್ತರಿಸಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುತ್ತಾನೆ ಹಿಜ್ಕೀಯನು. ಪ್ರಾರ್ಥನೆ ಮಾಡ, ದೇವರೇ ಸ್ವಾಮಿ, ನನಗೆ ಕರ್ತನೆ ಇನ್ನೂ ಬದುಕುವುದಕ್ಕೆ ವರ್ಷಗಳನ್ನು ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾನೆ. ದೇವರು ಅವನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ಹಿಜ್ಕೀಯನಿಗೆ 15 ವರ್ಷಗಳು ಇನ್ನೂ ಮುಂದೆ ಆಯುಷ್ಯನ್ನು ಕೊಡುತ್ತಾನೆ. ಆಮೇನ್. ಪ್ರಾರ್ಥನೆ ಮಾಡಿದಾಗ 15 ವರ್ಷ ಇನ್ನೂ ಅವನಿಗೆ ಹೆಚ್ಚು ಆಯುಷ್ಯನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಈಗ ಸಂತೋಷ, ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿದ್ವಿ, ದೇವರು ಪ್ರಾರ್ಥನೆಗೆ ಉತ್ತರ ಕೊಟ್ಟ. ನಮ್ಮ ಜೀವಿತದಲ್ಲಿ ಸಹ ಅನೇಕ ಬಾರಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾನೆ. ಆದರೆ ಪ್ರಾರ್ಥನೆ ಉತ್ತರ ಕೊಡಬೇಕಂದ್ರೆ ಆಮೇನ್. ಇವತ್ತೊಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ. ಓಕೆ, ಹಿಜ್ಕೀಯನಿಗೆ ದೇವರು ಆಯುಷನ್ನು ಕೊಟ್ಟನು. ಓಕೆ, ಹಿಜ್ಕೀಯನಿಗೆ ಪ್ರಶ್ನೆಯನ್ನು ಕೇಳಿದಂತೆ ದೇವರು ಇಂದು ನನಗೆ ನಿನಗೆ 3 ಪ್ರಶ್ನೆಯನ್ನು ಕೇಳ್ತಾನೆ. ಓಕೆ, 3 ಪ್ರಶ್ನೆ ಯಾವುವು? ಎಲ್ಲರೂ ಹೇಳ್ರಿ, ಈ 3 ಪ್ರಶ್ನೆಗೆ ನಾನು ನೀವು ಉತ್ತರ ಕೊಡಬೇಕು. ಓಕೆ, ನೋಡೋಣ. ಓಕೆ, ಹಿಜ್ಕೀಯನಿಗೆ 15 ವರ್ಷ ಆಯುಷ್ ಕಾಲ ಬಂತು. ಪ್ರಾರ್ಥನೆ ಮಾಡಿದರೆ ದೇವರು ನಿಮ್ಮನ್ನು 15 ವರ್ಷ ಹೆಚ್ಚು ಕಾಲ ಬದುಕಲು ಬಿಡಬೇಕೆಂದು ಕಾರಣಗಳು ನೀಡುವಂತೆ ಕೇಳಿದರೆ ನೀವು ಏನು ಉತ್ತರ ಕೊಡುತ್ತೀರಿ? ಇದು ನನಗೆ ಪ್ರಶ್ನೆ, ಇದು ನಿಮಗೂ ಪ್ರಶ್ನೆ. ದೇವ್ರ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ದೇವ್ರ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಹಿಜ್ಕೀಯನಿಗೆ 15 ವರ್ಷಗಳ ಕಾಲ ಕೊಟ್ಟ. ಯಾಕೆ? ಆತನು ದೇವರನ್ನು ಮೆಚ್ಚಿಸಿದವನು, ಆತನು ದೇವರಲ್ಲಿ ಭರವಸೆ ಇಟ್ಟವನು, ಎಲ್ಲ ಮೋಶ ಆ ಆಜ್ಞೆಗಳ ಕಟ್ಟಳೆಗಳಲ್ಲಿ ಆತನು ವಿಧೇಯನಾದನು. ಆಮೇನ್, ಹಲ್ಲೆಲೂಯಾ. ಆತನು ದೇವರ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡುತ್ತಾ ಹೋದನು. ಇವತ್ತು ದೇವರು ನಿಮಗೆ 15 ವರ್ಷ ಹೆಚ್ಚು ಕಾಲ ಬದುಕಲು ಬಿಡಬೇಕೆಂದು ಕಾರಣಗಳನ್ನು ನೀಡುವಂತೆ ಕೇಳಿದರೆ ನಾನು ಏನು ಉತ್ತರ ಕೊಡ್ತೀನಿ? ಏನಕ್ಕೆ ಬೇಕು ಹೆಚ್ಚು ಆಯುಷ್? ನನಗಿಷ್ಟ ಬಂದಂತೆ ನಾನು ಜೀವಿಸ್ಲಿಕ್ಕ? ನನಗೆ ಹೆಂಗೆ ಬೇಕು ನಾನು ಜೀವಿಸ್ಲಿಕ್ಕ? ನನ್ನ ಇಚ್ಛೆಗಳು ಆಸೆಗಳು ಪೂರೈಸುವುದಕ್ಕಾಗಿ ಮಾತ್ರ ನಾನು ಬದುಕಬೇಕಾ? ಏನಕ್ಕೆ ನನಗೆ ಆಯುಷ್ ಬೇಕು? ನನಗಿರುವಂಥ ಬದುಕು ಯಾವುದಕ್ಕಾಗಿ? ಈ ಜೀವಿತ ನನಗೆ ಏನಕ್ಕೆ ಬೇಕು? ಎರಡನೇ ಪ್ರಶ್ನೆ. ಹಾಗೆ ಪ್ರಶ್ನೆ ನಮ್ಮ ಹೃದಯದಲ್ಲಿರಲಿ. ನಾವು ಉತ್ತರವನ್ನು ಪವಿತ್ರಾತ್ಮನಿಗೆ ಕೊಡೋಣ.
ಇನ್ನೊಂದು ಪ್ರಶ್ನೆ, ದೇವರು ನಿಮ್ಮ ಜೀವನದ ಕಳೆದ 15 ವರ್ಷಗಳನ್ನು ಪರಿಶೀಲಿಸಿದರೆ, ಎಷ್ಟೇ ವರ್ಷ ಇರಲಿ, ನಾನು 15 ಅಂತ ಹೇಳ್ತಾ ಇದ್ದೀನಿ, ಗತ 15 ವರ್ಷ ದೇವರು ಒಂದು ವೇಳೆ ಪರಿಶೀಲನೆ ಮಾಡಿದರೆ, ಹಿಜ್ಕೀಯನ ಜೀವಿತದಲ್ಲಿ ಪರಿಶೀಲನೆ ಮಾಡಿದರೆ, ದೇವರನ್ನು ಮೆಚ್ಚಿಸಿದ, ದೇವರ ಆಜ್ಞೆಗಳನ್ನು ವಿಧೇಯತೆ ಮಾಡಿದ, ದೇವರನ್ನು ಆತನು ಎಲ್ಲ ರೀತಿಯಲ್ಲಿ ಆತನು ಭರವಸೆ ಇಟ್ಟ, ಆಜ್ಞೆಗಳನ್ನು ನೆರವೇರಿಸಿದ, ಎಲ್ಲ ಮಾಡ್ದ, ದೇವರಿಗೆ ಇಷ್ಟವಾದದ್ದನ್ನೇ ಮಾಡ್ದ. ಅವನಂತ ಅರಸನೇ ಇರಲಿಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ, ಅಂಥ ಒಂದು ಸಾಕ್ಷಿ. ಓಕೆ, ಹಿಜ್ಕೀಯನಿಗೆ 15 ವರ್ಷ ಕೊಟ್ಟ. ಆದರೆ ಈಗ ದೇವರು ನಿಮ್ಮ ಜೀವನದ ಕಳೆದ 15 ವರ್ಷಗಳನ್ನು ಪರಿಶೀಲಿಸಿದರೆ, ಅವನು ನಿಮಗೆ 15 ವರ್ಷ ಹೆಚ್ಚು ವರ್ಷಗಳನ್ನು ನೀಡಲು ಉತ್ಸುಕನಾಗಿದ್ದಾನ? ಸಂತೋಷ ಪಡ್ತಾನ? ನಿನಗೆ ನನಗೆ ಆಯುಷ್ಯನು ಉತ್ತರ ಕೊಡಬೇಡ್ರಿ, ನನಗೆ ಮುಂಚೆ ದುಡುಕಿ ಉತ್ತರ ಯಾರು ಕೊಡಬೇಡ್ರಿ. ನಾನು ಹೇಳಿದೆ, ಪ್ರಶ್ನೆ ನನಗೂ ಕೂಡ, ಪ್ರಶ್ನೆ ನಿಮಗೆ ಕೂಡ ಹಾಕ್ಕೊಳ್ಬೇಕು. ಹಿಜ್ಕೀಯನಿಗೆ ಅವನ ಆಯುಷ್ಯನ್ನು ಹೆಚ್ಚಿಸುವುದರಲ್ಲಿ ದೇವರು ಬಹುಶಃ ಸಂತೋಷ ಪಟ್ಟನು. ಇವತ್ತು ದೇವರು ನಮ್ಮನ್ನು ಒಂದು ವೇಳೆ ಆತನಾಗಲೇ ಆಶೀರ್ವದಿಸಿದ್ದಾನೆ, ಆದರೆ ಇನ್ನೂ ನಾವು ಕೇಳುವಂಥ ಸಂಗತಿಯನ್ನು ಕೊಡಲು ಬಯಸಿದರೆ ಅದರಿಂದ ಪರಿಣಾಮ ಏನು? ಅಥವಾ ನಮ್ಮ ಗತ ಜೀವಿತವನ್ನು ಇಷ್ಟು ವರ್ಷಗಳು ಜೀವಿಸಿದ್ದೇವೆ, ಹೇಗೆ ಜೀವಿಸಿದ್ದೇವೆ? ಏನಾದರೂ ವ್ಯತ್ಯಾಸ ಇದೆಯಾ 20-25ರಲ್ಲಿ? ಉತ್ತರ ಕೊಡಬೇಡ್ರಿ. ಯಾಕೆ ದೇವರು ಹೆಚ್ಚು ಆಯುಷ್ಯನ್ನು ಕೊಡಬೇಕು? ಹಿಜ್ಕೀಯನಿಗೆ ಕೊಟ್ಟಂತೆ. ಆಮೇನ್, ಹಲ್ಲೆಲೂಯಾ. ಪರಿಶೀಲನೆ ಮಾಡಿಕೊಳ್ಳೋಣ. ಇವತ್ತು ಪವಿತ್ರಾತ್ಮ ನಮ್ಮ ಸಂಗಡ ಮಾತನಾಡಲಿ, ಪವಿತ್ರಾತ್ಮ ನಿಮ್ಮ ಸಂಗಡ ಮಾತನಾಡಲಿ, ನನ್ನ ಸಂಗಡ ಮಾತನಾಡಲಿ. ನಮ್ಮ ಜೀವಿತಗಳು ಯಾಕೆ ನಾವು ಬದುಕುತ್ತಾ ಇದ್ದೇವೆ? ನಮ್ಮ ಜೀವಿತಕ್ಕೆ ಅರ್ಥ ಏನು? ನಮ್ಮ ಜೀವಿತಕ್ಕೆ ಉದ್ದೇಶ ಏನು? ಕೇವಲ ನಾನು, ನನಗೆ, ನನ್ನನ್ನು ಸಂತೋಷ, ನನ್ನನ್ನು ಮೆಚ್ಚಿಸಿಕೊಳ್ಳುವುದು, ನನ್ನ ವ್ಯಾಪಾರ, ನಾನು ಬದುಕಬೇಕು, ನಾನು ಸಮೃದ್ಧಿಯಾಗಿರಬೇಕು, ನನ್ನ ಒಂದು ಇಷ್ಟ ಆಸೆಗಳಿಗಾಗಿ ಮಾತ್ರ ಜೀವಿಸಬೇಕಾ? ದೇವ್ರು ಯಾಕೆ ಹೆಚ್ಚು ಆಯುಷ್ ಕೊಡಬೇಕು? ನಿಮ್ಮ ಉಳಿದ ಜೀವನವನ್ನು ದೇವರು ನಿಮ್ಮನ್ನು ಬಳಸಲು ಯೋಜಿಸಿದ ರೀತಿಯಲ್ಲಿ ಬಳಕೆಗೆ ನೀವು ಸಿದ್ಧರಾಗಿದ್ದೀರಾ? ಮೂರನೇ ಪ್ರಶ್ನೆ ಕೇಳಿಸ್ಕೊಳ್ರಿ, ಇನ್ನೊಂದ್ಸರಿ ಹೇಳ್ತೀನಿ. ನಿಮ್ಮ ಉಳಿದ ಜೀವನವನ್ನು ದೇವರು ನಿಮ್ಮನ್ನು ಬಳಸಲು ಯೋಜಿಸಿದರೆ, ಪ್ಲ್ಯಾನ್ ಮಾಡಿದರೆ, ದೇವರು ನಿಮ್ಮನ್ನು ಉಪಯೋಗ ಮಾಡಬೇಕಂತ ಆತನ ಪ್ಲ್ಯಾನ್ ಮಾಡಿದರೆ, ಆತನ ಪ್ಲ್ಯಾನ್ಗೆ ನೀವು ಎಸ್ ಅಂತೀರಾ, ಸೈ ಅಂತೀರಾ? ಉತ್ತರ ಹೇಳ್ಬೇಡ್ರಿ. ಉತ್ತರ ನಿಮ್ಮ ಮನಸ್ಸಿನಲ್ಲಿ ಪವಿತ್ರಾತ್ಮನಿಗೆ ಹೇಳ್ರಿ. ಈ 3 ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಸಿದ್ಧರಾಗಿದ್ದರೆ ಪವಿತ್ರಾತ್ಮನಿಗೆ, ಎಸ್ ಅಂತಂದರೆ ನಾನು ಮುಂದೆ ಪ್ರಸಂಗ ಹೇಳುವುದು ನಿಮಗೆ ಅರ್ಥಗರ್ಭಿತವಾಗಿರ್ತದೆ. ನೀವು ಈ 3 ಪ್ರಶ್ನೆಗಳಲ್ಲಿ ಒಂದಕ್ಕಾದರೂ ನೋ, ಇಲ್ಲ ಅಂತ ಹೇಳಿದರೆ ನಾನು ಹೇಳಿದೆಲ್ಲ ವೇಸ್ಟ್. ನಾವಿಷ್ಟು ಕಾಲ ಯೇಸುವಿನ ಬಳಿ ಇದ್ದಿದ್ದು ವೇಸ್ಟ್. ಇದನ್ನು ಹೇಳ್ತಾ ನಾನು ಏನು ಹೇಳ್ತಾ ಇದ್ದೀನಿ, ನಿಮ್ಮನ್ನು ದುಃಖಪಡಿಸ್ಲಿಕ್ಕೆ ಹೇಳ್ತಾ ಇಲ್ಲ. ಇದನ್ನು ಹೇಳ್ತಾ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಜೀವಿಸಿದರೆ ದೇವರ ಉದ್ದೇಶಗಳಿಗಾಗಿ ಮಾತ್ರ ನಾನು ಬದುಕಬೇಕು. ನಾನು ಬದುಕಿದರೆ ಯೇಸುಗಾಗಿ, ನಾನು ಬದುಕಿದರೆ ನನ್ನ ಉಳಿದ ಜೀವಿತ ಆ ಯೇಸುಗಾಗಿ, ನಾನು ಬದುಕಿದರೆ ಯೇಸುಗಾಗಿ, ನನ್ನ ಇಷ್ಟಕ್ಕಾಗಿ ಅಲ್ಲ, ಆ ಯೇಸುವಿನ ಇಷ್ಟಕ್ಕಾಗಿ, ನನ್ನ ಒಂದು ಯೋಜನೆಗಾಗಿ ಅಲ್ಲ, ಆ ಯೇಸುವಿನ ಯೋಜನೆ, ಆತನ ಉದ್ದೇಶಕ್ಕಾಗಿ ಮಾತ್ರ ನಾನು ಬದುಕುತ್ತೇನೆ. ನೀವು ಚಪ್ಪಾಳೆ ಹೊಡೆದ್ರಿ, ಸ್ತೋತ್ರ ಆಮೇನ್ ಅಂತ ಹೇಳಿದ್ರಿ, ನಾನು ಇಷ್ಟಪಡುತ್ತೇನೆ. ಆಮೇನ್. ಆದರೆ ಈ ಇಷ್ಟ ನಮ್ಮ ಇಷ್ಟಗಳು, ನಮ್ಮ ಕಷ್ಟಗಳಲ್ಲ, ದೇವರಿಗೆ ನಮ್ಮ ಒಂದು ಜೀವಿತಗಳು ಇಷ್ಟವಾಗಬೇಕು. ಆತನ ಉದ್ದೇಶದ ಮೇರೆಗೆ ನಾವು ಬದುಕಬೇಕು. ಹಲ್ಲೆಲೂಯಾ. ಇವತ್ತು ಇಲ್ಲಿಂದ ಹೋಗುವಾಗ ಒಂದೇ ನಿಮ್ಮ ಮನಸ್ಸಿನ ಉದ್ದೇಶ ದೇವರು ನನ್ನ ಜೀವಿತದಲ್ಲಿ ಇಟ್ಟಿದ್ದಾನೆ, ಆ ಉದ್ದೇಶಕ್ಕಾಗಿ ಮಾತ್ರ ನಾನು ಬದುಕ್ತೇನೆ. ಅದಕ್ಕೆ ಮಾತ್ರ ಬದುಕಿದರೆ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಒಂದು ದಾಂಪತ್ಯ ಜೀವಿತ, ನಿಮ್ಮ ವ್ಯಾಪಾರ, ನಿಮ್ಮ ಒಂದು ಕೆಲಸಗಳು, ನಿಮ್ಮ ಒಂದು ಎಲ್ಲ ಜೀವಿತಗಳು ಸಂತೋಷಭರಿತವಾಗಿ ಪ್ರಜ್ವಲಿಸುವಂಥ ಬೆಳಕಾಗಿ, ಇನ್ನೊಬ್ಬರಿಗೆ ಆಶೀರ್ವಾದವಾಗಿ, ನಿನ್ನ ದೇವರ ರಾಜ್ಯವನ್ನು ಕಾಣುವಂಥ, ನಿಮ್ಮ ಜನಾಂಗದಲ್ಲೇ ನೀವು ದೇವರ ರಾಜ್ಯವನ್ನು ಕಾಣುವಂಥ ಬದುಕುಗಳನ್ನು ನಾವೆಲ್ಲರೂ ಬದುಕುತ್ತೇವೆ. ಹಲ್ಲೆಲೂಯಾ. ಅದಕ್ಕಿಂತ ಹೆಚ್ಚು ಏನಾದರೂ, ಅದಕ್ಕಿಂತ ಕಡಿಮೆ ಏನಾದರೂ ಬೇಕೇನ್ರಿ ನಮಗೆ? ಬೇಡ. ದೇವರ ಉದ್ದೇಶ ನನ್ನ ಜೀವಿತದಲ್ಲಿ ನೆರವೇರಬೇಕು, ಅದೊಂದೇ ಸಾಕು. ಆಮೆನ್. ಹಲ್ಲೆಲೂಯಾ.
ಪಕ್ಕದಲ್ಲಿ ನೋಡಿಡ್ರಿ, ದೇವರ ಉದ್ದೇಶಕ್ಕಾಗಿ ಜೀವಿಸೋಣ. ನಮ್ಮ ಈ ಉಳಿದ ಜೀವಿತವನ್ನು, ಈ ಶೇಷ ಜೀವಿತವನ್ನು ಯೇಸುವಿನ ಮಹಿಮೆಗಾಗಿ, ಆತನ ಉದ್ದೇಶಕ್ಕಾಗಿ ಮಾತ್ರ ಬದುಕುತ್ತೇವೆ. ಆಮೆನ್, ಹಲ್ಲೆಲೂಯಾ. ಓಕೆ, ಈಗ ಯೇಸುವಿನ ಉದ್ದೇಶಕ್ಕಾಗಿ ಮಾತ್ರ ನಾನು ಬದುಕುತ್ತೇನೆ ಅಂತಂದರೆ ನಾವು 2-3 ವಾರಗಳಿಂದ ಕೇಳಿಸ್ಕೊಳ್ತಾ ಇದ್ದೀವಿ. ನಿಮ್ಮ ಕರೆಗೆ ಯೋಗ್ಯರಾಗಿ ನಡೆಯಬೇಕು. ದೇವರಿಗೆ ನೀವು ಯೋಗ್ಯರಾಗಿ ನಡೆಯಬೇಕು. ಸೈತಾನನಿಗೆ ನೀವು ಅವಕಾಶ ಮಾಡಿಕೊಡಬಾರ್ದು. ಅದಕ್ಕಿಂತ ಮುಂಚೆ ಆ ಎಫೆಸ ಪತ್ರಿಕೆಯನ್ನು ನಾವು ಧ್ಯಾನ ಮಾಡ್ತಾ ಇದ್ವಿ 2 ವಾರಗಳಿಂದ. ಅನಿಲ್ ಪಾಸ್ಟರ್ ಹೇಳ್ತಾ ಇದ್ರು, ಸೈತಾನ್ ನಿಮ್ಮ ಕಾಲ ಕೆಳಗಿದ್ದಾನೆ, ಅವನಿಗೆ ಅವಕಾಶ ಮಾಡಿಕೊಡಬೇಡ್ರಿ, ನಿಮ್ಮ ಕರೆಗೆ ಯೋಗ್ಯರಾಗಿ ನಡೆಯಿರಿ. ಆಮೇನ್. ದೀನತೆ, ಐಕ್ಯತೆ, ಪರಿಶುದ್ಧತೆ, ಈ 3 ವಿಷಯಗಳ ಬಗ್ಗೆ ನಾವು ಮಾತನಾಡ್ತೀವಿ. ಇದು ನಮ್ಮ ಕರೆ. ದೀನತೆ, ಐಕ್ಯತೆ, ಪರಿಶುದ್ಧತೆ. ಎಫೆಸ ಪುಸ್ತಕವನ್ನು ನೀವು ಹೋಗಿ ಮತ್ತೆ ಮತ್ತೆ ಓದ್ರಿ. ಇವತ್ತು ನಾನು ಎಫೆಸ ಪತ್ರಿಕೆ 5ನೇ ಅಧ್ಯಾಯ 15ರಿಂದ 17 ಅದೇ ವಚನ ಓದ್ತೇನೆ. ನಾನು ಯಾವುದೋ ಬೇರೆ ವಾಕ್ಯ ಹೇಳ್ತಾ ಇಲ್ಲ. ನಾನು ಆಗಲೇ ಹೇಳಿದೆ ನಿಮಗೆ, ಏನು 2 ವಾರಗಳಿಂದ ಕೇಳಿಸ್ಕೊಳ್ತಾ ಇದ್ದೀರೋ ಅದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಆಮೇನ್, ಹಲ್ಲೆಲೂಯಾ. ಎಲ್ಲರೂ ನಾನು ದೇವರ ಉದ್ದೇಶ ಬಿಟ್ಟು ಬೇರೆ ಯಾವುದಕ್ಕಾಗಿ ಬದುಕುವುದಿಲ್ಲ. ಆತನ ಉದ್ದೇಶವೇ ನನ್ನ ಉದ್ದೇಶ. ಆತನ ಉದ್ದೇಶವೇ ನನ್ನ ಉದ್ದೇಶ ಅಂದರೆ ಆತನ ಸಂತೋಷವೇ ನನ್ನ ಸಂತೋಷ, ಆತನ ಮಾರ್ಗವೇ ನನ್ನ ಮಾರ್ಗ. ನನ್ನ ಮಾರ್ಗ ಆತನ ಮಾರ್ಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸಂತೋಷ ಆತನ ಸಂತೋಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಕೆಲವೊಂದು ಸಾರಿ ಪಾಕೆಟಲ್ಲಿ ದುಡ್ಡಿದ್ರೆ ಸಂತೋಷ ಇರ್ತೈತೆ ರೀ, ಖಾಲಿ ಇದ್ರೆ ಸಂತೋಷ ಇರಲ್ಲ. ಆದರೆ ದೇವರಿರಬೇಕು. ಖಾಲಿ ಇದ್ರೂ ತುಂಬಿದ್ರೂ ದೇವರಿದ್ರೆ ನಿಮ್ಗೆ ಸಂತೋಷ ಯಾವಾಗಲೂ. ಇಲ್ಲಾಂದ್ರೆ ನೋಟ್ ಇದ್ರೆ ಸ್ಮೈಲ್, ನೋಟ್ ಇಲ್ಲಂದ್ರೆ ಗೋಳು. ನಮ್ಮ ಸಂತೋಷಕ್ಕೆ ಕಾರಣ ನೀನೇ ಸಹ್ಯ. ಪಕ್ಕದಲ್ಲಿ ನೋಡ್ರಿ, ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಹ್ಯ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಹ್ಯ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಹ್ಯ. ಆಮೆನ್, ಹಲ್ಲೆಲೂಯಾ. ಓಕೆ, ಈ ಒಂದು ಎಫೆಸ 5:15ರಿಂದ 17 ಈ ವಚನಗಳಲ್ಲಿರುವಂಥ ಕೆಲವು ನಾನು ಓದ್ತಾ ಇಲ್ಲ, ದಯಮಾಡಿ ಓದೋದಿಲ್ಲ. ಯಾಕಂದರೆ 2 ವಾರ ನೀವು ಅದನ್ನೇ ಕೇಳಿರಿ. ಮನೆಗೆ ಹೋಗಿ ಎಫೆಸ 5-6 ವಚನಗಳನ್ನು 6 ಅಧ್ಯಾಯಗಳನ್ನು ಓದ್ರಿ. ಆದರೆ 5:15ರಿಂದ 17 ಇಷ್ಟು ಭಾಗದಲ್ಲಿ ನಾವು ಓದುವಾರ ಕೇಳಿಸ್ಕೊಂಡಿದ್ದೀವಿ. ಅದರಲ್ಲಿರುವಂತಹ ಕೆಲವು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ. ನನಗೆ ಸಹ ನಾನು ಕೇಳ್ಕೊಳ್ತಾ ಇದ್ದೀನಿ, ನಿಮಗೆ ಸಹ ಕೇಳ್ತೇನೆ. ದೇವರು ಯಾವಾಗಲೂ ಪ್ರಶ್ನೆ ಕೇಳುವಂಥ ದೇವರು. ಕೇಳಿಸ್ಕೊಡ್ರಿ ಎಚ್ಚರಿಕೆಯಿಂದ. ಕೆಲವು ಸಾರಿ ದೇವರು ಪ್ರಶ್ನೆ ಕೇಳ್ತಾನೆ ರೀ. ಸಂಜೆ ಏನಂತ ಪ್ರಶ್ನೆ ಕೇಳ್ತಾನೆ? ಆದಾಮನೇ ಎಲ್ಲಿದ್ಯಾ? ದೇವ್ರು ಗೊತ್ತಿಲ್ವಾ ಆದಾಮ ಎಲ್ಲಿದ್ದಾನಂತ? ಗೊತ್ತೈತಿಲ್ರಿ, ಮತ್ತು ಪ್ರಶ್ನೆ ಯಾಕೆ ಕೇಳ್ದ? ಆದಾಮನಿಗೆ ಗೊತ್ತಾಗಬೇಕು ಎಲ್ಲಿ ತಾವನಿದ್ದಾನಂತ. ದೇವರ ಸನ್ನಿಧಾನ ಬಿಟ್ಟು ದೂರ ಎಲ್ಲ ಹೋಗಿದೆ ಅಂತ ಆದಾಮನಿಗೆ ಗೊತ್ತಾಗಬೇಕಂತ ಪ್ರಶ್ನೆ ಕೇಳ್ತಾನೆ ದೇವರು. ದೇವರು ನಮಗೆ ಅರಿವು ಉಂಟು ಮಾಡಲಿಕ್ಕೆ ಪ್ರಶ್ನೆಗಳನ್ನು ಕೇಳ್ತಾನೆ. ಟೀಚರ್ಗಳು ನಮಗೆ ಪ್ರಶ್ನೆ ಕೇಳ್ತಾರೆ, ಉತ್ತರ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಚೆನ್ನಾಗಿ ಕಂಠಪಾಠವಾಗಿ ಗೊತ್ತು. ಇಲ್ಲಿ ಕೆಲವು ಮೇಷ್ಟ್ರುಗಳಿದ್ದಾರೆ, ಅವರು ಟೆಕ್ಸ್ಟ್ ಬುಕ್ ತೆಗಿದಂಗೆ ಸುಮ್ಮನೆ ಟಕ 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 ನೀರು ಕುಡ್ದಂಗೆ ಎಲ್ಲ ಹಾಕ್ಬಿಡ್ತಾರೆ ಬೋರ್ಡ್ ಮೇಲೆ. ಯಾಕೆ? ಅವ್ರಿಗೆಲ್ಲ ಗೊತ್ತು. ಆದರೂ ಸಹ ನಿಮಗೆ ಪ್ರಶ್ನೆ ಕೊಡ್ತಾರೆ, ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಆಮೇನ್. ದೇವ್ರ ಪ್ರಶ್ನೆ ಕೇಳ್ತಾನೆ ರೀ, ಆದಾಮನೇ ಎಲ್ಲಿದ್ಯಾ? ಕೈನನೇ ನಿನ್ನ ಸಹೋದರ ಎಲ್ಲಿ? ಪೇತ್ರನೇ ನನ್ನನ್ನು ನೀನು ಪ್ರೀತಿಸ್ತೀಯಾ? ಆಮೇನ್, ಹಲ್ಲೆಲೂಯಾ. ಏಲಿಯನೇ ಇಲ್ಲಿ ನೀನು ಏನು ಮಾಡ್ತಾ ಇದ್ದಿ? ಏಲಿಯನೇ ಕೇಳ್ತಾನೆ. ಅವನು ಅಂಜಿಕೊಂಡು ಗಿಡದ ಕೆಳಗೆ ಕೂತ್ಕೊಂಡು ಭಯಪಟ್ಕೊಂಡು ಕುಂತಿರ್ತಾನೆ. ದೇವ್ರ ಪ್ರಶ್ನೆ ಕೇಳ್ತಾನೆ. ದೇವ್ರಿಗೆ ನಮ್ಮ ಪ್ರಶ್ನೆ ಕೇಳೋದು ನಮಗೆ ಅರಿವು ಉಂಟು ಮಾಡಲಿಕ್ಕೆ. ನಾವು ಎಲ್ಲಿದ್ದೇವೆ, ಏನು ಮಾಡ್ತಾಯಿದ್ದೇವೆ, ಎಲ್ಲಿ ಹೋಗಬೇಕು, ಅದನ್ನು ಅರಿವು ಉಂಟು ಮಾಡಲಿಕ್ಕೆ ದೇವ್ರ ಪ್ರಶ್ನೆ ಕೇಳ್ತಾನೆ. ಓಕೆ, ಇಲ್ಲಿ ಆ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಎಫೆಸ 5:15ರಿಂದ 17. ಓಕೆ, ನಾನು ಓದ್ತೀನಿ ನೋಡ್ರಿ, ಪ್ರಶ್ನೆಗಳನ್ನ ಕೇಳ್ತೇನೆ ನಿಮ್ಮ ಮುಂದೆ. ಓಕೆ, ನೀವು ನಿಮ್ಮ ಜೀವಿತದ ಕುರಿತಾಗಿ ಕಾಳಜಿ ವಹಿಸುತ್ತೀರಾ? ನಿಮ್ಮ ಜೀವಿತದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತೀರಾ? ಮೊದಲನೇ ಪ್ರಶ್ನೆ, ನೀವು ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ತೀರಾ? ಮತ್ತೆ ಉತ್ತರ ಕೊಡಬೇಡ್ರಿ, ನೀವು ಪವಿತ್ರಾತ್ಮನ ಉತ್ತರ ಕೊಡಬೇಕು. ನಿಮ್ಮ ಹೃದಯದಲ್ಲಿ ಉತ್ತರ ಇರಲಿ.
ನೀವು ಇವಾಗ ಒಂದು ವೇಳೆ ಎಸ್ ಹೌದು ನಾನು ಜವಾಬ್ದಾರಿ ತೆಗೆದುಕೊಳ್ತೇನೆ, ನಾನು ಕಾಳಜಿ ವಹಿಸುತ್ತೇನೆ ಅಂತ ಹೇಳುವುದಾದರೆ ಮುಂದೆ ನಾನು ನಿಮಗೆ ಆ ವಿಷಯಗಳನ್ನು ಹೇಳ್ತೇನೆ. ಓಕೆ, ನಾನು ದೇವರ ಉದ್ದೇಶಗಳ ಬಗ್ಗೆನೇ ಮಾತಾಡ್ತೇನೆ. ಆಮೇನ್, ಹಲ್ಲೆಲೂಯಾ. ಓಕೆ, ನೀವು ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ತೀರಾ? ಎರಡನೇ ಪ್ರಶ್ನೆ ಏನಂತೈತೆ? ಎರಡನೇ ಪ್ರಶ್ನೆ ಗಟ್ಟಿ ಹೇಳ್ರಿ. ನೀವು ವಿವೇಕದಿಂದ ಬದುಕುತ್ತೀರಾ? ನೀವು ಬುದ್ಧಿಶಾಲಿಗಳಾಗಿ ಜೀವಿಸ್ತೀರಾ? ಏನನ್ನ ಕೇಳೋ ಪ್ರಶ್ನೆ ಅನ್ರಿ. ಬುದ್ಧಿವಂತರಾಗಿರ್ತೀರಿ. ಇವತ್ತು ಎಲ್ಲದರಲ್ಲೂ ನಾವು ಬುದ್ಧಿವಂತಿಕೆ ತೋರಿಸ್ತೀವಿ. ಓಕೆ, ಶೆಟ್ ಅಂಗಡಿಗೆ ಹೋದರೆ ಅದಕ್ಕೇನು ಡಿಸ್ಕೌಂಟು, ಅದಕ್ಕೇನು ಫ್ರೀ ಬರಬೇಕು, ಏನು ಇರಬೇಕು ಎಲ್ಲ ನಮಗೆ ಮಾಹಿತಿ ಇರ್ತದೆ. ಓಕೆ, 15 ರೂಪಾಯಿ 10 ರೂಪಾಯಿ ಇದ್ದು 15 ರೂಪಾಯಿ ಅಂದರೆ ಯಾಕ್ರಿ 15 ರೂಪಾಯಿ ಅಂತ ನಾವು ಕೇಳ್ತೀವಿ. ಯಾಕೆ? ನಾವು ಮೋಸಕ್ಕೆ ಒಳಗಾಗಬಾರ್ದು. ಅವ್ನು ನೋಡಪ್ಪ 10 ರೂಪಾಯಿ ಇದ್ದಿದ್ದು 15 ರೂಪಾಯಿ ಮಾಡಿದೆ ಅಂತ ಮತ್ತೆ ವಾಪಸ್ ಹೋಗಿ ಅವನ ಹತ್ರ 5 ರೂಪಾಯಿ ಇಸ್ಕೊಂಬರ್ತೀವಿ. ಆದರೆ ಪ್ರಶ್ನೆ ಇಲ್ಲಿ ಅಂಥ ಒಂದು ಲೌಕಿಕ ಬುದ್ಧಿವಂತಿಕೆ ಬಗ್ಗೆ ಇಲ್ಲಿ ಮಾತನಾಡ್ತಾ ಇಲ್ಲ, ಆತ್ಮಿಕ ಬುದ್ಧಿವಂತಿಕೆ ಬಗ್ಗೆ ಮಾತನಾಡ್ತಾ. ಹಲ್ಲೆಲೂಯಾ. ಓಕೆ, ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. ನಿಮ್ಮ ಕಾಲವನ್ನು ಅಥವಾ ನಿಮ್ಮ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತೀರಾ? ಟೈಮ್ನ ಸರಿಯಾಗಿ ಉಪಯೋಗ ಮಾಡಬೇಕು. ಟೈಮ್ ಇಲ್ಲ ರೀ ಇವತ್ತು. ಹಣವೇ ಸಮಯ, ಸಮಯವೇ ಹಣ. ದುಡ್ಡೇ ದೊಡ್ಡಪ್ಪ. ಹಣ ಇದ್ದರೆ ಏನನ್ನ ಕೊಣಬೋದು. ಆಮೇನ್, ಟೈಮ್ ಕೊಣಬೋದು. ಹಲ್ಲೆಲೂಯಾ. ಆದರೆ ಸಮಯ ಭಾಳ ಪ್ರಶಸ್ತವಾದ, ಹಣಕ್ಕಿಂತ ಪ್ರಶಸ್ತವಾದದ್ದು. ಹಲ್ಲೆಲೂಯಾ. ಪ್ರಶ್ನೆ FSA 5:15-17 ಪ್ರಕಾರ ನಿಮಗೆ ನಾನು ಪ್ರಶ್ನೆ. ಮೊದಲನೇದಾಗಿ ಜವಾಬ್ದಾರಿ ತೆಗೆದುಕೊಳ್ತೀರಾ? ಎರಡನೇದು ಬುದ್ಧಿವಂತರಾಗಿ ನಡೀತೀರಾ? ಮೂರನೇದು ನಿಮ್ಮ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡ್ತೀರಾ? ಎಸ್. ಜವಾಬ್ದಾರಿ ತೆಗೆದುಕೊಳ್ತೀರಾ? ಬುದ್ಧಿವಂತರಾಗಿ ನಡೀತೀರಾ? ಎಸ್. ನಾಲ್ಕನೇ ಪ್ರಶ್ನೆ, ಪ್ರತಿಯೊಂದು ಅವಕಾಶವನ್ನು ಒಳ್ಳೆಯದನ್ನು ಮಾಡಲು ನೀವು ಪ್ರತಿಯೊಂದು ಅವಕಾಶವನ್ನು ಒಳ್ಳೆಯದನ್ನು ಮಾಡುವುದಕ್ಕೆ ಉಪಯೋಗಿಸುತ್ತೀರಾ? ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ತೀರಾ? ಸಿಂಪಲ್ ಪ್ರಶ್ನೆ. ನಿಮಗೆ ಬರುವಂಥ ಅವಕಾಶಗಳನ್ನು ದೇವರಿಗಾಗಿ ಸದುಪಯೋಗ ಮಾಡುತ್ತೀರಾ? ಮಾಡ್ತೀರಾ ಇಲ್ಲ? ಓಕೆ, ಲಾಸ್ಟ್ ಪ್ರಶ್ನೆ, ಕೊನೆಯ ಪ್ರಶ್ನೆ. ನಿಮ್ಮ ಜೀವನದಿಂದ ದೇವರು ಏನು ಮಾಡಲು ಬಯಸುತ್ತಾನೋ ಎಂಬುದಕ್ಕೆ ನೀವು ಖಚಿತಪಡಿಸುತ್ತೀರಾ? ಇನ್ನ ಪ್ರಶ್ನೆ ಸರಿಯಾಗಿ ಕೇಳಬೇಕಂದ್ರೆ, ಓಕೆ, ದೇವರು ನಿಮ್ಮ ಜೀವಿತದಲ್ಲಿ ಏನು ಮಾಡಲು ಬಯಸ್ತಾ ಇದ್ದನೋ ಅದನ್ನು ನೀವು ಖಚಿತ ಮಾಡ್ತೀರಾ ಅಥವಾ ಅದಕ್ಕೆ ನೀವು ಗ್ಯಾರಂಟಿ ಕೊಡ್ತೀರಾ? ಅದನ್ನು ಒಪ್ಕೊಳ್ತೀರಾ? ಎಸ್. ಹಲ್ಲೆಲೂಯಾ. ಓಕೆ, ಈಗ ನಾವು ಓದೋಣ. FSA 15:17. ಯಾಕೆ ಆ ಪ್ರಶ್ನೆ ಓದಿದೆ ಅಂತ ನಿಮ್ಗೆ ಅರ್ಥ ಆಗ್ತದೆ. ಓದೋಣ. ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನ ಇಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ನೀವು ನಡೆದುಕೊಳ್ಳುವಂಥ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿರಿ. ನೋಡ್ರಿ, ಎಲ್ಲರೂ ಬೇರೆಯವ್ರು ನಾವು ನೋಡ್ತಾ ಇರ್ತೀವಿ. ಅವ್ನು ಹೆಂಗದನ್ನು ನೋಡು, ಇವ್ನು ಹೆಂಗೆ ಬಂದ ನೋಡು, ಇವ್ನು ಯಾಕೆ ಹಿಂಗೆ ಅದಾನೆ, ನಾವು ಬೇರೆ ಇವ್ರದ್ದು ಗುರುತಿಸ್ತಾ ಇರ್ತೀವಿ. ದೇವರು ಮೊದಲದಾಗಿ ಹೇಳ್ತಾನೆ, ನೀವು ನಿಮ್ಮನ್ನು ನೋಡಿಕೊಳ್ಳಿರಿ. ಶಿಷ್ಯನು ತನ್ನನ್ನು ತಾನು ಮೊದಲು ಪರೀಕ್ಷೆ ಮಾಡಿಕೊಳ್ತಾನೆ. ಬೇರೆಯವನ ಬಗ್ಗೆ ಲೋಪ ದೋಷ, ಅವನಲ್ಲಿ ಏನು ಕಡಿಮೆ, ಏನು ಇಲ್ಲ ಅನ್ನೋದನ್ನು ಬೇರೆಯವರಲ್ಲಿ ನೋಡೋದಕ್ಕಿಂತ ಮುಂಚೆ ತನ್ನಲ್ಲಿ ತಾನು ಪರೀಕ್ಷೆ ಮಾಡಿಕೊಂಡವನಾಗಿ, ಓಕೆ, ಅವನು ತನ್ನನ್ನು ತಾನು ಚೆನ್ನಾಗಿ ನೋಡಿಕೊಳ್ತಾನೆ. ನೋಡಿಕೊಳ್ಳಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದದರಿಂದ ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಳೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಜ್ಞಾನಹೀನರಾಗಿ ನಡೆದಂತೆ ಜ್ಞಾನವಂತರಾಗಿ ನಡೆಯಿರಿ. ಯಾಕೆಂದರೆ ದಿನಗಳು ಕೆಟ್ಟವುಗಳಾಗಿವೆ. ಎಲ್ಲರನ್ನ ಮೋಸಪಡಿಸ್ತವೆ ದಿನಗಳು, ವಂಚನೆಯ ದಿನಗಳು, ಕೊನೆಯ ದಿನಗಳು. ಸೈತಾನು ಗರ್ಜಿಸುವ ಸಿಂಹದೋಪದಿಯಲ್ಲಿ ಯಾರನ್ನ ನುಂಗ್ಲಿ ಅಂತ ಅವರನ್ನು ಅಜ್ಞಾನತ್ವದಲ್ಲಿ ನಡೆಸ್ತಾ ಇದ್ದಾನೆ. ದೇವರ ಮಕ್ಕಳು ಆ ಸೈತಾನ್ನ ಅಜ್ಞಾನತ್ವದಲ್ಲಿ ನಡೆಯಬಾರದು. ಆದರೆ ದೇವರ ಮಕ್ಕಳು ಬೆಳಕಿನ ಮಕ್ಕಳಾದ ಕಾರಣ ಅವರು ಜ್ಞಾನದಲ್ಲಿ ನಡೆಯುವವರಾಗಿದ್ದಾರೆ. ದಿನವೂ ಕೆಟ್ಟವುಗಳಾಗಿರುವುದರಿಂದ ನೀವೇನು ಮಾಡಬೇಕು? ಬುದ್ಧಿವಂತರಾಗಿ ಜ್ಞಾನವುಳ್ಳವರಾಗಿ ನಡೀರಿ. ಆದ್ದರಿಂದ ಕಾಲವನ್ನು ಸುಮ್ಮನೆ ಕಾಲಾವಕಾಶ ಮಾಡದಂತೆ ಅಥವಾ ಕಳಕೊಳ್ಳದಂತೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತ ಏನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ.
ಕರ್ತನ ಚಿತ್ತ ಏನು ಅಂತ ತಿಳಿದುಕೊಳ್ಳುವವರು ಬುದ್ಧಿವಂತರು. ಕರ್ತನ ಚಿತ್ತ ನನಗೇನು ಗೊತ್ತಿಲ್ಲ, ಆತನ ಉದ್ದೇಶ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಬುದ್ಧಿಹೀನರಾಗಿ ನಡೀತಾ ಇರ್ತೇವೆ. ನಾನು ಆಗಲೇ ಹೇಳಿದೆ, ಇದು ಲೋಕ ರೀತಿಯಾದಂಥ ಒಂದು ಬುದ್ಧಿವಂತಿಕೆ ಅಲ್ಲ, ಇದು ಆತ್ಮಿಕ ಜ್ಞಾನ. ಯಾರ್ಯಾರು ದೇವರ ಮಕ್ಕಳಾಗಿದ್ದಾರೋ, ಅವರು ದೇವರ ಹತ್ತಿರ ಇದ್ದಾರೋ, ದೇವರ ಜೊತೆಯಲ್ಲಿ ಪ್ರತಿದಿನ ಸಮಯ ಕಳೀತಾ ಇರ್ತಾರೋ, ಅವರು ಬುದ್ಧಿವಂತರಾಗಿ ಎಂಥ ಕೆಟ್ಟ ದಿನ ಇರಲಿ, ಎಂಥ ಕೆಟ್ಟ ಜನ ಇರಲಿ, ಎಂಥ ಒಂದು ಕತ್ತಲೆಯ ಮಧ್ಯದಲ್ಲಿಯೂ ಕೂಡ, ಬಿರುಗಾಳಿಯ ಮಧ್ಯದಲ್ಲಿಯೂ ಸಹ ನಿಮ್ಮನ್ನು ಯಾವುದು ಬಗ್ಗಿಸುವುದಿಲ್ಲ. ಬೆಂಕಿ ಇದ್ದರೂ ಸಹ ನಿಮ್ಮನ್ನು ಅದು ದಹಿಸಿ ಹಾಕುವುದಿಲ್ಲ. ನೀವು ಬುದ್ಧಿವಂತರಾಗಿರುತ್ತೀರಿ. ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳುವವನು. ನೋಡ್ರಿ, ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿ ಇರ್ರಿ. ಅದಕ್ಕೆ ಹೇಳಿದ್ದು, ಚಿತ್ತ ಉದ್ದೇಶ ಎಲ್ಲ ಪರ್ಯಾಯ ಪದಗಳು, ಒಂದೇ ಪದ. ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಬಯಕೆ, ದೇವರ ಆಸೆ ಏನಂತ ನಾವು ಕೊಂಡವರಾಗಿರಬೇಕು. ಎಷ್ಟು ಜನ ನಾನು ತಿಳಿದುಕೊಂಡವನಾಗಿರ್ತೇನೆ ಅಂತ. ಓಕೆ, ಈಗ 5 ಸಂಗತಿಗಳನ್ನು ನಾವು 5 ಉದ್ದೇಶಗಳನ್ನು, ದೇವರ ಉದ್ದೇಶಗಳನ್ನು ನಾವು ಮಾಡುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಖಂಡಿತವಾಗಿ ದೇವರು ಬಯಸುವಂಥ, ದೇವರಿಗೆ ಮೆಚ್ಚುಗೆ ತರುವಂಥ ಜೀವಿತ ನಾವು ಜೀವಿಸ್ತೇವೆ. ಮೊದಲನೇದು 5 ಬೇಗ ನಾನು ಹೇಳ್ತೇನೆ 5. ಓಕೆ, ಮೊದಲನೇದು ಏನು ಹೇಳ್ತದೆ ಅಂತಂದರೆ, ನಾವು ಆರಾಧಿಕರಾಗಿದ್ದೇವೆ. ಎಲ್ಲ ಹೇಳ್ರಿ, ನೀನು ನಾನು ಆರಾಧಿಕರಾಗಿದ್ದೇವೆ. ದೇವರ ಆತ್ಮನಾಗಿದ್ದಾನೆ. ಆತನನ್ನು ಆರಾಧಿಸುವರು ಆತ್ಮಕ್ಕೆ ತಕ್ಕ ಹಾಗೆ, ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದು ಆರಾಧಿಸುವರು. ದೇವರು ನನ್ನ ಜೀವನವನ್ನು ಆತನ ಸುತ್ತಲೂ ಕೇಂದ್ರೀಕರಿಸಲು ಬಯಸುತ್ತಾನೆ. ದೇವರ ಚಿತ್ತ ಮಾಡಬೇಕಾ, ಬುದ್ಧಿವಂತರಾಗಿರ್ಬೇಕಾ, ದೇವರ ಸುತ್ತಲೂ ನಿಮ್ಮ ಜೀವಿತ ಇರಬೇಕು. ದೇವರು ನಿಮ್ಮ ಕೇಂದ್ರ ಆಗಿರಬೇಕು. ಹೇಳ್ರಿ, ಎಲ್ಲರಿಗೂ ಹೇಳ್ರಿ, ದೇವರು ನಿಮ್ಮ ಜೀವಿತದ ಕೇಂದ್ರವಾಗಿರಲಿ. ಆಗ ನಾವು ದೇವ್ರ ಚಿತ್ತ ಮಾಡ್ತೀವಿ, ಆತನ ಉದ್ದೇಶ ಮಾಡ್ತೀವಿ. ಆತನ ಬಿಟ್ಟು ದೂರ ಹೋದರೆ, ನಮ್ಮ ಜೀವಿತದಲ್ಲಿ ಆತನು ಕೇಂದ್ರ ಅಲ್ಲ ಅಂತಂದರೆ, ನಾವು ಆತನ ಚಿತ್ತವನ್ನು ಮಾಡುವುದಿಲ್ಲ, ನಾವು ಬುದ್ಧಿಹೀನರಾಗಿ ನಡೀತೇವೆ. ಅಂದರೆ ಅರ್ಥ ಏನು? ನಾವು ಆರಾಧಿಕರಾಗಿರಬೇಕು. ಆರಾಧನೆ ಅಂದ್ರೇನು? ಬೇರೆ ಹಾಡಾಡಿದರೆ ಆರಾಧನೆ ಅಲ್ಲ, ಬೇರೆ ಭಾನುವಾರ ಬಂದು ಭಾನುವಾರದಲ್ಲಿ ಬರೋದು ಮಾತ್ರ ಆರಾಧನೆ ಅಲ್ಲ. ಆರಾಧನೆ ಒಂದು ಜೀವನ ಶೈಲಿ. ದೇವರನ್ನು ಎಲ್ಲ ಸ್ಥಿತಿಗಳಲ್ಲಿ, ಎಲ್ಲ ಸಮಯಗಳಲ್ಲಿ ಮೆಚ್ಚಿಸುವುದೇ ಆರಾಧನೆಯಾಗಿದೆ. ಆರಾಧನೆ ಪ್ರತಿದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ನನ್ನ ಜೀವಿತ ಆರಾಧನೆಯಾಗಿದೆ. ನಾವು ಸಜೀವ ಯಜ್ಞವಾಗಿ ಆತನಿಗೆ ನಾವು ಮೆಚ್ಚುಗೆಯಾದಂಥ, ಆ ಪವಿತ್ರವಾದಂಥ ಆ ಒಂದು ದೇಹವಾಗಿ ಅರ್ಪಣೆಗಳನ್ನು ನಾವು ಸಲ್ಲಿಸುವರಾಗಿದ್ದೇವೆ. ಅದು ಕೇವಲ ಎಲ್ಚಡೈ ಸಭೆ 4 ಗೋಡೆ ಮಧ್ಯೆ ಬಂದು ಮಾಡುವಂಥ ಆರಾಧನೆ ಅಲ್ಲ. ರೋಹಿತ್ ಅಣ್ಣ ಕೀಬೋರ್ಡ್ ಬಾರಿಸಿದರೆ, ಅಂಕಿತೋ ಕೀಬೋರ್ಡ್ ಬಾರಿಸಿದರೆ, ಇಲ್ಲಿ ಯಾರೋ ಬಂದು ನಡೆಸಿದರೆ ಮಾತ್ರ ಆರಾಧನೆ ಅಲ್ಲ. ಆರಾಧನೆ ನಮ್ಮ ಜೀವನ ಶೈಲಿ. ನಮ್ಮ ಬಾಯಿಂದ ಬರುವಂಥ ಮಾತು ಆತನಿಗೆ ಆರಾಧನೆ. ನನ್ನ ನಡೆ, ನನ್ನ ನುಡಿ, ನನ್ನ ಪ್ರವರ್ತನೆ, ನನ್ನ ಎಲ್ಲ ಆತನಿಗೆ ಆರಾಧನೆ ಆಗಿದೆ. ನಿನ್ನ ಉದ್ಯೋಗದಲ್ಲಿ, ನಿನ್ನ ಕೆಲಸ ಸ್ಥಳದಲ್ಲಿ, ನೀನು ಎಲ್ಲಿದೆಯೋ ಅಡಿಗೆ ಮಾಡುವ ಸ್ಥಳದಲ್ಲಿ ಕೂಡ ನೀನು ಆರಾಧನೆ ಮಾಡುವವರು, ನೀವು ಆರಾಧನೆ ಮಾಡುವವರು, ಸಜೀವ ದೇವರಿಗೆ ಆರಾಧಿಕರು ನೀವಾಗಿದ್ದೀರಿ. ನಾವು ಸಭೆಯಲ್ಲಿ ಒಂದು ಜೀವಿತ, ಹೊರಗಡೆ ಇನ್ನೊಂದು ಜೀವಿತ ಜೀವಿಸಕ್ಕೆ ಕಾರಣ ಏನು ಗೊತ್ತಾ? ನಾವು ಆರಾಧನೆ ಬೇರೆ ಇಲ್ಲಿ ಮಾತ್ರ ಅಂದ್ಕೊಳ್ತೇವೆ. ಇಲ್ಲ ಇಲ್ಲ ಇಲ್ಲ, ನಿನ್ನ ಆರಾಧನೆ ನಿನ್ನ ಕೆಲಸದ ಸ್ಥಳದಲ್ಲಿ, ನಿನ್ನ ಆರಾಧನೆ ನಿನ್ನ ಉದ್ಯೋಗದ ಸ್ಥಳದಲ್ಲಿ, ನಿನ್ನ ಆರಾಧನೆ ನಿನ್ನ ಒಂದು ಅಡಿಗೆ ಮನೆಯಲ್ಲಿ. ನಾವು ಅಂದ್ಕೊಳ್ತೇವೆ ಅಡಿಗೆ ಮನೆಯಲ್ಲಿ ಇದ್ರೆ ಆರಾಧನೆ ಆಗಲ್ಲ ಅಂತ. ಬೇರೆ 3 ಹೊತ್ತು ನಾನು ಅಡಿಗೆ ಮಾಡಿ ನಾನು ಹಾಕ್ತೇನೆ, ನಂದೇನು ಆರಾಧನೆ? ನೀನು ಅಲ್ಲೇ ಆರಾಧನೆ. ಎಲ್ಲೇ ಇರು ನೀನು, ಪ್ರತಿದಿನ ಪ್ರತಿ ಕ್ಷಣ ನೀನು ಆತನ ಆರಾಧಿಕನು. ಪ್ರತಿ ಕ್ಷಣ ನೀನು ಆರಾಧಿಕನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಮೊದಲನೇದಾಗಿ ಆರಾಧಕನು ಎಲ್ಲ ಹೇಳ್ರಿ, ನೀನು, ನಾನು, ನೀವು, ನಾವು, ನಾನು ಆರಾಧಿಕನು. ಹಾಡುಗಳಿಂದ ಮಾತ್ರ ಅಲ್ಲ, ವಾದ್ಯಗಳಿಂದ ಮಾತ್ರ ಅಲ್ಲ, ನಡೆಸಿದಾಗ ಮಾತ್ರ ಅಲ್ಲ, ಭಾನುವಾರದಿಂದ ಭಾನುವಾರ ಅಲ್ಲ, ಪ್ರತಿದಿನ ನೀನು ಆರಾಧಿಕನು. ಪ್ರತಿದಿನ ಯಾವಾಗ ಯೇಸುವನ್ನು ನಿನ್ನ ಜೀವಿತದ ಕೇಂದ್ರವಾಗಿ ನೀನು ಮಾಡಿಕೊಳ್ತೀಯೋ, ಪ್ರತಿದಿನ ನೀನು ಆರಾಧನೆ.
ಯೇಸುವನ್ನು ನಿನ್ನ ಜೀವಿತದ ಕೇಂದ್ರವಾಗಿ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಯೇಸುವನ್ನು ನಿನ್ನ ವ್ಯಾಪಾರದ ಕೇಂದ್ರವಾಗಿ ಮಾಡಿಕೊಳ್ಳಬೇಕು. ಯೇಸುವನ್ನು ನಿನ್ನ ಒಂದು ಕೆಲಸದ ಸ್ಥಳದಲ್ಲಿ ಕೇಂದ್ರವಾಗಿ ಮಾಡಿಕೊಳ್ಳಬೇಕು. ಯೇಸುವನ್ನು ನಿನ್ನ ಕುಟುಂಬದಲ್ಲಿ ಕೇಂದ್ರವಾಗಿ ಮಾಡಿಕೊಳ್ಳಬೇಕು. ಯೇಸುವನ್ನು ನಿನ್ನ ಉದ್ಯೋಗದಲ್ಲಿ, ನಿನ್ನ ಒಂದು ಮಾರ್ಕೆಟ್ ಸ್ಥಳಗಳಲ್ಲಿ, ಹೊರಗಡೆ ಕೇಂದ್ರವಾಗಿ ಮಾಡಿಕೊಳ್ಳಬೇಕು. ನಿನ್ನ ಒಂದು ವಿದ್ಯಾಭ್ಯಾಸದಲ್ಲಿ, ನಿನ್ನ ಕೆಲಸದಲ್ಲಿ, ನಿನ್ನ ಒಂದು ಶಾಲೆಯಲ್ಲಿ, ಕಾಲೇಜುಗಳಲ್ಲಿ ಯೇಸುವನ್ನು ನಿನ್ನ ಕೇಂದ್ರವಾಗಿ ಮಾಡಿಕೊ. ಅದು ನಿಜವಾದ ಆರಾಧನೆ. ಅದು ನಿಜವಾದ ಆರಾಧನೆ. ಜೀಸಸ್ ಬಿ ದ ಸೆಂಟರ್ ಆಫ್ ಅವರ್ ಲೈಫ್ಸ್. ಆಮೆನ್. ಹಲ್ಲೆಲೂಯಾ. ಓಕೆ, ಎರಡನೇ ಸಂಗತಿ ನೋಡ್ರಿ. ದೇವರ ಉದ್ದೇಶ ನೆರವೇರಿಸ್ಬೇಕಂದ್ರೆ ಮೊದಲನೇದೇನು? ಎಲ್ಲ ಹೇಳ್ರಿ, ಆರಾಧಿಕರು. ಆರಾಧನೆ ಗಟ್ಟಿಗಳ್ರಿ, ಆರಾಧನೆ. ಆರಾಧನೆ ಎಲ್ಲ ಸಮಯದಲ್ಲಿ. ಹೇಗೆ ಆರಾಧನೆ? ದೇವರು ನನ್ನ ಜೀವಿತದಲ್ಲಿ ಕೇಂದ್ರವಾಗಿದ್ದುಕೊಂಡು ಆಗುವಂಥ ಆರಾಧನೆ. ಆ ರೀತಿಯಲ್ಲಿರುವಾಗ ನಾನು ದೇವ್ರ ಚಿತ್ತವನ್ನು ನೆರವೇರಿಸ್ತೇನೆ. 5 ಅಂಶಗಳು ನಾವು ಮಾಡ್ಬೇಕು ದೇವ್ರ ಚಿತ್ತವನ್ನು ನೆರವೇರಿಸ್ಬೇಕಂದ್ರೆ, ಸರಿನಾ? ಎರಡನೇ ಸಂಗತಿ, ದೇವರು ತನ್ನ ಕುಟುಂಬವನ್ನು ಪ್ರೀತಿಸಲು ನಾನು ಕಲಿಯಬೇಕೆಂದು ಬಯಸುತ್ತಾನೆ. ಅಂದರೆ ಫೆಲೋಶಿಪ್, ಸಹವಾಸ. ಆರಾಧನೆ ಯೇಸು ನನ್ನ ಕೇಂದ್ರವಾಗಿದ್ದು ನಾನು ಮಾಡುವಂಥ ಆರಾಧನೆ ಪ್ರತಿದಿನ ಆಗಬೇಕು. ಎರಡನೇದು, ನಾನು ಸಭೆಯನ್ನು ಪ್ರೀತಿಸಬೇಕು, ನಾನು ಸಹವಾಸದಲ್ಲಿರಬೇಕು. ಬೈಬಲಲ್ಲಿ 59 ಬಾರಿ ಅದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರನ್ನೊಬ್ಬರು ನೀವು ಕ್ಷಮಿಸಿರಿ, ಒಬ್ಬರನ್ನೊಬ್ಬರು ನೀವು ಸಹಿಸಿಕೊಳ್ಳಿರಿ, ಒಬ್ಬರನ್ನೊಬ್ಬರು ನೀವು ಒಬ್ಬರ ಭಾರಗಳನ್ನು ಇನ್ನೊಬ್ಬರು ಹೊತ್ತುಕೊಳ್ಳಿರಿ, ಈ ರೀತಿಯಲ್ಲಿ ಒಬ್ಬರನ್ನೊಬ್ಬರು ನೀವು ಪ್ರಾರ್ಥಿಸಿರಿ, ಈ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಅಂತ ಹೇಳ್ತದೆ. ನಾನು ಏಕಾಂಗಿಯಾಗಿ ಇರಲಿಕ್ಕೆ ನಾನು ದೇವರು ನನ್ನನ್ನು ಕರೀಲಿಲ್ಲ, ಅದು ಆತನ ಉದ್ದೇಶವಲ್ಲ. ನಾನು ಸಹವಾಸದಲ್ಲಿರಬೇಕು, ಸಹವಾಸದಲ್ಲಿ ನಾನು ಇರಬೇಕು. ಎಲ್ಲಡ್ರಿ, ಸಹವಾಸ, ಸಹವಾಸ, ಅನ್ಯೋನ್ಯತೆ. ಇಲ್ಲಿ ಕೆಲವರು ನಾವು ಬರ್ತೀವಿ, ಕರೆಕ್ಟ್ ಗುಡಿನಾಗ ಗಂಟೆ ಹೊಡ್ಕೊಳಕ್ಕೆ ಬಂದಂಗೆ ಬರ್ತೀವಿ. ಬಂದೇನೋ ಕುಂತ್ನೇನೋ, ನಾನು ಎಲ್ಲಿ ಕುಂದಿರ್ಬೇಕು ಅದೇ ಸ್ಥಳದಲ್ಲಿ ಫೆವಿಕ್ವಿಕ್ ಇಟ್ಕೊಂಡೆ ಬಂದಿರ್ತೀವಿ ಚೇರ್ನ. ಮನೆಯಿಂದನೇ ಸೀಟ್ ರೆಡಿಯಾಗಿರ್ತದೆ, ಫಿಕ್ಸ್. ಇನ್ನೊಬ್ರನ್ನ ನಾನು ಮುಟ್ಟಂಗಿಲ್ಲ, ನನ್ನ ಇನ್ನೊಬ್ರು ಮುಟ್ಟಬಾರ್ದು. ನನ್ನ ತಂಟಿಗೆ ಬಂದರೆ ನೋಡಿ ಏನು ಮಾಡ್ತೀನಿ. ಇದಾ ಸಹವಾಸ? ಅಪೊಸ್ತಲರು 4:41-42. ಅಪೊಸ್ತಲರು 2:41-42. ಸಹವಾಸ ಅಂತ ಹೇಳುವುದಾದ್ರೆ ಅವ್ರು ಮಾಡಿದಂಥ ಸಂಗತಿಗಳು ನೋಡ್ರಿ. ಸಹವಾಸ ಅಂತಂದರೆ ಅವ್ರು ಮಾಡಿದ ಸಂಗತಿಗಳು ನೋಡ್ರಿ. ಏನಂತ ಹೇಳ್ತೀನಿ ನೋಡ್ರಿ. ಓಕೆ, ಅವರೆಲ್ಲರೂ ಪೇತ್ರನ ಸ್ವರ ಕೇಳಿದಂಥ ಅವರೆಲ್ಲರೂ, ಸಮಯ ಇಲ್ಲ ಅದಕ್ಕೆ ನಾನು ಮುಂದೆ ಹೋಗ್ತೀನಿ, ಕೇಳಿಸ್ಕೊ. ಅವರೆಲ್ಲರೂ ಏನು ಮಾಡಿದ್ರಂತೆ? ಓದು ಸ್ವಲ್ಪ ನೀರು ಕುಡ್ತೀನಿ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿನ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಆಮೆನ್, ಹಲ್ಲೆಲೂಯಾ. ಸರಳವಾಗಿ ಹೇಳಬೇಕಂದ್ರೆ ಸಹವಾಸ ಅಂತ ಹೇಳುವುದಾದ್ರೆ ನಾವು ಅಲ್ಲಿ ಆದಂಥ ಆದಿ ಸಭೆಯವರು ಮಾಡಿದಂಥ ಕೆಲವು ಸಂಗತಿಗಳನ್ನು ನಾವು ಗುರುತಿಸ್ಕೊಳ್ಳೋಣ. ಅಲ್ಲಿ ಏನು ಹೇಳ್ತದೆ ನೋಡ್ರಿ. ಅವ್ರು ನೋಡ್ರಿ, ಆ ಒಂದು ವಾಕ್ಯದಲ್ಲಿ ನೋಡ್ತೇವೆ, ಅವರು ಮೊದಲನೇದಾಗಿ ನಂಬಿಕೆ ಇಟ್ಟರು ಅಂತ ಹೇಳ್ತೇವೆ. ಎಲ್ಲರೂ ಏನು ಮಾಡಿದರು? ಪೇತ್ರನ ಬೋಧನೆಯನ್ನು ಕೇಳಿದಂಥ ಪ್ರತಿಯೊಬ್ಬರು ಅವ್ರೇನು ಮಾಡಿದರು? ಎಲ್ಲರೂ ನಂಬಿಕೆ ಇಟ್ಟರು. ಗಟ್ಟಿಗಳ್ರಿ, ನಂಬಿಕೆ ಇಟ್ಟರು. ಮೊದಲನೇದಾಗಿ ಅವರೆಲ್ಲರೂ ನಂಬಿದರು. ಓಕೆ, ನಾವೆಲ್ಲರ ಜೊತೆಗೂ ನಂಬಬೇಕು. ಅದು ಸಹವಾಸ ಅಂದರೆ. ನೀನೊಂದು ನಂಬಿದೆ, ನಾನೊಂದು ನಂಬಿದೆ, ನಿನಗೊಂದು ನಂಬಿಕೆ, ನನಗೊಂದು ಇಲ್ಲ ಹಂಗ ಇಲ್ಲ, ವ್ಯತ್ಯಾಸ ಇಲ್ಲ. ಎಲ್ಲರೂ ಒಂದೇ ನಂಬಿಕೆಯಲ್ಲಿ ಒಬ್ಬನನ್ನೇ ಆರಾಧಿಸುವುದು. ಆಮೇನ್. ಯೇಸುವಿನ ಮೇಲೇ ನಂಬಿಕೆ. ಹಲ್ಲೆಲೂಯಾ. ಎಲ್ಲರೂ ನಂಬಿದರು, ಎಲ್ಲರೂ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರು. 3,000 ಜನ ದೀಕ್ಷಾ ಸ್ನಾನ. ದಯಮಾಡಿ ಯಾರು ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ಲೋ ಸಿದ್ಧರಾಗ್ರಿ, ದೀಕ್ಷಾ ಸ್ನಾನ ಕೊಡ್ತೇವೆ ಹೊಸ ವರ್ಷದಲ್ಲಿ. ಆಮೇಲೆ ಎಲ್ಲರೂ ದೀಕ್ಷಾ ಸ್ನಾನ ಹೊಂದಿಕೊಳ್ಳಬೇಕು. ಒಂದೇ ಆ ಒಂದು ನೀರಿನಲ್ಲಿ ಆ ದೇವರನ್ನು ನಂಬಿದಂಥ ಮಕ್ಕಳು ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳಲೇಬೇಕು. ಓಕೆ, ಅವರೆಲ್ಲ ನಂಬಿದ್ರು, ಅವರೆಲ್ಲ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು, ಅವರೆಲ್ಲರೂ ಸೇರಿದರು, ಅನ್ಯೋನ್ಯತೆಯಲ್ಲಿ ಬಂದರು. ಹೇಳ್ರಿ, ಅನ್ಯೋನ್ಯತೆ. ನಿನ್ನ ಮನೆಗೆ ನೀನು ರೊಟ್ಟಿ ತಿನ್ನು, ನನ್ನ ಮನೆಗೆ ನಾನು ರೊಟ್ಟಿ ತಿಂತೀನಿ, ನಾವು ಅನ್ಯೋನ್ಯತೆಯಲ್ಲಿದ್ದೀವಿ. ಇದು ಹೆಂಗೈತೆ ಅಂದರೆ, ಗಂಡ ಹೆಂಡತಿ ಮದುವೆ ಆದಮೇಲೆ ಅವರು ಒಂದು ಬೆಡ್ರೂಮ್ನಾಗ, ಇವ್ರು ಇನ್ನೊಂದು ಬೆಡ್ರೂಮ್ನಾಗ, ಅದನ್ನು ಅನ್ಯೋನ್ಯತೆ ಅಂತೀವೇನ್ರಿ?
ಹೇಳ್ರಿ ಏನನ್ನ, ಗಂಡ ಹೆಂಡ್ತಿ ಹೇಳ್ರಿ, ಅನ್ಯೋನ್ಯತೆನ ಅದು ಇಲ್ಲ. ಅನ್ಯೋನ್ಯತೆ ಅಂತಂದರೆ ಯೇಸುವಿನ ಜೊತೆ ಪ್ರೀತಿಯಲ್ಲಿರೋದು, ಯೇಸುವಿನ ಮಕ್ಕಳ ಜೊತೆ ಇರಬೇಕು. ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆಗಳು ಇರೋದು. ದೇವರನ್ನು ಪ್ರೀತಿಸು, ಇತರರನ್ನು ಪ್ರೀತಿಸು, ನಶಿಸಿ ಹೋದವರನ್ನು ಪ್ರೀತಿಸು. ಈ 2 ಆಜ್ಞೆಗಳೇ. ಇದು ಬಿಟ್ಟರೆ ಬೇರೆ ಆಜ್ಞೆ ಬೇಡ. ಹೊಸ ಒಡಂಬಡಿಕೆಯಲ್ಲಿ ಈ 2 ಆಜ್ಞೆ ನೆರವೇರಿಸುವುದಾದರೆ ನಾವು ಎಲ್ಲವನ್ನು ನಾವು ಧರ್ಮಶಾಸ್ತ್ರವನ್ನು ಪ್ರವಾದಿಗಳನ್ನು ನೆರವೇರಿಸಿದಂತೆ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಆರಾಧನೆ ದೇವರನ್ನು ಪ್ರೀತಿಸು, ನಿನ್ನ ಜೀವಿತಕ್ಕೆ ಆತನನ್ನು ಕೇಂದ್ರವಾಗಿ ಮಾಡಿಕೊ, ಅದು ಆರಾಧನೆ. ಇದು ಸಹವಾಸ ಅಂತ ಹೇಳಿದ್ರೆ ಇತರರನ್ನು ಪ್ರೀತಿಸು. ಹೊರಗಿನವ್ರನ್ನ ಹೆಂಗೆ ಪ್ರೀತಿಸ್ತೀರಿ? ಮೊದಲು ಇಲ್ಲಿ ಒಳಗಿರೋರನ್ನ ಪ್ರೀತಿಸಿಲ್ಲ ಅಂದರೆ ಹಲೋ, ನಿಮ್ಮ ಪ್ರೀತಿ ಯಾವಾಗ ಗೊತ್ತಾಗ್ತದೆ ಅಂತಂದರೆ ನಿಮ್ಮ ಸ್ಥಳದಲ್ಲಿ ಯಾರೋ ಬೇರೆಯವ್ರು ಬಂದು ಕುಂತಿದ್ದಾರೆ ಅನ್ಕೊಳ್ರಿ. ಪ್ರತಿ ವಾರ ನೀವು ಅದೇ ಸ್ಥಳದಲ್ಲಿ ಕೂತ್ಕೊಳ್ಳೋದು. ಯಾರೋ ಬಂದು ಕುಂತ್ಬಿಟ್ರೆ ನಿಮ್ಗಿಂತ ಮುಂಚೆ ಅವಾಗ ಮನಸ್ಸಿನಾಗ ಏನಾಗ್ತದೆ ನಿಮಗೆ? ನೀವೇನು ಮಾಡೋದಿಲ್ಲ, ಬಂದುಬಿಟ್ಟ ಮುಂದೆ ಬಂದ್ಬಿಟ್ಟ, ಇದ್ದ ಎಲ್ಲ ಹಿಂದೆ ಕುಂತಿದ್ದ ಬಂದ್ಬಿಟ್ಟ ಇವತ್ತು ಮುಂದೆ. ಸಹವಾಸ, ಅನ್ಯೋನ್ಯತೆ, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು. ಇಲ್ಲಿ ಪ್ರೀತಿ ಮಾಡಿದ್ರೆ ನಾವು ಹೊರಗಿನ ಜನರನ್ನ ಪ್ರೀತಿ ಮಾಡಿಸ್ತೇವೆ. ಆಮೆನ್, ಹಲ್ಲೆಲೂಯಾ. ಅವರು ನಂಬಿದರು, ಅವರು ದೀಕ್ಷಾ ಸ್ನಾನ ತೆಗೆದುಕೊಂಡರು, ಅವರು ಅನ್ಯೋನ್ಯತೆಯಲ್ಲಿದ್ದರು, ಅವರು ಸಮರ್ಪಿತರಾಗಿದ್ದರು, ಒಬ್ಬರಿಗೊಬ್ಬರು ಅವರು ಸಮರ್ಪಿತರಾಗಿದ್ದರು. ದೇ ವರ್ ಕಮಿಟೆಡ್ ಟು ಈಚ್ ಅದರ್, ಕಮಿಟೆಡ್. ಯಾರನ್ನ ಸಭೆಗೆ ಬಂದಿಲ್ಲ ಅಂತಂದರೆ ಒಂದು ಸಲ ಆದರೂ ಗುರುತಿಸಿ ಅವ್ರಿಗೆ ಫೋನ್ ಮಾಡಿ ಕೇಳಿದ್ದೀರಾ, ಯಾಕೆ ಬಂದಿಲ್ಲ ನೀನು ಈ ವಾರ ಅಂತ? ನನಗೆ ಉತ್ತರ ಕೊಡಬೇಡ್ರಿ. ನಿಮ್ಮಷ್ಟಕ್ಕೆ ನೀವೇ ಯಾರು ಕೇಳ್ದಂಗೆ ಸಭೆಗೆ ನೀವು ಪ್ರತಿ ವಾರ ನಿಮ್ಮ ಜೊತೆಯಲ್ಲೇ ನೀವು ಕೂತ ಸ್ಥಳದಲ್ಲೇ ಪಕ್ಕದಲ್ಲಿ ಕೂತ್ಕೊಳ್ತಾರೆ, ಅವ್ರು ಬಂದಿಲ್ಲ. ಸಹವಾಸ, ಅನ್ಯೋನ್ಯತೆ, ಒಬ್ಬರಿಗೊಬ್ಬರು ಸಮರ್ಪಿತರು ಅಂತಂದರೆ ಏನರ್ಥ ಗೊತ್ತಾ? ಅವರ ಬಗ್ಗೆ ಅಕ್ಕರೆ, ಅವ್ರು ಯಾಕೆ ಬರಲಿಲ್ಲ, ಅವ್ರಿಗೇನಾಯಿತು, ಅವ್ರಿಗೆ ಫೋನ್ ಮಾಡೋದು, ಅವ್ರಿಗಾಗಿ ಪ್ರಾರ್ಥನೆ ಮಾಡೋದು. ಮಾಡಿಲ್ಲ ಅಂದರೆ ಹೊಸ ವರ್ಷದಲ್ಲಿ ಮಾಡಿರಿ. ಆಮೇಲೆ ಆರಾಧನೆ ದೇವರು ನಮ್ಮ ಕೇಂದ್ರವಾಗಿರಲಿ, ಆತನಿಗಾಗಿ ಪ್ರೀತಿ ಇರಲಿ. ಆಮೇನ್. 2ನೇದು ಸಹವಾಸ. ಮೂರನೇದು ನೋಡೋಣ. ಮೂರನೇದು ಏನು ಹೇಳ್ತದೆ ನೋಡ್ರಿ. 3rd ಒನ್, ಆಧ್ಯಾತ್ಮಿಕ ಪರಿಪಕ್ವತೆಯನ್ನು ಬೆಳೆಸಲು ದೇವರು ಬಯಸುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಲಾಸ್ಟು ಇನ್ನೂ 2 ಇದೆ, ಅದನ್ನು ಹೇಳಿ ಮುಕ್ತಾಯ ಮಾಡ್ತೀನಿ. ಇದನ್ನು ಕೇಳಿಸ್ಕೊಡ್ರಿ. ದೇವರ ಉದ್ದೇಶಗಳನ್ನ ನೆರವೇರಿಸುವವರು ಮಾತ್ರ ಕೇಳಿಸ್ಕೊಳ್ತಾರೆ. ಬೇರೆಯವ್ರಿಗೆ ಇದು ಯಾವುದು ಏನೋ ಕೇಳಿದ್ರು ಏನು ಇಲ್ಲ, ಕೇಳಿಸ್ಕೊಳ್ತಾ ಇದ್ರು ಏನಿಲ್ಲ. ಆದರೆ ದೇವರ ಉದ್ದೇಶನ ನೆರವೇರಿಸ್ತೀನಿ ಅನ್ನೋರು ಮಾತ್ರ ಇದನ್ನು ಮಾಡುತ್ತಾರೆ. ಆರಾಧಿಕರಾಗಿರುತ್ತಾರೆ, ಅವರು ಸಹವಾಸದಲ್ಲಿರುತ್ತಾರೆ, ಸಭೆ ಎಲ್ಲೆಲ್ಲಿ ಸೇರ್ತಾ ಇದ್ದೋ ಅಲ್ಲಿ ಸೇರ್ತಾರೆ. ಬರೀ ಭಾನುವಾರ ಮಾತ್ರ ಬರೋದಲ್ಲ, ಎಲ್ಲೆಲ್ಲಿ ಸಭೆ ಸೇರ್ತದೋ, ಗುಗ್ರೆಟ್ಟಿಯಲ್ಲಿ, ಶ್ರೀರಾಮಪುರಮಲ್ಲಿ, ಬಂಡಿಮೋಟಲ್ಲಿ, ಬಂಡೆಟ್ಟಿಯಲ್ಲಿ, ಎಲ್ಲೆಲ್ಲಿ ಸೇರ್ತಾ ಇದೆಯೋ ಅವರು ಅಲ್ಲಿ ಸೇರ್ತಾರೆ. ಆಮೇನ್. ಓಕೆ. 3ನೇದು ಶಿಷ್ಯತ್ವ. ಇದು ಎದ್ರ ಬಗ್ಗೆ ಮಾತಾಡ್ತಂದರೆ ಶಿಷ್ಯತ್ವ. ದೇವರು ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಆಗಬೇಕು. ಇದನ್ನು ನಾವು ಕೇಳಿಸ್ಕೊಂಡು ಪಾಸ್ಟರ್ ಅನಿಲ್ ಅವ್ರು ಹೇಳ್ತಿದ್ರು, ಗ್ರೋತ್. ಯಾರಿಗೆ ಬೇಡ್ರಿ ಬೆಳವಣಿಗೆ? ಎಲ್ಲದರಲ್ಲಿ ಬೆಳವಣಿಗೆ ಬೇಕು, ಎಲ್ಲ ಭಾಗದಲ್ಲಿ ಬೇಕು. ಆದರೆ ಆತ್ಮಿಕ ವಿಷಯದಲ್ಲಿ ಬಂದಾಗ ಬೆಳವಣಿಗೆ ಬಯಸ್ತಾ ಇದ್ದೀರಾ? 2024ರಲ್ಲಿ ನೀವು ಎಷ್ಟು ಬೈಬಲ್ ಓದಿದ್ದೀರೋ ಅದಕ್ಕಿಂತ ಹೆಚ್ಚು ಬೈಬಲ್ ಓದಬೇಕಂತ ನೀವು ನಿರ್ಧಾರ ಮಾಡಿದ್ದೀರಾ? ಹಂಗಂದ್ರೆ ಅದು ಆತ್ಮಿಕ ಬೆಳವಣಿಗೆ. 2020ರಲ್ಲಿ ನೀವು ಚರ್ಚ್ಗೆ ನಾನು 10:15 ಅಂದರೆ ನಾನು 11 ಗಂಟೆಗೆ ಬರ್ತಾ ಇದ್ದೆ. 2025ರಲ್ಲಿ 10 ಗಂಟೆಗೆ ಬರ್ತೀನಿ. ಅದು ಬೆಳವಣಿಗೆ, ಅದು ಬೆಳವಣಿಗೆ. ಹೋದ ವರ್ಷ ಕೂಡ ಅದೇ ಟೈಮಿಂಗೆ, ಈ ವರ್ಷ ಕೂಡ ಅದೇ ಟೈಮಿಂಗೆ, ಮುಂದಿನ ವರ್ಷ ಕೂಡ ನಾನು ಡಿಸೈಡೆಡ್ ಅದೇ ಟೈಮಿಗೆ ಬರೋದು. ನೀನೇನು ಮಾಡ್ಕೊಂತ ಮಾಡಕ. ಆಧ್ಯಾತ್ಮಿಕ ಬೆಳವಣಿಗೆ ಎಲ್ಲಿಂದ ಬರ್ತದಪ್ಪ? ಎಲ್ಲಿ ಬರ್ತೈತೆ? ವಾಕ್ಯ ಹೆಚ್ಚು ಓದಂಗಿಲ್ಲ, ಪ್ರಾರ್ಥನೆ ಹೆಚ್ಚು ಮಾಡೋಂಗಿಲ್ಲ, ಯಾವ ಉಪವಾಸಕ್ಕೆ ಬರೋಂಗಿಲ್ಲ, ಯಾವ ಒಂದು ವಿಜ್ಞಾಪನೆ ಪ್ರಾರ್ಥನೆ ಬೇಡ, ಏನು ಬೇಕಾಗಿಲ್ಲ. ನನಗೆ ಆಶೀರ್ವಾದ ಬೇಕು, ಆಶೀರ್ವಾದ ಬೇಕು, ಆಶೀರ್ವಾದ ಬೇಕು. ಉದ್ದೇಶ ಎಲ್ಲಿ ನೆರವೇರಿಸ್ತೀರಿ? ನೀವು ಬುದ್ಧಿವಂತರಾಗಿ ಹೆಂಗೆ ಇರ್ಲಿಕ್ಕೆ ಸಾಧ್ಯ? ದೇವ್ರ ಚಿತ್ತ ಅರ್ಥಕೊಳ್ದೆ ಹೋದರೆ, ಹೆಚ್ಚು ಸಮಯ ಕೊಡದೆ ಹೋದರೆ, ನೀನು ಹಿಟ್ಟಿನ ಗಿರಣಿನಾಗ 1 kg ಜೋಳ ಹಾಕಿದರೆ ನೀನು ಬಕೆಟ್ ಇಟ್ಟರೆ 1 kgನೇ ಬರೋದು ಹಿಟ್ಟು. ಅಣ್ಣ ನನಗೆ 5 kg ಬಕೆಟ್ ಇಟ್ಟಿನಣ್ಣ, ಬಟ್ಟು
1 kg ಹಾಕ್ತೀನಿ ಅಣ್ಣ, ಬಟ್ 5 kg ಇಟ್ಟು ಬರ್ಬೇಕು. ಹೆಂಗೆ ಬರ್ತದಪ್ಪ? ಅವನು ಜಿನ್ನ ಹಾಕೋನು ತಲೆ ಮೇಲೆ ಹಿಂಗೆ ಇಡ್ತಾನೆ, ಇಲ್ಲ ನಿನ್ನ ಹಾಕ್ತಾನೆ ಜಿನ್ನಾಗ, ರುಬ್ಬು ಬಿಡ್ತಾನೆ. 2025ರಲ್ಲಿ ಹೆಚ್ಚು ಆಶೀರ್ವಾದ, ಹೆಚ್ಚು ಅಭಿವೃದ್ಧಿ, ಹೆಚ್ಚು ಫಲಭರಿತವಾದಂಥ ಜೀವಿತ ಜೀವಿಸಬೇಕು ಅಂದರೆ, ದೇವರ ಉದ್ದೇಶಗಳನ್ನ ನೆರವೇರಿಸ್ತೀನಿ ಅಂತ ಹೇಳಿದ್ರೆ ಏನಾದರೂ ಹೆಚ್ಚಿಂದು ಮಾಡು. ಪ್ರಾರ್ಥನೆಗೆ ಸೇರಿಸು, ವಾಕ್ಯ ಓದೋದಕ್ಕೆ ಇನ್ನೂ ಹೆಚ್ಚು ಮಾಡು, ಶಿಷ್ಯರಾಗಿರುವುದಕ್ಕೆ ಹೆಚ್ಚು ಮಾಡು, ನಿನ್ನ ಆಧ್ಯಾತ್ಮಿಕ ಬೆಳವಣಿಗೆ ಆಗಲಿ. ಹಲ್ಲೆಲೂಯ. ಇಲ್ಲಾಂದರೆ ಸೈತಾನ್ ಚೆಂಡಾಡ್ತಾನೆ. ಆಮೇನ್. ಹಲ್ಲೆಲೂಯ. ಓಕೆ, ಶಿಷ್ಯತ್ವ ನೋಡ್ರಿ, ಇಬ್ರಿಯ 6:1 ಓದೋಣ. ಇಬ್ರಿಯ 6:1 ಆಧ್ಯಾತ್ಮಿಕ ಬೆಳವಣಿಗೆ ಅಂತ ಹೇಳ್ತೇನೆ. ಶಿಷ್ಯತ್ವ ಎಲ್ಲರೂ ಹೇಳ್ರಿ, ಶಿಷ್ಯತ್ವ ಗಟ್ಟಿ ಹೇಳ್ರಿ, ಶಿಷ್ಯತ್ವ. ಓಕೆ, ಇಬ್ರಿಯ 6:1 ಓದಮ್ಮ. ಆದದರಿಂದ ನಿರ್ಜೀವ ಕರ್ಮಗಳ ಮೇಲಿನ ನಂಬಿಕೆಯನ್ನು ಬಿಟ್ಟು ಬಿಟ್ಟು ಕೇಳಿಸ್ಕೊಳ್ರಿ. ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು. ಸ್ನಾನ, ಹಸ್ತಾರ್ಪಣಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಪದೇ ಪದೇ ಅವುಗಳನ್ನೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಕೇಳಿಸ್ಕೊಳ್ರಿ, ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತನಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಇವಾಗ ಒಂದು ಮನೆ ಕಟ್ತಾ ಇದ್ರಿ ಅನ್ಕೊಳ್ರಿ. ಇವತ್ತು ಹೋದೆ, ಬುನಾದಿ ಹಾಕಿದೆ, 3 ತಿಂಗಳು ಬೇಕು ಬುನಾದಿ, 3 ತಿಂಗಳು ಬುನಾದಿ ಆಯಿತು. ಬುನಾದಿ ಆದಮೇಲೆ ಏನಾಗಬೇಕು? ಏನು ಕಟ್ಟಬೇಕು? ಮೇಲೆ ಏನು ಕಟ್ಟಬೇಕ್ರಿ? ಮತ್ತೆ ನಾನು ಬುನಾದಿ ಹಾಕ್ತಿದ್ದೀನಿ, ಮತ್ತೆ ಅದೇ ಬೋಧನೆ, ಮತ್ತೆ ಅದೇ ಬೋಧನೆ, ಮತ್ತೆ ಅದೇ ಅಸ್ಥಿವಾರದ ಬೋಧನೆ, ಮತ್ತೆ ಅದೇ ಬೋಧನೆ. ಪರಿಪಕ್ವತೆಗೆ ಬರಬೇಕು ಅಂತ ಹೇಳ್ತಾನೆ, ಬೆಳವಣಿಗೆ ಆಗಬೇಕು ಅಂತ ಹೇಳ್ತಾನೆ, ಮುಂದಕ್ಕೆ ಹೋಗಬೇಕು. ಆಮೇನ್. ಹಲ್ಲೆಲೂಯ. ಆಧ್ಯಾತ್ಮಿಕ ಜೀವನದಲ್ಲಿ ಬೆಳವಣಿಗೆ ಆಗಬೇಕು, ಶಿಷ್ಯರಾಗಬೇಕು. ಶಿಷ್ಯನು ಅಂದರೆ ಅರ್ಥ ಏನು ಗೊತ್ತಾ? ಯೇಸುವನ್ನು ಹಿಂಬಾಲಿಸುವವನು. ಯೇಸು ಎಲ್ಲಿರ್ತಾನೋ ಅಲ್ಲೇ ಇರ್ತಾನೆ, ಯೇಸುವಿನಿಂದ ಕಲ್ತ್ಕೊಳ್ತಾನೆ, ಯೇಸುವಿನ ಅಂತೆ ಅವನಾಗ್ತಾನೆ, ಅವನೇ ಶಿಷ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಹೇಳ್ರಿ, ನಾನು ಶಿಷ್ಯನಾಗ್ತೇನೆ, ನಾನು ಆರಾಧಕನಾಗಿದ್ದೇನೆ, ನಾನು ಸಹವಾಸದಲ್ಲಿರುತ್ತೇನೆ, ನಾನು ಶಿಷ್ಯನಾಗಿರುತ್ತೇನೆ. ಈ 3 ಉದ್ದೇಶಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಿದರೆ ಖಂಡಿತ ದೇವರು ನಿಮ್ಮ ಜೀವಿತದಲ್ಲಿ ಯಶಸ್ಸನ್ನು ಆತನು ತರುತ್ತಾನೆ. ಇನ್ನು 2 ಸಂಗತಿ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಡ್ರಿ, ಆಯಿತಾ? ಸರಿ. 5:12 ಓದಮ್ಮ. ಇಬ್ರಿಯ ಅದೇ ಅಧ್ಯಾಯ, ಇಬ್ರಿಯ 5:12, ಎರಡನೇ ಹಿಂದಿನ ಅಧ್ಯಾಯ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಆಗಿರಬೇಕಾಗಿದ್ದರು. ಶಿಷ್ಯರ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಆಯ್ತಾ? ಇಲ್ಲಿ ಬೈಬಲಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಕಾಲ ನೋಡ್ತಾ ಇದ್ರೆ ನೀವು ಇಷ್ಟರೊಳಗೆ ಬೆಳೆದಿರಬೇಕಾಯ್ತು, ಬೋಧಕರಾಗಿರಬೇಕಾಗಿದ್ದರು. ನೀವು ಬೆಳೆದು ಬೋಧಕರಾಗಿರಬೇಕಾಗಿದ್ರು ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ಮತ್ತೆ ಮೂಲ ಪಾಠ ನೀನು ಕಲಿಸ್ಬೇಕು. ನಿನ್ನ ರಕ್ಷಣೆ ಅಂದ್ರೆ ಏನು, ಮತ್ತೆ ನಿನಗೆ ಅವೇ ಪಾಠಗಳು. ಕ್ರಿಸ್ತ ನಿನ್ನ ಬುನಾದಿ ಆಗಿರೋ, ಬರೀ ಬುನಾದಿ ವಿಷಯನೇ ಮಾತಾಡಬೇಕು. ಇವನು ಗೋಡೆ ಕಟ್ಟುವಲ್ಲ, ಬರೀ ಬುನಾದಿನೇ ಕಟ್ತಾ ಇದ್ದಾನೆ. ಶಿಷ್ಯನು ಅಂದ್ರೆ ಏನು ಗೊತ್ತಾ? ಕಲಿಯೋವನು, ಅವನು ಬೆಳಿಬೇಕು. ಓಕೆ, ಆಧ್ಯಾತ್ಮಿಕ ಜೀವಿತದಲ್ಲಿ ಒಂದು ಪ್ರವೀಣತೆಗೆ ಬರಬೇಕು. ಏನು ಗೊತ್ತಾ? ಕಲಿಸ್ಬೇಕ್ರಿ. ನೀನು ದೇವರ ಉದ್ದೇಶಗಳನ್ನು ಇನ್ನೊಬ್ಬರಿಗೆ ಕಲಿಸ್ಬೇಕು. ನಿನಗೆ ಮೈಕ್ ಕೊಟ್ಟರೆ ಮಾತ್ರ, ನಿನಗೆ ಆರಾಧನೆ ಮಾಡ್ಲಿಕ್ಕೆ ಬಿಟ್ಟರೆ ಮಾತ್ರ, ನೀನು ಒಂದು ಒಂದು ಇನ್ವಿಟೇಷನ್ ಕೊಟ್ಟು ನಿನಗೊಂದು ಪೋಸ್ಟರ್ ಹಚ್ಚಿದ್ರೆ ಮಾತ್ರ ನಿನಗೆ ಕಲಿಸೋದಲ್ಲ. ಆಧ್ಯಾತ್ಮಿಕ ಬೆಳವಣಿಗೆ ಅಂತಂದ್ರೆ ನೀನು ಸುಮ್ಮನೆ ಬಂದು ಚೇರ್ನ ಬೆಚ್ಚಗೆ ಮಾಡಿ ಹೋಗೋದಲ್ಲ. ಯಾರು ಬಂದಿಲ್ವೋ, ಯಾರು ದೇವರಲ್ಲಿ ಇನ್ನೂ ಬೆಳೀತಾ ಇಲ್ವೋ ಅವ್ರ ಜೊತೆ ಕೂತ್ಕೊಂಡು ಅವರಿಗೆ ಬೆಳವಣಿಗೆ ಬಗ್ಗೆ ಹೇಳು, ಉದ್ದೇಶದ ಬಗ್ಗೆ ಹೇಳು. ನೀನು ಬೆಳೆದವನಾದರೆ ಇನ್ನೊಬ್ಬನಿಗೆ ಬೆಳೆಯುವುದಕ್ಕೆ ನೀನು ಸಹಾಯ ಮಾಡು. ಅದು ಆತ್ಮಿಕ ಬೆಳವಣಿಗೆ. ಇನ್ನೊಬ್ಬರಿಗೆ ದೇವರ ಉದ್ದೇಶ ಕಲಿಸ್ತೀರಾ? ಹಂಗಂದ್ರೆ ನೀವು ದೇವರ ಬೆಳವಣಿಗೆ, ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಆಸಕ್ತರಾಗಿದ್ದೀರಿ, ದೇವರ ಉದ್ದೇಶವನ್ನು ನೆರವೇರಿಸುವವರಾಗಿದ್ದೀರಿ, ನೀವು ಶಿಷ್ಯರಾಗಿ ಇರುವವರಾಗಿದ್ದೀರಿ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ದಯಮಾಡಿ ಪುಟ್ಟಣ್ಣ ಕೇಳ್ತಾನೆ, ಅಣ್ಣಣ್ಣ ಕೇಳ್ತಾನೆ ಅಂತ ಬೈಬಲ್ ಓದೋದು ಅಥವಾ ಪ್ರಾರ್ಥನೆ ಮಾಡೋದು ಅಥವಾ ಯಾರು ಗಣೇಶಣ್ಣ ಕೇಳ್ತಾರೆ ಅಥವಾ ಮೋಹನಣ್ಣ ಕೇಳ್ತಾರೆ ಅಂತೇಳಿ ಸಭೆಗೆ ಬರೋದು ಅಂಥದ್ದು ಮಾಡಬಾರ್ದು ನಾವು. ನೀವು ಬೆಳವಣಿಗೆಗೆ ದೇವರಲ್ಲಿ ಬೆಳೆಯುವುದಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು.
ಅದಕ್ಕೆ ಪ್ರಾರ್ಥನೆ ಇಟ್ಟಾಗ ಪ್ರಾರ್ಥನೆಗೆ ಬರಬೇಕು. ಅದಕ್ಕೆ ನೀವು ಉಪವಾಸ ಪ್ರಾರ್ಥನೆಗಳಿದ್ದಾಗ ಉಪವಾಸ ಪ್ರಾರ್ಥನೆಗೆ ಬರಬೇಕು. ಪ್ರಾರ್ಥನೆಗೆ ಒಂದು ದಿನಗಳನ್ನು ಹಮ್ಮಿಕೊಂಡಾಗ ಉಪವಾಸದಲ್ಲಿ ನಾವು ಇರಬೇಕು. ಯಾಕೆ? ದೇವರ ಉದ್ದೇಶಕ್ಕಾಗಿ ನಾನು ಬೆಳೆಯಬೇಕು. ನಾವೆಲ್ಲರೂ ಜೊತೆಯಾಗಿ ಬೆಳಿಬೇಕು, ಒಬ್ಬೊಬ್ಬರೇ ಬೆಳೆಯೋದಲ್ಲ. ಇದು ಸಭೆಯಾಗಿ ದೇಹವಾಗಿ ಬೆಳಿಬೇಕು. ಎಲ್ಲನ ನಿಮ್ಮ ಕಾಲು ಒಂದು ಬೆಳೆಯೋದು ನೋಡಿರ? ಉದ್ದಕ 6 ಅಡಿ, ಇನ್ನೊಂದು ಕಾಲು ಬೇರೆ 3 ಅಡಿ, ಹಿಂಗೆ ಬೆಳೆಸಿರ ನಿಮ್ಮ ದೇಹನ? ಇಲ್ಲ, ಎಲ್ಲ ಕರೆಕ್ಟಾಗಿ ಸಮವಾಗಿ ಬೆಳೀತು, ಎರಡೂ ಕಾಲು ಒಂದೇ ಸರಿ. ನಾವು ಹಾಗೆ ದೇವರ ದೇಹವಾಗಿ ಆತನ ಶಿಷ್ಯರಾಗಿ ಜೊತೆಯಲ್ಲಿ ನಾವು ಬೆಳಿಬೇಕು. ಆಮೇಲೆ ಓಕೆ, ಶಿಷ್ಯತ್ವ ಆಯಿತು. ಮುಂದಿನ ಸಂಗತಿ ನೋಡೋಣ. ಓಕೆ ಸರ್ ಇದನ್ನು ಓದೋದು. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗೋ ಬ್ಯಾಕ್. ಹಾಂ, ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಇಷ್ಟರೊಳಗೆ ನೀವು ಬೋಧಕರಾಗಿರಬೇಕಾಯಿತು. ಆದರೆ ನೀವು ಗಟ್ಟಿ ಪದಾರ್ಥ ತಿನ್ನುವವರಲ್ಲ, ಇನ್ನೂ ಹಾಲು ಕುಡಿಯುವವರಾಗಿದ್ದೀರಿ. 3 ತಿಂಗಳಾಯಿತು ಹಾಲು ಕುಡಿದು, 6 ತಿಂಗಳಾಯಿತು ಹಾಲು ಕುಡ್ದು, 1 ವರ್ಷ ಆಯಿತು ಹಾಲು ಕುಡ್ದು, 2 ವರ್ಷ ಆಯಿತು ಹಾಲು ಕುಡ್ದು, ಇನ್ನೂ ಹಾಲು ಬಿಟ್ಟಿಲ್ಲ. 3 ವರ್ಷ ಆಯಿತು ಹಾಲು ಕುಡಿ. ನಾನು ಇವತ್ತು ನಮ್ಮ ಸಭಿಕರಿಗೆ ಎಲ್ಲರಿಗೂ ಹೇಳ್ತೇನೆ, ಯಾರು 1 ವರ್ಷ ಆಗಿ 2 ವರ್ಷ ಆಗಿ ನೀವು ಕ್ರಿಸ್ತನಲ್ಲಿ ಸಭೆಗೆ ದೇವರನ್ನ ನಂಬಿ ಬಂದಿರೋರು, ನೀವು ಇನ್ನೊಬ್ಬರನ್ನ ಬೆಳಿಲಿಕ್ಕೆ ಅಥವಾ ದೇವರ ಉದ್ದೇಶಗಳನ್ನ ನಡೆಸಲಿಕ್ಕೆ ನೀವು ಶಕ್ತರಾಗಿರಬೇಕು. ನಾವು ತರಬೇತಿ ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ. ಯಾರ್ಯಾರು ಬೆಳಲಿಕ್ಕೆ ಸಿದ್ಧರಾಗಿದ್ದೀರೋ ಬಂದು ನಮ್ಮನ್ನು ಕಾಣ್ರಿ. ನಿಮಗೆ ಆ ಒಂದು ವಾಕ್ಯದಲ್ಲಿ ಬೆಳೆಯೋದಕ್ಕಾಗಿ, ದೇವರ ಉದ್ದೇಶಗಳು ನಡೆಯುವುದಕ್ಕಾಗಿ, ಆ ಶಿಷ್ಯತ್ವದಲ್ಲಿ ಬೆಳವಣಿಗೆ ಆಗುವುದಕ್ಕಾಗಿ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಹಲ್ಲೆಲೂಯಾ. ಒಂದೇ ಉದ್ದೇಶ, ದೇವರ ಉದ್ದೇಶವನ್ನು ನಾವೆಲ್ಲರೂ ನೆರವೇರಿಸಬೇಕು. ಆಮೇನ್. ಆರಾಧಿಕರಾಗಿರ್ರಿ, ಸಹವಾಸದಲ್ಲಿರ್ರಿ, ಶಿಷ್ಯರಾಗಿರ್ರಿ. ನಾನು ಏನನ್ನಾದರೂ ತಿರುಗಿ ಕೊಡುವುದು ನೀಡಬೇಕೆಂದು ದೇವರು ಬಯಸುತ್ತಾನೆ. ಕೀರ್ತನೆ 116:12. ಕೀರ್ತನೆ 116, ಸಾಮ್ಸ್ 119, 12. ಓದಮ್ಮ, ಬೇಗ ಓದು. 116:12 ಸಾಮ್ಸ್ 116. ಯೆಹೋವನ ಮಹೋಪಕಾರಿಗಳಿಗೆ ಬದಲೇನು ಮಾಡಲಿ? ದಾವೀದನ ಏನು ಹೇಳ್ತಾನೆ ನೋಡ್ರಿ, ದೇವರೆಲ್ಲ ಒಂದು ಆಶೀರ್ವಾದ ಕೊಡ್ತಾ ಇದ್ದಾನೆ, ದೇವರು ನಿಮಗೆ ಮೇಲನ್ನು ಮಾಡ್ತಾ ಇದ್ದಾನೆ. ಈಗ ನಾವು ಏನಾದರೂ ದೇವರಿಗೆ ಹಿಂತಿರುಗಿ ಕೊಡಬೇಕು. ಹಲೋ, ಮಿನಿಸ್ಟ್ರಿ ಸೇವೆ ಮಾಡಬೇಕು. ದೇವರಿಗೆ ಬದಲಿಯಾಗಿ ನಾವು ಪ್ರೀತಿಯಿಂದ ಮಾಡುವಂಥದ್ದು. ಆಮೇನ್. ಹಲ್ಲೆಲೂಯಾ. ಸೇವೆ ಮಾಡೋಕ್ಕೆ ಮುಂದೆ ಬರಬೇಕು, ಸೇವೆ ಮಾಡಲಿಕ್ಕಾಗಿ ಮುಂದೆ ಬರಬೇಕು. ಆಮೇನ್. ಕಾಣಿಕೆಗಳನ್ನು ನಾವು ಅಂದರೆ ಬರೀ ಕಾಣಿಕೆ ಕೊಡೋದು ಮಾತ್ರ ಅಲ್ಲ, ಕಾಣಿಕೆನೂ ಕೊಡಬೇಕು. ನಾವು ಸಭೆಯಲ್ಲಿ ಏನೇನು ಜವಾಬ್ದಾರಿಗಳಿದೆಯೋ ನಾವೆಲ್ಲರೂ ಹಂಚಿಕೊಂಡು ನಾವು ಕೆಲಸ ಮಾಡಬೇಕು. ಹೊಸಬರು ಬಂದರೆ ನಾವು ಎದ್ದೇಳು, ಪಕ್ಕದಲ್ಲಿದ್ದು ಎದ್ದೇಳು ಅಂತ ಹೇಳಬಾರ್ದು. ನೀವೇ ಎದ್ದೇಳಬೇಕು, ಅವ್ರನ್ನ ಕರ್ಕೊಂಡು ಹೋಗಬೇಕು. ಹಲೋ, ಈ 20-25ರಲ್ಲಿ ಒಂದು ನಿರ್ಧಾರ ಮಾಡೋಣ. ದೇವರಿಗೆ ನಾವು ಹೇಗೆ ಸೇವೆ ಹಿಂತಿರುಗಿ ಬದಲಿಯಾಗಿ ನಾವು ಏನು ಕೊಡಬಹುದು? ದಾವೀದನು ಹೇಳ್ತಾನೆ, ದೇವರು ಇಷ್ಟೆಲ್ಲ ಆಶೀರ್ವಾದ ಮಾಡಿದ್ದಾನೆ, ನಾನು ಹಿಂತಿರುಗಿ ಬದಲಿಯಾಗಿ ಆತನಿಗೆ ಏನು ಕೊಡಲಪ್ಪ? ಕಾಂಟ್ರಿಬ್ಯೂಟ್. ನಿಮ್ಮ ಕಡೆಯಿಂದ ದೇವರಿಗೆ ನೀವು ಏನು ಮಾಡ್ತಾ ಇದ್ದೀರಿ? ಬರೀ ಕಾಣಿಕೆ ಕೊಡೋದಲ್ಲ, ಕಾಣಿಕೆ ಕೊಟ್ಟೆ ಕುಂತೆ ಎದ್ದೆ ಓದೆ ಅಲ್ಲ. ಸೇವೆಯಲ್ಲಿ ಸಹಭಾಗತ್ವ, ಸೇವೆ ಮಾಡೋದನ್ನು, ಇತರಿಗೆ ಸೇವೆ ಮಾಡೋದನ್ನು ನಾವು ಜೊತೆಯಾಗಿ ಮಾಡಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವೆ ಅಂದರೆ ಬರೀ ಪ್ರೀಚಿಂಗ್ ಒಂದೆಲ್ಲ, ಚೇರ್ ಹಾಕೋದು ಕೂಡ ಸೇವೆನೇ, ಬಾತ್ರೂಮ್ ಕ್ಲೀನ್ ಇದೆಯಲ್ಲ ನೋಡ್ಕೊಳ್ಳೋದು ಸೇವೆನೇ. ಯಾರನ್ನ ಅಸಹ್ಯ ಪಟ್ಕೊಂಡ್ರೆ ಅದು ನಿಮಗೆ ಬಿಟ್ಟಿದ್ದು, ಎಲ್ಲ ಸೇವೆನೇ. ಹೊಸಬರು ಬಂದರೆ ಅವ್ರನ್ನ ಆತಿಥ್ಯ ಮಾಡೋದು ಅದು ಸೇವೆನೇ. ಬಂದವರು ಮನೆಗೆ ಹೋದ್ಮೇಲೆ ಅವ್ರಿಗೆ ಫೋನ್ ಮಾಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ಅದು ಸೇವೆನೇ. ವಿಜ್ಞಾಪನೆ ಪ್ರಾರ್ಥನೆ ಮಾಡೋದು ಸೇವೆನೇ. ಹಲ್ಲೆಲೂಯಾ. ಸೇವೆ ಮಾಡಬೇಕು. ಹಲ್ಲೆಲೂಯಾ. ನಾವು ದೊಡ್ಡವರು ಅಥವಾ ನಮಗೆ ಮಹತ್ವ ಯಾವ ಸಿಗ್ತದೆ ಗೊತ್ತಾ? ಒಂದು ಸ್ಥಾನದಿಂದ, ನಮಗೆ ಬರುವಂಥ ಸಂಬಳದಿಂದ, ಆದಾಯದಿಂದ ನಮಗೆ ಏನೋ ಒಂದು ಮಹತ್ವ ಅಲ್ಲ. ನಾವು ಸೇವೆ ಮಾಡಿದಾಗ ನಮಗೆ ಮಹತ್ವ ಬರ್ತದೆ. ಯೇಸು ಸ್ವಾಮಿ ಮಾನವನಾಗಿ ಆತನು ಅವತರಿಸಿ ತನ್ನನ್ನು ತಾನು ತಗ್ಗಿಸಿಕೊಂಡನು. ದೇವರು ಆತನು ಉನ್ನತ ಸ್ಥಾನಕ್ಕೆ ಆತನು ಎತ್ತಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳಿಕ್ಕೆ ಬರಲಿಲ್ಲ, ಮನುಷ್ಯ ಕುಮಾರನು ಸೇವೆ ಮಾಡಲಿಕ್ಕೆ ಬಂದನು. ಸೇವೆ ಮಾಡೋರು ಇದ್ದೀರಾ? ಹಲ್ಲೆಲೂಯಾ.
ಇಲ್ಲ ಪುಟ್ಟಣ್ಣ, ನನಗೆ ಆತ ಹೇಳಿದರೆ ಒಂದು ಸ್ಥಾನ ಕೊಟ್ಟರೆ ಆವಾಗ ನಾನು ಮಾಡ್ತೀನಿ. ನೀನು ಮಾಡೋದಿಲ್ಲ. ದೇವರಿಗಾಗಿ ಮಾಡುವವನು, ದೇವರಿಗಾಗಿ ಆರಾಧಿಕನು, ತನ್ನ ಜೀವಿತಕ್ಕೆ ದೇವರನ್ನು ಕೇಂದ್ರ ಮಾಡಿಕೊಂಡವನು, ಈ ಸಹವಾಸದಲ್ಲಿ ಇರುವವನು, ದೇವರ ಉದ್ದೇಶಗಳನ್ನು ನೆರವೇರಿಸುವವನು, ಶಿಷ್ಯನಾಗಿರುವವನು, ಅವನು ಕೊಡಲಿ ಕೊಡದಂಗಿರಲಿ, ಅವನು ತಾನು ದೇವರಿಗಾಗಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ಅವನು ಮಾಡುತ್ತಾ ಹೋಗುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನಿನಗೆ ಮಹತ್ವ ಯಾವ ಬರುತ್ತೆ ಗೊತ್ತಾ? ಇಬ್ಬರು ಶಿಷ್ಯರು ಗುದ್ದಾಡ್ತಾ ಇದ್ರು, ಯೇಸುವಿನ ಬಳಿಗೆ ಬಂದರು. ಗುದ್ದಾಡ್ತಾ ಇದ್ರು, ಏನಂತ ಗೊತ್ತದ? ಯಾರು ದೊಡ್ಡವರು ಅಂತ ಹೇಳಿದ್ರು. ಯೇಸು ಹೇಳ್ದ, ಯಾರು ಎಲ್ಲರ ಸೇವಕನಾಗ್ತಾನೋ ಅವನೇ ದೊಡ್ಡವನಂತ. ಹಲ್ಲೆಲೂಯಾ. ಆರಾಧಕನಾಗಿರುತ್ತೇನೆ. ಆಮೆನ್. ಯೇಸುವನ್ನು ನನ್ನ ಜೀವಿತಕ್ಕೆ ಕೇಂದ್ರವಾಗಿ ಮಾಡ್ಕೊಳ್ತೇನೆ. ನಾನು ಸಹವಾಸದಲ್ಲಿರ್ತೇನೆ. ನಾನು ಶಿಷ್ಯನಾಗಿರುತ್ತೇನೆ. ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ನಾನು ಆಸಕ್ತನಾಗಿದ್ದೇನೆ. ಸೇವೆ ಮಾಡುತ್ತೇನೆ. 4ನೇದು, ನಾವು ಸಾಕ್ಷಿಗಳಾಗಿರಬೇಕು. ಇದನ್ನು ಹೇಳ್ತಾ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲ ಹೇಳ್ರಿ, ಪಕ್ಕದಲ್ಲಿ ನೋಡಿ ಹೇಳ್ರಿ, ಸಾಕ್ಷಿಯಾಗಿರುತ್ತೇನೆ. ಸಾಕ್ಷಿ ಅಂದರೆ ಭಾಳ ಕಷ್ಟಪಡ್ತೀವಿ ರೀ ನಾವು. ಏನಂತೀವಿ, ಅಯ್ಯೋ ಎಲ್ಲ ಪದಗಳು, ಎಲ್ಲ ರೆಫರೆನ್ಸು ಎಲ್ಲ ಕರೆಕ್ಟಾಗಿರಬೇಕು, ಎಲ್ಲ ಕರೆಕ್ಟಾಗಿದ್ದರೆ ಮಾತಾಡೋಕೆ ಹೋಗ್ಬೇಕು, ಇಲ್ಲಾಂದ್ರೆ ಮಾತಾಡೋಕೆ ಹೋಗ್ಬಾರ್ದು. ಯಾರು ಹೇಳಿದ್ದು ನಿಮಗೆ? ಅದೆಲ್ಲ ಸೈತಾನ್ ಸುಳ್ಳದು. ಎಲ್ಲ ಸರಿಗೆ ನೆಟ್ಟಿಗಿದ್ರೆ ಅವಾಗ ನಾವು ಹೋಗಿ ಹೇಳಕ್ಕೆ ಹೋಗಬೇಕು. ಆವಾಗ ಸುವಾರ್ತೆ ಹೇಳ್ಬೋದು, ಆವಾಗ ಸಾಕ್ಷಿಯಾಗಿ ಹೇಳ್ಬೋದು. ಇಲ್ಲ. ನೀನು ಯೇಸುವನ್ನು ಎಷ್ಟು ಅನುಭವಿಸಿದೆಯೋ ಅದನ್ನು ಹಂಚಿಕೊಳ್ಳುವುದೇ ಸಾಕ್ಷಿ. ಯೇಸು ಸ್ವಾಮಿ ಪ್ರೀತಿ ಕಂಡಿಯಾ? ಯೇಸು ಸ್ವಾಮಿ ಆಶೀರ್ವಾದ ಕಂಡಿಯಾ? ಯೇಸು ಸ್ವಾಮಿ ಸಮಾಧಾನ ಕಂಡಿಯಾ? ಯೇಸು ಸ್ವಾಮಿ ನಿನ್ನನ್ನು ಸ್ವಸ್ಥ ಮಾಡುತ್ತಾನಾ? ಯೇಸು ಸ್ವಾಮಿ ನಿನ್ನನ್ನು ಶಾಪದಿಂದ ಬಿಡಿಸ್ತಾನಾ? ಯೇಸು ಸ್ವಾಮಿ ನಿನ್ನನ್ನು ಬಂಧನದಿಂದ ಬಿಡಿಸ್ತಾನಾ? ನಿನಗೆ ಸಮಾಧಾನ ಕೊಡ್ತಾನಾ? ನೀನು ಏನು ಅನುಭವಿಸಿಯೋ ಅದನ್ನು ಹಂಚ್ಕೋ, ಅದೇ ಸಾಕ್ಷಿ. ಅದಕ್ಕೆಲ್ಲ ರೆಫರೆನ್ಸು ಮಾತ್ಕ ಮತ್ತಾಯ ಲೂಕ ಬೇಕಾಗಿಲ್ಲ. ಅದಕ್ಕೆ ನನ್ನ ವಾರ್ತೆ ಬೇಕಷ್ಟೆ, ನನ್ನ ಸುವಾರ್ತೆ ಬೇಕು. ನಾನು ಏನು ಅನುಭವಿಸಿದ್ದೇನೋ ಆ ಮೇಲನ್ನು ದೇವರಿಂದ ನಾನು ಇತರಿಗೆ ಹಂಚ್ಕೊಳ್ಳುವುದೇ ಸಾಕ್ಷಿಯಾಗಿದೆ. ನೀನು ಪ್ರೀತಿಯನ್ನು ಹಂಚ್ಕೋ, ಪ್ರೀತಿಯನ್ನು ಅನುಭವಿಸಿದರೆ ಪ್ರೀತಿಯನ್ನು ಹಂಚ್ಕೋ, ಕ್ಷಮಾಪಣೆ ಅನುಭವಿಸಿದರೆ ಕ್ಷಮಾಪಣೆ ಹಂಚ್ಕೋ, ನೀನು ದೇವರಿಂದ ಅಂಗೀಕರಿಸಲ್ಪಟ್ಟಿದೆ ಅಂತ ನೀನು ಅನುಭವಿಸಿದರೆ ಅಂಗೀಕಾರವನ್ನು ಹಂಚ್ಕೋ, ಅಭಿವೃದ್ಧಿಯನ್ನು ಅನುಭವಿಸಿದರೆ ಅಭಿವೃದ್ಧಿಯನ್ನು ಹಂಚ್ಕೋ, ಸ್ವಸ್ಥತೆಯನ್ನು ಅನುಭವಿಸಿದರೆ ಸ್ವಸ್ಥತೆಯನ್ನು ಹಂಚ್ಕೋ. ನೀನು ಏನು ಅನುಭವ ಮಾಡಿ ಹೊಂದಿಕೊಂಡಿದ್ಯೋ ಅದನ್ನು ಹಂಚಿಕೊಳ್ಳುವುದೇ ಸಾಕ್ಷಿ. ಹಲ್ಲೆಲೂಯಾ. ಓಕೆ, ಈಗ 5 ಸಂಗತಿ ನಾನು ಹೇಳಿದೆ. ದೇವರ ಉದ್ದೇಶಗಳನ್ನು ಮಾಡಿದರೆ, ಈ 5 ಸಂಗತಿ ಮಾಡಿದರೆ ದೇವರ ಉದ್ದೇಶಗಳನ್ನು ನಾವು ನೆರವೇರಿಸ್ತೇವೆ. ನಮ್ಮ ಉಳಿದ ಜೀವಿತವನ್ನು ಆತನ ಮಹಿಮೆಗಾಗಿ ಮಾತ್ರ ನಾವು ಜೀವಿಸ್ತೇವೆ. ಈಗ ನಾನು ಪ್ರಾಕ್ಟಿಕಲಾಗಿ ಕೆಲವು ಸಂಗತಿಗಳನ್ನು ಹೇಳ್ತಾ ನಾನು ನಿಮ್ಮ ಸಂಗಡ ಇದನ್ನು ಮುಕ್ತಾಯ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಸರಿನಾ? ನಾವು ಆರಾಧಿಕರಾಗಿರಬೇಕಂತಂದರೆ ನಾವು ಯಾರಿಗೋಸ್ಕರ ಕಾಯೋದು ಬೇಡ. ಹಲ್ಲೆಲೂಯಾ. ಎಲ್ಲಿದ್ದೇವೋ ಅಲ್ಲೇ ದೇವರಿಗೆ ನಾವು ಆರಾಧನೆ ಆಗಿರ್ಬೋದು. ಹಾಡಿನ ಮೂಲಕ ಮಾತ್ರವಲ್ಲ, ನಮ್ಮ ನಡೆ, ನುಡಿ, ನೋಟ, ವರ್ತನೆ, ಪ್ರವರ್ತನೆ ಎಲ್ಲದರಿಂದ ನಾವು ದೇವರಿಗೆ ಆರಾಧನೆ ಮಾಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನಾವು ಸಹವಾಸದಲ್ಲಿರಬೇಕು. ನಾವು ಎಲ್ಲಿ ಇದ್ದರೂ ಕೂಡ ಸಹವಾಸದಲ್ಲಿ ಬರಬೇಕು. ಏಕಾಂಗಿಗೆ ಇರಬೇಡ್ರಿ. ಇವೆಲ್ಲ ಹೆಂಗೆ ಒಂಟಿಯಾಗಿ ನಾವು ಮಾಡಲಿಕ್ಕಾಗಲ್ಲ. ಆಗಲ್ಲ. ಈ 5 ಸಂಗತಿ ನಾವು ಮಾಡಬೇಕಾದ್ರೆ ಸಭೆಯಾಗಿ ನಾವು ಸೇರಿದರೆ ಮಾತ್ರ ನಾವು ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಜೊತೆ ಇದ್ದು ಎಲ್ ಶಡಾಯ್ ಸಭೆ ಇರುವಂಥದ್ದೇ ಅದು. ನಿಮ್ಮನ್ನು ದೇವರ ಉದ್ದೇಶಗಳಲ್ಲಿ ನಡೆಸುವುದೇ ನಮ್ಮ ಮುಖ್ಯ ಗುರಿ. ನಿಮ್ಮ ಮೂಲಕವಾಗಿ ದೇವರ ಉದ್ದೇಶಗಳು ನೆರವೇರಿಸಲ್ಪಟ್ಟು ದೇವರಿಗೆ ಮಹಿಮೆ ಸಲ್ಲುವುದೇ ನಮ್ಮ ಮುಖ್ಯ ಗುರಿಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅದಕ್ಕಾಗಿ ನಮ್ಮನ್ನು ಕುರುಬರನ್ನಾಗಿ ಕರೆದಿದ್ದಾನೆ. ಯಾಕೆ? ನಿಮ್ಮನ್ನು ದೇವರ ಕೆಲಸದಲ್ಲಿ ಸಾಮರ್ಥ್ಯಗೊಳಿಸುವುದಕ್ಕಾಗಿ, ದೇವರ ಸೇವೆಯನ್ನು ನಿಮ್ಮ ಮೂಲಕ ಆ ಒಂದು ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ, ಸಹಾಯ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಅದಕ್ಕಾಗಿ ನಾನು ಹೇಳುವಂಥ ವಿಷಯ ಏನಂತಂದರೆ, ಈ 2025ರಲ್ಲಿ ನಾವು ಏನೋ ಹೆಚ್ಚಿನದು ಮಾಡಿದಾಗ ದೇವರಿಗೆ ಹೆಚ್ಚಿನ ಘನತೆ, ಹೆಚ್ಚಿನ ಮಹಿಮೆ ಸಲ್ಲುತ್ತದೆ. ನಾವು ವಾಕ್ಯ ಓದೋದನ್ನು ಹೆಚ್ಚು ಮಾಡೋಣ, ಪ್ರಾರ್ಥನೆ ಮಾಡೋದನ್ನು ಹೆಚ್ಚು ಮಾಡೋಣ. ಎಲ್ಲೆಲ್ಲಿ ಉಪವಾಸಗಳು ನಡೀತದೋ, ಎಲ್ಲೆಲ್ಲಿ ಪ್ರಾರ್ಥನೆಗೆ ಕರೆ ಬರ್ತದೋ, ಎಲ್ಲೆಲ್ಲಿ ಮುಂಜಾನೆ ಪ್ರಾರ್ಥನೆಗೆ ಪುರುಷರನ್ನು ಕರೀತಾರೋ, ಎಲ್ಲೆಲ್ಲಿ ಯವನಸ್ಥರನ್ನು ಪ್ರಾರ್ಥನೆಗಳನ್ನು ಹಮ್ಮಿಕೊಂಡಿದ್ದಾರೋ, ದಯಮಾಡಿ ನಾವೆಲ್ಲರೂ ಸಹ ಅದರಲ್ಲಿ ಭಾಗಿಯಾಗೋಣ. ಯಾಕಂದರೆ ಇದರಿಂದ ದೇವರಿಗೆ ಮಾತ್ರ ಮಹಿಮೆ ಆಗ್ತದೆ. ಈ ಉದ್ದೇಶ 5 ಉದ್ದೇಶಗಳು: ಆರಾಧಿಕರಾಗಿರುತ್ತೇನೆ, ಸಹವಾಸದಲ್ಲಿರ್ತೇನೆ, ಶಿಷ್ಯನಾಗಿರುತ್ತೇನೆ, ಸೇವೆ ಮಾಡುತ್ತೇನೆ, ಸಾಕ್ಷಿಯಾಗಿರುತ್ತೇನೆ. ಆಮೆನ್. ಹಲ್ಲೆಲೂಯಾ. ಆರಾಧನೆ, ಸಹವಾಸ, ಶಿಷ್ಯತ್ವ, ಸೇವೆ, ಸಾಕ್ಷಿ. ಇದು 5 ಮಾಡುವಾಗ, ಈ ಉದ್ದೇಶಗಳನ್ನು ಮಾಡುವಾಗ ದೇವರು ನಮ್ಮ ಮೂಲಕವಾಗಿ
ಘನವನ್ನು ಹೊಂದುತ್ತಾನೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮೆಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದಯಮಾಡಿ ನಾವು ಎದ್ದು ಹೋಗುವುದು ಬೇಡ. ದಯಮಾಡಿ ನನ್ನ ಮನವಿ, ಯಾರು ಎದ್ದೇಳಬೇಡ್ರಿ ಪ್ಲೀಸ್. ಪ್ರೇಯರ್ ಮುಗಿದ ಮೇಲೆ ನೀವು ಎದ್ದೇಳಬೇಕಾಗಿ ನಾನು ಮನವಿ ಮಾಡ್ತೇನೆ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಕಣ್ಣು ಮುಚ್ಚಿರಿ. ಇದ್ದ ಸ್ಥಳದಲ್ಲಿ ದೇವರು ನಮಗೆ ಕೇಳಿದಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟಿರುವುದಾದರೆ, ನಾನು ದೇವರ ಉದ್ದೇಶಗಳಿಗಾಗಿ ನಾನು ಬದುಕುತ್ತೇನಂತ ನೀವು ಹೇಳುವುದಾದರೆ, ನಿಮ್ಮ ಕೈಗಳನ್ನ ಮೇಲೆ ಕೆತ್ತುತ್ತಾ ನೀವು ಆ ಸಮರ್ಪಣೆಯನ್ನು ನವೀಕರಿಸಿರಿ. ಹೊಸದಾಗಿ, ದೇವರೇ ಸ್ವಾಮಿ, ನನ್ನ ಜೀವಿತ ನಿನ್ನ ಉದ್ದೇಶಕ್ಕಾಗಿ ಮಾತ್ರ ನಾನು ಬದುಕುತ್ತೇನೆ ಅಂತ ಕರ್ತನಿಗೆ ನಾವು ಹೇಳೋಣ, ಸಮರ್ಪಣೆ ಮಾಡೋಣ. ಸ್ತೋತ್ರ ದೇವ, ವಂದನೆ ಸಯ. ಓ ಹಲ್ಲೆಲೂಯಾ. నా జీవితం నీ సేవ కొరకు యేసయ్యా, నా సర్వము నీ సేవ కొరకు, నా జీవితం నీ సేవ కొరకు, నా సర్వము నీ యేసయ్యా, నా యేసయ్యా, యేసయ్యా, నా యేసయ్యా, యేసయ్యా, నా యేసయ్యా, యేసయ్యా, నా యేసయ్యా. ఆ రోజు సిలువపై నీ ప్రాణం నా కొరకు దహన బలిగా ఇచ్చినావు యేసయ్యా. ఆ రోజు సిలువపై నీ ప్రాణం నా కొరకు దహన బలిగా ఇచ్చినావు. ఏమిచ్చి నీ రుణం నే తీరా, ఏమని నే నీకు పాడేదా. ఏమిచ్చి నీ రుణం నే తీరా, ఏమని నే నీకు పాడేదా. యేసయ్యా, 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 నా యేసయ్యా, యేసయ్యా, నా యేసయ్యా, యేసయ్యా, నా యేసయ్యా. నా జీవితం నీ సేవ కొరకు, నీ ఉద్దేశము కొరకు యేసయ్యా. నా సర్వము నీ సేవ కొరకు, నా జీవితం నీ సేవ కొరకు, నా సర్వము నీ ఉద్దేశము కొరకు యేసయ్యా. ఆ రోజు సిలువపై నీ ప్రాణం నా కొరకు దహన బలిగా ఇచ్చినావు యేసయ్యా. ఆ రోజు సిలువపై నీ ప్రాణం నా కొరకు దహన బలిగా ఇచ్చినావు యేసయ్యా. ఏమిచ్చి నీ రుణం నే తీరా, ఏమని నే నీకు పాడేదా. నీ ఉద్దేశంతోనే జీవిస్తాను. ఏమిచ్చి నే తీరా, ఏమని నే నీకు పాడేదా. యేసయ్యా, నా యేసయ్యా, నా యేసయ్యా, 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 యేసయ్యా, నా యేసయ్యా. ಕರ್ತನೇ ಸ್ವಾಮಿ, ನಾನು ನಿನ್ನ ಉದ್ದೇಶಗಳಿಗಾಗಿ ನಾನು ಬದುಕುತ್ತೇನೆ. ಕರ್ತನೇ, ನೀನು ಮಾಡಿದ ಉಪಕಾರಗಳು, ಮೇಲುಗಳು, ಅನೇಕ ಸಂಖ್ಯಾತ ಅಪರಿಮಿತ ಅನನ್ಯ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಕರ್ತನೇ ಆಶೀರ್ವಾದಗಳನ್ನು ಮಾಡಿದ್ದಿ. ಕರ್ತನೇ ಸ್ವಾಮಿ, ನಾನು ಬದುಕುವುದಾದರೆ ನಿನ್ನ ಉದ್ದೇಶಕ್ಕಾಗಿ, ನಿನಗಾಗಿ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಸ್ವಾಮಿ, ಅದನ್ನು ಅರ್ಥ ಮಾಡಿಕೊಂಡು ಸ್ವಾಮಿ ನಿನಗೆ ಮಹಿಮೆ ತರುವಂಥ ಬದುಕನ್ನು, ಜೀವಿತವನ್ನು ನಾನು ಜೀವಿಸಲಿಕ್ಕೆ ಸಮರ್ಪಣೆ ಮಾಡಿಕೊಳ್ಳುತ್ತೇನೆ.
ಸ್ವಾಮಿ, ಈ ಒಂದು ಹೊಸ ವರ್ಷದಲ್ಲಿ ಕರ್ತನೆ ನಾವು ಪ್ರಾರಂಭ ಮಾಡಲಾಗಿ ನಿನ್ನ ಕರೆಗೆ ನಾವು ಯೋಗ್ಯರಾಗಿ ನಡೆಯುತ್ತೇವೆ. ನಿನ್ನಗೆ ನಾವು ಯೋಗ್ಯರಾಗಿ, ಕರ್ತನಿಗೆ ಯೋಗ್ಯರಾಗಿ ನಡೆಯುತ್ತೇವೆ. ಎಲ್ಲ ಒಂದು ಸೈತಾನು ತರುವಂಥ ಅಡ್ಡುಗಳನ್ನು, ಆತಂಕಗಳನ್ನು, ಕುಯುಕ್ತಿಗಳನ್ನು ನಾವು ಎದುರಿಸ್ತೇವೆ. ಸೈತಾನನು ನಮ್ಮ ಕಾಲ ಕೆಳಗೆ, ಅವನನ್ನು ಅಲ್ಲೇ ಇರಲಿಕ್ಕೆ, ನಾವು ಅಲ್ಲಿರಲಿಕ್ಕೆ ಮಾತ್ರ ಅವಕಾಶ ಮಾಡಿಕೊಡುತ್ತೇವೆ. ಯಾವ ಮಾತ್ರದಲ್ಲಿಯೂ ಅವನು ನಮ್ಮನ್ನು ಆಳುವುದಿಲ್ಲ. ಯಾವ ಒಂದು ಸೈತಾನ ಒಂದು ಕುಯುಕ್ತಿಗಳು ನಮ್ಮ ವಿರುದ್ಧವಾಗಿ ಅದು ಫಲಿಸುವುದಿಲ್ಲ. ಅದು ಒಂದು ದಿಕ್ಕಿನಲ್ಲಿ ಬಂದು 7 ದಿಕ್ಕಿನಲ್ಲಿ ಅವನು ಚದರಿ ಹೋಗುತ್ತಾನೆ. ನನ್ನ ಮೇಲಾಗಲಿ, ನನ್ನ ಕುಟುಂಬದ ಮೇಲಾಗಲಿ, ನನ್ನ ಬಂಧು ಬಳಗ, ನನ್ನ ಜನರ ಪರವಾಗಿ ಅವನು ಒಂದು ದಿಕ್ಕಿನಲ್ಲಿ ಬಂದು 7 ದಿಕ್ಕಿನಲ್ಲಿ ಅವನು ತೊಲಗಿ ಹೋಗುತ್ತಾನೆ. ಯೇಸು ನಾಮದಲ್ಲಿ 7 ದಿಕ್ಕಿನಲ್ಲಿ, ಯೇಸು ನಾಮದಲ್ಲಿ ಎಲ್ಲ ಸೈತಾನ ಒಂದು ಹಿಡಿತಗಳನ್ನು ಮುರಿಯುತ್ತೇನೆ. ಕರ್ತನೆ, ನಿನ್ನನ್ನು ಕೇಂದ್ರವಾಗಿ ಇರಿಸಿ ನಿನ್ನ ಆರಾಧಿಕರಾಗಿರುವಂಥ ಕರ್ತನೆ ಸ್ವಾಮಿ ನಿನ್ನ ಸವಾಸದಲ್ಲಿರುವುದಕ್ಕಾಗಿ, ನಿನ್ನ ಶಿಷ್ಯನಾಗಿರುವುದಕ್ಕಾಗಿ, ನಿನ್ನ ಒಂದು ಸೇವೆ ಮಾಡುವುದಕ್ಕಾಗಿ, ಕರ್ತನೆ ಸ್ವಾಮಿ ನಿನ್ನ ಒಂದು ಸಾಕ್ಷಿಯಾಗಿರುವುದಕ್ಕಾಗಿ ಸೈತಾನ್ ತರುವಂಥ ಪ್ರತಿಯೊಂದು ಅಡ್ಡಿಗಳನ್ನು, ಭಯಗಳನ್ನು, ಸುಳ್ಳುಗಳನ್ನು ನಾನು ನಿರಾಕರಿಸುತ್ತೇನೆ. ನಾನು ಅದನ್ನು ಸಹಿಸಿಕೊಳ್ಳುವುದಿಲ್ಲ. ಆದರೆ ನಾನು ನನ್ನ ಜೀವನ ಪರ್ಯಂತ ನಿನಗೆ ಆರಾಧಿಕನಾಗಿ ಕರ್ತನೆ ಅನ್ಯೋನ್ಯತೆಯಲ್ಲಿರುತ್ತಾ, ಸಭೆಯಲ್ಲಿ ಅನ್ಯೋನ್ಯತೆಯಲ್ಲಿರುತ್ತಾ, ಕರ್ತನೆ ಸ್ವಾಮಿ ನಾನು ಕರ್ತನೆ ನಿನಗೆ ಸ್ವಾಮಿ ಕರ್ತನೆ ಅಪ್ಪ ಶಿಷ್ಯನಾಗಿ ನಿನ್ನನ್ನು ಹಿಂಬಾಲಿಸುತ್ತಾ, ನಿನ್ನ ಸೇವೆ ಕರ್ತನೆ ನೀನು ಏನು ಮಾಡಿದ್ಯೋ ಆ ಮೇಲುಗಳಿಗೆ ನಿನಗೆ ಹಿಂತಿರುಗಿ ಕೊಡುವಂಥವನಾಗಿ ಸೇವೆ ಮಾಡುತ್ತಾ ಸ್ವಾಮಿ ಸಾಕ್ಷಿಯಾಗಿರಲು ಕರ್ತನೆ ನಾನು ಸಮರ್ಪಣೆ ಮಾಡಿಕೊಳ್ತೇನೆ. ನೀನೇ ದೇವರು ಕರ್ತನನ್ನು ಘೋಷಿಸ್ತೇನೆ. ಸ್ವಾಮಿಯಲ್ಲಿ ಬಂದಂಥ ಪ್ರತಿಯೊಬ್ಬರನ್ನ ಸ್ವಾಮಿ ಜೀವಿತದಲ್ಲಿ ಒಂದು ಜಿಗುಪ್ಸೆ, ಜೀವಿತದಲ್ಲಿ ಒಂದು ಅಸಮಾಧಾನದಿಂದ ಬಂದಂಥವ್ರನ್ನ ಸ್ವಾಮಿ ನೀನು ಮುಟ್ಟಿದ್ದಿ. ಯೇಸು ನಾಮದಲ್ಲಿ ಎಲ್ಲ ಸೈತಾನ ಸುಳ್ಳುಗಳನ್ನು, ಎಲ್ಲ ಒಂದು ಸೈತಾನ ಒಂದು ವಂಚನೆಗಳನ್ನು, ಎಲ್ಲ ಸೈತಾನ ಒಂದು ಅಧಿಕಾರವನ್ನು ನಾನು ತೆಗೆದುಕೊಳ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಗದರಿಸ್ತೇನೆ. ಬಿಟ್ಟು ತೊಲಗು ಯೇಸುವಿನ ನಾಮದಲ್ಲಿ. ದೇವರ ಉದ್ದೇಶಗಳಿಂದ ದೂರ ತಪ್ಪಿಸುವಂಥ ಎಲ್ಲ ಸೈತಾನ ಒಂದು ಕುಯುಕ್ತಿಗಳನ್ನು ಅಲ್ಲಗಳಿದ್ದೇನೆ, ನಿರ್ನಾಮ ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ಕರ್ತನೆ, ನಮ್ಮ ಜೀವಿತಗಳು ಇದ್ದ ಹಾಗೆ ಇರುವುದಿಲ್ಲ ಸ್ವಾಮಿ. ಕರ್ತನೆ, ನಾವು ನಿನಗಾಗಿ ಬದುಕೋದಕ್ಕೆ ನಾವು ಸಮರ್ಪಣೆ ಮಾಡಿಕೊಳ್ತೇವೆ. ನೀನು ಮಾತ್ರ ಒಡೆಯನು, ನೀನು ನಮ್ಮ ಜೀವಿತದ ಕೇಂದ್ರ ಸ್ವಾಮಿ. ನಿನಗೆ ಘನಮಾನ, ಮಹಿಮೆ, ಮಹತ್ವ ಸ್ವಾಮಿ ನಿನಗೆ ಬದಲಿಯಾಗಿ ಕೊಡಲಿಕ್ಕೆ ನಮ್ಮ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಹೌದು ಸ್ವಾಮಿ, ಕೇವಲ ಕಾಣಿಕೆಗಳು ಮಾತ್ರವಲ್ಲ ಸ್ವಾಮಿ, ಹಣವು ಮಾತ್ರವಲ್ಲ, ಆದರೆ ನಿನಗೆ ಹಿಂತಿರುಗಿ ನಮ್ಮ ರಕ್ಷಣೆ ಪಾತ್ರೆಯನ್ನು ಎತ್ತಿಕೊಂಡು ನಿನಗೆ ಸ್ವಾಮಿ ನಾವು ಕರ್ತನೆ ಸ್ವಾಮಿ ಹಿಂತಿರುಗಿ ಕೊಡಲಿಕ್ಕೆ ಕರ್ತನೆ ಸ್ವಾಮಿ ಕೊಟ್ಟಂಥ ಸಭೆ, ಕೊಟ್ಟಂಥ ಸಹವಾಸ ಕರ್ತನೆ ಸ್ವಾಮಿ ಈ ಒಂದು ಅನ್ಯೋನ್ಯತೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನೀನೇ ದೇವರಿಂದ ಘೋಷಿಸ್ತಾ ಎಲ್ಲವನ್ನು ನಿನಗೊಪ್ಪಿಸ್ಕೊಡ್ತಾ ಸ್ವಾಮಿ, ಒಂದು ವೇಳೆ ಯಾವುದೇ ಒಂದು ಸಂಗತಿಗಳಿಗೆ ನಾನು ಸೈತಾನಿಗೆ ತುತ್ತು ಮಾಡಿ ಕೊಟ್ಟಿರುವುದಾದರೆ ಅಥವಾ ದ್ವಾರ ತೆಗೆದಿರುವುದಾದರೆ ಅವುಗಳನ್ನು ಮುಚ್ಚುತ್ತೇನೆ ಯೇಸುವಿನ ನಾಮದಲ್ಲಿ. ಎಲ್ಲ ನಕಾರಾತ್ಮಕ ಸಂಗತಿಗಳಿಗೆ ನನ್ನ ಜೀವಿತದಲ್ಲಿ ಅವಕಾಶವಿಲ್ಲ. ಸುಳ್ಳುಗಳಿಗೆ ಅವಕಾಶವಿಲ್ಲ, ಕುತಂತ್ರಕ್ಕೆ ಅವಕಾಶವಿಲ್ಲ, ಕಳ್ಳನಿಗೆ ಅವಕಾಶವಿಲ್ಲ, ನಾಶಪಡಿಸುವವನಿಗೆ ಅವಕಾಶವಿಲ್ಲ. ಯೇಸುವಿನ ರಕ್ತದಿಂದ ನಾನು ತಿರಸ್ಕಾರ ಘೋಷಿಸ್ತೇನೆ. ಯೇಸು ನಾಮದಲ್ಲಿ ಆಶೀರ್ವಾದ ಬಿಡುಗಡೆ ಮಾಡ್ತೇನೆ. ಯೇಸು ನಾಮದಲ್ಲಿ ಕರ್ತನೆ, ನಾವು ನಿನಗಾಗಿ ಉನ್ನತ ಉದ್ದೇಶಗಳಿಗಾಗಿ ನಾವು ಕರೆಯಲ್ಪಟ್ಟವರು. ಆ ಉದ್ದೇಶಗಳನ್ನು ಮಾತ್ರ ನಮ್ಮ ಎದುರಿಟ್ಟುಕೊಂಡು ನಾವು ನಮ್ಮ ಓಟವನ್ನು ನಿನಗಾಗಿ ಓಡಲಿಕ್ಕೆ ಸಿದ್ಧರಾಗಿದ್ದೇವೆ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್, ಆಮೇನ್.